ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಾಧಕರಿಗೆ, ಎಲ್ಲ ಆರೋಗ್ಯಾರ್ಥಿಗಳಿಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಜೋರಾದ 1 2 3 ಚಪ್ಪಾಳೆ ಮೂಲಕ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಹೇಗಿರಬೇಕು? ನಮಸ್ಕಾರ ಮುದ್ರ ಕೈ 1 2 3 1 2 3 1 2 3 ಜೋರಾಗಿ. ಇದು ಒಂದು ಚಿಕಿತ್ಸೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಸೊ ಬಹಳ ಅದೃಷ್ಟವಂತರು ಈ ಬ್ಯಾಚಿನ ಎಲ್ಲ ಸಾಧಕರು ಅಂತ ನಾನು ಹೇಳ್ತೇನೆ. ಯಾಕೆಂದರೆ 2ನೇ ಬಾರಿಗೆ ಗಂಗಾವತಿ ಪ್ರಾಣೇಶ್ ಅವರ ಮಾತುಗಳನ್ನು ಕೇಳುವಂತಹ ಸೌಭಾಗ್ಯ ನಮಗೆ ಒದಗಿ ಬಂದಿದೆ. ಹಾಸ್ಯ ಚಕ್ರವರ್ತಿ, ಕರ್ನಾಟಕದ ಹಾಸ್ಯದ ಚಕ್ರಾಧಿಪತಿ ನಮ್ಮ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರು ನಿಮ್ಮ ಹಾಗೆ ನಮ್ಮ ಸಾಧಕರು, ನಿಮ್ಮ ಹಾಗೆ ಒಬ್ಬ ಸಾಧಕರು ಕೂಡ, ನಿಸರ್ಗ ಮನೆಯ ಸಾಧಕರು. ಹಾಗೆ ಅವರ ಶಿಷ್ಯರಂತಹ ಬಸವರಾಜ ಮಹಾಮನಿಯವರು ಯಾದಗಿರಿಯ ವಿಶೇಷವಾದ ಭಾಷೆಯಲ್ಲಿ ಮಾತಾಡುವಂಥ ವಿಶೇಷ ಕಲಾವಿದರು. ಇವರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ನಿಸರ್ಗ ಮನೆಯ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಹೇಳ್ತಾ ಇದೆ. ಆರೋಗ್ಯ ಅನ್ನುವಂಥದ್ದು ಒಂದು ಸಂಪತ್ತು. ಆರೋಗ್ಯ ಗಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಪ್ರಯತ್ನ ಪಡಲೇಬೇಕು. ಆರೋಗ್ಯ ಒಂದು ಹೋಯಿತು ಅಂದರೆ ಜೀವನದಲ್ಲಿ ಎಲ್ಲವೂ ಕಳ್ಕೊಂಡಾಗೆ, ಏನನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವ ದೃಷ್ಟಿಯಿಂದ ನೀವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರ. ಆತ್ಮೀಯರೇ, ಆರೋಗ್ಯನ ವರ್ಧಿಸಲಿಕ್ಕೆ ಹಾಸ್ಯ ತುಂಬ ಸಹಾಯ ಮಾಡುತ್ತೆ. ಹಾಸ್ಯವನ್ನು ಕೇಳಿದಾಗ ಅದು ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿ ದೇಹದ ನೋವನ್ನು ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಹಾಸ್ಯ ಕಾರ್ಯಕ್ರಮ ನಮಗೆ ಭಾಳ ವಿಶೇಷ ಅನಿಸುತ್ತೆ. ನಾವು ವಾರದಲ್ಲಿ ಅಥವಾ 10 ದಿವಸ ಒಂದು ಹಾಸ್ಯ ಕಾರ್ಯಕ್ರಮ ಇಲ್ಲಿ ಏರ್ಪಡಿಸ್ತೇವೆ. ನಿಸರ್ಗ ಮನೆ ಇದೇ ಥರ ಕಂಬ ಹಾಕುವಂತಹ ಸಂದರ್ಭ. ಆ ಸಂದರ್ಭದಲ್ಲೇ ನಿಸರ್ಗ ಮನೆಗೆ ಈ ಒಂದು ಕಾಡಿನಲ್ಲಿ ನಾನು ಮಾಡುತ್ತಾ ಇರುವಂತಹ ಒಂದು ಪ್ರಯತ್ನಕ್ಕೆ ನಾನು, ನನ್ನ ತಂದೆಯವರೆಲ್ಲ ಸೇರಿ ನಾವು ಕಷ್ಟಪಡ್ತಾ ಇದ್ವಿ. ಇಲ್ಲಿಗೆ ಆಗಮಿಸಿ ಬೆನ್ತಟ್ಟಿ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರ ಯಶಸ್ವಿ ಆಗತ್ತೆ, ನೀನು ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡು, ಯಶಸ್ಸು ನಿನಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನನ್ನನ್ನು ಬೆನ್ತಟ್ಟಿ ಆಶೀರ್ವದಿಸಿ, ಶುಭ ಹಾರೈಸಿ ಆಶೀರ್ವಾದ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರ ಹೃದಯವನ್ನು ನಾನು ನಿಜವಾಗ್ಲೂ ಅವರ ಹೃದಯಕ್ಕೆ ಚಿರುಣಿಯಾಗಿದ್ದೇನೆ. ಅವರು ಕಳೆದ 15 ವರ್ಷಗಳಿಂದನೂ ಕೂಡ ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಪ್ರಕೃತಿ ಚಿಕಿತ್ಸೆ, ನಿಸರ್ಗ ಚಿಕಿತ್ಸೆ, ಈ ಆಯುರ್ವೇದ, ಭಾರತೀಯ ಚಿಕಿತ್ಸಾ ಪದ್ಧತಿ, ಇದ್ರ ಬಗ್ಗೆ ಅವರು ಚಿಕಿತ್ಸೆ ಪಡೆದುಕೊಂಡ ನಂತರ, ಅವರಿಗೆ ಆರೋಗ್ಯ ಸಿಕ್ಕಿದ ನಂತರ ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅವ್ರದ್ದು ಎಷ್ಟು ದೊಡ್ಡ ಗುಣ ಅಂದರೆ, ಅವರಿಗಾದಂತಹ ಒಂದು ಒಳ್ಳೆಯ ಪರಿಣಾಮವನ್ನು ಬೇರೆಯವರು ಅನುಭವಿಸಲಿ, ಬೇರೆಯವರಿಗೂ ಆಗಲಿ ಅನ್ನುವಂಥ ಒಂದು ಒಳ್ಳೆಯ ಮನೋಭಾವದಿಂದ ಉತ್ತರ ಕರ್ನಾಟಕದಲ್ಲಿ ನಡೆದಂತಹ 100 ಕಾರ್ಯಕ್ರಮಗಳಿಗೆ ನನ್ನನ್ನು ಕೂಡ ಕರೆದಿದ್ದರು. ನಾನು ಕೂಡ ಹೋಗಿ ಅಲ್ಲಿ ಆರೋಗ್ಯದ ಬಗ್ಗೆ ಚಿಪ್ಸ್ ಬರ್ನ್ ಮಾಡಿ ತೋರಿಸಿ, ನಮ್ಮ ಪುಸ್ತಕಗಳ ಬಗ್ಗೆ ಹೇಳಿ, ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ರು. ತನ್ಮೂಲಕ ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಉತ್ತರ ಕರ್ನಾಟಕದ ಎಲ್ಲ ಜನರಿಗೆ ಪರಿಚಯ ಆಗುವಂತೆ ಮಾಡಿದರು. ಸೊ ನೋಡಿ, ಅವ್ರಿಗೆ ಎಷ್ಟೊಂದು ಪ್ರೀತಿ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಿಸರ್ಗ ಮನೆಯ ಮೇಲೆ ಅಂತ. ಸೊ ಅವರು ಪ್ರತಿ ವರ್ಷ 2 ಸಲ ಆದರೂ ಇಲ್ಲಿಗೆ ಬಂದು ಒಮ್ಮೆ ರಿಫ್ರೆಶ್ ಆಗಿ, ಯಾಕೆಂದರೆ ಅವರು ತುಂಬ ಬ್ಯುಸಿ ಇರ್ತಾರೆ. ಅವರ ಡೇಟ್ ಸಿಗೋದು ಅಂದರೆ ಮಿನಿಸ್ಟ್ರ್ ಹತ್ರನೇ ಫೋನ್ ಮಾಡಿಸ್ತಾರೆ ಅವರಿಗೆ. ಸೊ ಡೇಟ್ ಸಿಗೋದೇ ಇಲ್ಲ ಅವ್ರ ಕಾರ್ಯಕ್ರಮದ ಡೇಟ್ಗಳು. ಸೊ ಅಂತಹ ಬ್ಯುಸಿ ವ್ಯಕ್ತಿತ್ವ ಹೊಂದಿದಂಥ ಅವರು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಸಮಯವನ್ನು ಮಾಡಿಕೊಂಡು ಆರೋಗ್ಯಕ್ಕೋಸ್ಕರ, ರಿಫ್ರೆಶ್ ಆಗಲಿಕ್ಕೋಸ್ಕರ ನಮ್ಮಲ್ಲಿ ಬಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅವರಿಗಿರುವಂಥ ತೊಂದರೆಯನ್ನು 15 ವರ್ಷಗಳ ಹಿಂದೆಯೇ ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು, ಅಷ್ಟಕ್ಕೆ ಅವ್ರು ಬಿಡಲಿಲ್ಲ. ನೀವೆಲ್ಲ ಬಂದಿದ್ದೀರಾ, ಇಲ್ಲ ಬಂದ ಕಡಿಮೆ ಮಾಡ್ಕೊಂಡಿದ್ದೀರಾ, ಮನೆಗೆ ಹೋಗಿ ಮತ್ತೆ ಮರೆತು ಬಿಡ್ತೀರಾ, ಹಂಗೆ ಮಾಡಲಿಲ್ಲ ಅವರು. ಮರಿಬಾರದು. ಪ್ರತಿದಿನ ನಾವು ಹೇಳಿಕೊಟ್ಟಂತಹ ಅಭ್ಯಾಸವನ್ನು, ಎಸ್ಪೆಷಲಿ ವ್ಯಾಯಾಮವನ್ನು ತಪ್ಪದೇ ಅವರು ಮಾಡ್ತಾರೆ. ಹೀಗಾಗಿ ಅವರಿಗೆ ಆ ನೋವು ಮರಳಿ ಬಂದೇ ಇಲ್ಲ.
ಸೊಂಟ ನೋವು ಏನು ಕಾಲಿಗೆ ಬರ್ತಾ ಇತ್ತು, ಸಿಯಾಟಿಕ್ ಪೇನು, ಅದು ಸಂಪೂರ್ಣವಾಗಿ ಹೋಗಲಿಕ್ಕೆ ಕಾರಣವಾಗಿದ್ದು ನಮ್ಮ ಚಿಕಿತ್ಸೆ ಅಷ್ಟೇ ಅಲ್ಲ, ಅವರ ಒಂದು ನಿಷ್ಠೆ. ಮನೆಗೆ ಹೋದ್ಮೇಲೆ ಪ್ರತಿದಿನ ಒಂದು ದಿನ ತಪ್ಪದೆ ಆ ವ್ಯಾಯಾಮವನ್ನು ಮಾಡುವಂಥದ್ದು. ನಾವು ಒಮೆಗಾ 3 ತೆಗೆದುಕೊಳ್ಬೇಕು ಅಂತೇಳಿ ನಾನು ಮತ್ತು ಪ್ರವೀಣ್ ಜೇಕಬ್ ಅವರು ಹೇಳಿದ್ವಿ ಅವ್ರಿಗೆ. ಒಂದು ದಿವಸನೂ ತಪ್ಪಿಸಿಲ್ಲ ಅವರು. ಒಮೆಗಾ 3 ಅವತ್ತಿನ ಇವತ್ತಿನವರೆಗೂ ರೆಗ್ಯುಲರ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಹೀಗೆ ಯಾರಿಗೆ ನಿಷ್ಠೆ ಇದೆಯೋ, ಶ್ರದ್ಧೆ ಇದೆಯೋ, ಖಂಡಿತವಾಗಿ ಅವರಿಗೆ ಫಲಿತಾಂಶ ಬರುತ್ತೆ ಅನ್ನಲಿಕ್ಕೆ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರೇ ಉದಾಹರಣೆ. ಸೊ ಹಾಗೇನೆ ಬಸವರಾಜ ಮಹಾಮನಿಯವರು ಕೂಡ ಅವರ ಒಂದು ತಾಯಿಯನ್ನ ಇಲ್ಲಿಗೆ ಕಳಿಸಿ ಅವರ ಆರೋಗ್ಯವನ್ನು ಸುಧಾರಿಸಿ, ಜೊತೆಗೆ ಅವರ ಮಿಸ್ಸಸ್ಸು ಕೂಡ ಇಲ್ಲಿಗೆ ಬಂದು ಅವರಿಗೂ ಕೂಡ ಆರೋಗ್ಯ ಸಿಕ್ಕಿ ಅವರು ಒಂದು ಮಗುವನ್ನು ಪಡೆದಿದ್ದು, ಎರಡನೇ ಮಗುವನ್ನು ಪಡೆಯಿರಿ ಅಂತ ಹೇಳಿ ನಾವೆಲ್ಲ ಅವ್ರ ಹತ್ರ ತಮಾಷೆ ಮಾಡ್ತಾ ಇದ್ವಿ. ಆದರೆ ಅವ್ರ ಮನೆಯವರಿಗೆ ಸ್ವಲ್ಪ ಸಮಸ್ಯೆ ಇತ್ತು. ಸೊ ಎರಡನೇ ಮಗುವನ್ನು ಪಡೆಯುವುದರಲ್ಲಿ. ಸೊ ಇಲ್ಲಿ ಬಂದು 10 ದಿವಸಗಳ ಕಾಲ ಚಿಕಿತ್ಸೆ ಪಡೆದು ನಂತರ ಸೊ ಸಕ್ಸಸ್ ಆಯಿತು. ಈಗ ಎರಡನೇ ಮಗು ಬಹಳ ಸುಂದರವಾದಂಥ ಹುಡುಗ ಅವರಿಗೆ ದೊರಕಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಸರ್ಗ ಮನೆ ಫೇಸ್ಬುಕ್ ಪೇಜ್ನ ಎಲ್ಲ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ವೇದಿಕೆ ಮೇಲಿರುವಂತಹ ನನ್ನ ಗುರುಗಳಂಥ ಪ್ರಾಣೇಶ್ ಅವರಿಗೂ, ವೇದಿಕೆ ಮುಂಭಾಗದಲ್ಲಿ ಕುಳಿತಂತಹ ನಿಸರ್ಗಮಣಿಯ ಎಲ್ಲ ಸಾಧಕರಿಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು ನನಗೆ. ಮನುಷ್ಯ ಯಾವುದಕ್ಕನ ಶಾಣೆತನ ಮಾಡ್ಬೇಕಾದ್ರೆ ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡಬಾರ್ದು. ಹೆಗಡೆಯವರು ಈಗಾಗಲೇ ನಿಮ್ಗೆ ಹೇಳಿದ್ದಾರೆ, ಚಪ್ಪಾಳೆ ತಟ್ಟೋದ್ರಿಂದ ಏನೇನು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದು. ಹಾಂ, ಇರಲಿ. ಪ್ರಾಣೇಶ್ವರ ಜನರ ಮಧ್ಯದಲ್ಲಿ ಇರ್ಬೇಕಂತ ಹೇಳಿ ಬಯಸ್ಯಾರ. ಇವತ್ತು ವಿಶೇಷ ಏನಂತ, ನಗುವಂಥ ಪ್ರೇಕ್ಷಕರಿದ್ರೆ ಅದು ಭಾಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ನಾವು ಜಾಸ್ತಿ ನಗಿಸೋದು ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ಹೇಳಿದ್ರೆ ನೀವು ಜಾಸ್ತಿ ನಕ್ಕೊಂತ ಹೋಗ್ಬಿಡ್ತಾರೆ, ಅದು ಭಾಳ ಸಂತೋಷ ಅನಿಸ್ತದೆ. ಒಂದು ಕಾರ್ಯಕ್ರಮ ಕೊಡೋಕೆ ಹೋಗಿವಿ, ಒಟ್ಟು ನಗವಲ್ಲ ನನ್ನ ಮಾತಿಗೆ. ಒಬ್ಬ ಬಾಜುದವ್ರು ಕೇಳಿದ್ರೆ, ಯಾಕ್ರಿ ಮಾಮನರಿಗೆ ಮಾತಿಗೆ ನಗವಲ್ರಲ್ಲ? ಇಲ್ರಿ, ಅವ್ರಿಗೆ ನಮ್ಗೆ ಜಗಳ ಆಗ್ಯದ, ಮನೆಗೆ ಹೋದ್ಮೇಲೆ ನಗುತ್ತೆ ಅಂತ ಹೇಳಿದ್ನಂತ. ನಾವು ಎಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ಕೆಲವೊಂದು ಅನುಭವಗಳಾಗ್ತಾವ. ಇಷ್ಟೆಲ್ಲ ಚಳಿ ಮಧ್ಯದಲ್ಲಿ ತಾವೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ಕೇಳಕತ್ತೀರ, ಅದು ಭಾಳ ಸಂತೋಷ ಅನಿಸ್ತದೆ. ಭಾಳ ಜನ ವಯಸ್ಸಾದವ್ರು ಅದಾರ, ವಯಸ್ಸಿನಲ್ಲಿ ಇದ್ದವ್ರು ಇದ್ದೀರಿ, ಟೊಪ್ಪಿಗೆ ಹಾಕ್ಕೊಂಡು ಕೂತೀರಿ, ಮಫ್ಲರ್ ಹಾಕ್ಕೊಂಡು ಕೂತೀರಿ, ಎಲ್ಲ ರೀತಿಯಿಂದ ತಯಾರಾಗಿ ಬಂದಿರಿ ಇವತ್ತು ನಗಬೇಕಂತಂದು. ಮನುಷ್ಯ ನಗಬೇಕ್ರಿ. ಮನುಷ್ಯ ಕಷ್ಟ ಬಯಸುವಂಥ ಮನುಷ್ಯನಿಗೆ ಕಷ್ಟಗಳು ಬರ್ತಾವಂತೆ, ಸುಖ ಬಯಸುವಂಥ ಮನುಷ್ಯನಿಗೆ ಸುಖ ಬರ್ತಾವಂತ. ಒಂದು ಎಕ್ಸಾಂಪಲ್ ಹೇಳ್ಬೇಕಾಯ್ತು, ಒಬ್ಬ ಮನುಷ್ಯಗಳು ಬ್ಲ್ಯಾಕ್ ಕಲರ್ ಶರ್ಟ್ಗಳು ಲೈಕ್ ಇದ್ವು ಅಂತ. ಅವನಿಗೆ ಗಿಫ್ಟ್ ಕೊಡುವಂಥ ವ್ಯಕ್ತಿ ಕೂಡ ಬ್ಲ್ಯಾಕ್ ಕಲರ್ ಶರ್ಟೇ ಕೊಟ್ಟನಂತ. ಅದರಂಗ ನೀವು ಕಷ್ಟಗಳು ಅಂತೇಳಿ ಅನ್ಕೊಂಡು ಕೂತ್ರಿ ಅಂದರೆ ದೇವ್ರು ನಿಮ್ಗೆ ಕಷ್ಟ ಜಾಸ್ತಿ ಕೊಟ್ಕೊಂತ ಹೋಗ್ತಾನೆ. ನೀವು ಸುಖ ಬೇಕು, ನಗಬೇಕು, ನೆಮ್ಮದಿ ಬೇಕು ಅಂತ ಅನ್ಕೊಂತ ಹೋದಾಗ ಸುಖ, ಶಾಂತಿ, ನೆಮ್ಮದಿ ಮತ್ತು ನಗು ಎಲ್ಲ ಸಿಕ್ತು ಅಂತ ಹೇಳ್ತಾ ಒಂದು ಜೋರಾದ ಚಪ್ಪಾಳೆ ಎರಡೂ ಕಡೆಯಿಂದ ಇರಲಿ. ವಿಶೇಷವಾಗಿ ಹೆಣ್ಮಕ್ಳು ಎಷ್ಟು ಜನ ಇದ್ರು ಸ್ವಲ್ಪ ಕೈ ಹತ್ರ ನೋಡೋಣ. ಹೆಣ್ಮಕ್ಳು ಅಬ್ಬಾಬ, ಗಂಡ್ಮಕ್ಳು ಯಾರಾದ್ರೂ ಇದ್ರು? ಹಾಂ, ಗಂಡ್ಮಕ್ಳು ಇದ್ದವ್ರು ಕಂಪಲ್ಸರಿ ಇರ್ತಾರೆ, ಯಾರಾದ್ರೂ ಅಲ್ಲ ಸುಮ್ಮನೆ. ಹಾಂ, ಪರವಾಗಿಲ್ಲ. ಹೆಣ್ಮಕ್ಳಿಗೆ ನಾನು ಯಾವಾಗಲೂ ಹೇಳ್ತೀನಿ, ಹೆಣ್ಮಕ್ಳಿಗೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ಬೇಕಾಗಿತ್ತ. ಭಾಳ ಸಿಂಪಲ್ ಐತಿ ಒಂದು ವಿಧಾನ. ನಿಮ್ಗೆ ಜೋಶ್ ಬರ್ಬೇಕಾಗಿತ್ತು ಅಂತಂದ್ರೆ ಎಡಗೈನ ಮುಂದೆ ಮಾಡ್ಕೋಬೇಕು. ಇದೊಂದು ಯೋಗಮ್ಮ, ದಯವಿಟ್ಟು ಎಡಗೈ ಮುಂದೆ ಮಾಡ್ಕೊಡ್ರಿ. ಇಲ್ಲಿ ನಮ್ಮ ಹೆಗಡೆಯವರು ಹೇಳಂಗಿಲ್ಲ. ಎಡಗೈ ಮುಂದೆ ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕೊಡ್ರಿ ನೀವು, ಅಂದ್ರೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ. ಒಂದು ಸ್ವಲ್ಪ ಚಪ್ಪಾಳೆ ತಟ್ರಿ ನೋಡೋಣ. ಹಾಂ, ನೋಡ್ರಿ, ಸಿಟ್ಲಿಕ್ಕೆ ತಟ್ಲಾಕತ್ತಾರ ಕೆಲವೊಂದು ಜನ, ಕೈ ಮ್ಯಾಲೆ ಎತ್ತಿ ತಟ್ಲಾಕತ್ತಾರ ಕೆಲವೊಂದು ಜನ. ಸಂತೋಷ. ನೀವು ಗಂಡಸರು ಕೂಡ ಅಷ್ಟೇ, ನೀವು ಎಡಗೈ ಮುಂದೆ ಮಾಡ್ಕೊಡ್ರಿ, ಹೆಗಡೆಯವ್ರು ಮಾಡ್ಕೊಡ್ರಿ. ಈ ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಕಲ್ಪನೆ ಮಾಡ್ಕೊಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸಿನಲ್ಲ ಬ್ರೋಕರು,
ಅವನು ಫೋಟೋ ಕಲ್ಪನೆ ಮಾಡ್ಕೊಡ್ರಿ, ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತಂತ ಇವತ್ತು ಒಂದು ಸ್ವಲ್ಪ ಜೋರಾದ ಚಪ್ಪಾಳೆ ಇರಲಿ ಎರಡು ಕಡೆಯಿಂದ. ಸಂಗೀತ ಮೇಡಮ್ ಅವ್ರು ಸಿಟ್ಟಿಗೆ ಹೇಳ್ಬಾರ್ದು ಮತ್ತೆ. ಹಾಂ, ಬಂಧುಗಳೇ, ನಿಸರ್ಗ ಮನೆ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಅಂತ ಅನಿಸ್ತದೆ. ನಾನು ನಮ್ಮ ತಾಯಿಯವ್ರದ್ದು ಒಂದು ಘಟನೆ ಹೇಳಿ ನಾನು ಹಾಸ್ಯಕ್ಕೆ ಮತ್ತೆ ತೊಗೊಂಡು ಹೋಗ್ತೀನಿ ನಿಮಗೆಲ್ಲ. ನಮ್ಮ ತಾಯಿಯವರಿಗೆ ಲಕ್ವ ಆಗಿತ್ತು. ಲಕ್ವಾದಂಥ ಸಂದರ್ಭದಲ್ಲಿ ಫಸ್ಟ್ ಡೇ ಯಾದಗಿರಿಯಲ್ಲಿ ತೋರಿಸಿದಾಗ ಅವ್ರ ಜಜ್ಮೆಂಟೇ ಸಿಗಲಿಲ್ಲ. ಲಕ್ವ ಆಗ್ಯದಂತ ಹೇಳೋನು ಹೇಳಿಲ್ಲ ಅವರು. ಅವತ್ತು ಸಾಯಂಕಾಲ ಆಗಿದ್ರೆ ಬೆಳಗ್ಗೆ ತನಕ ಲಕ್ವ ಆದರೂ ಕೂಡ ನಮ್ಮ ತಾಯಿ ಹಂಗ ಮಕ್ಕೊಂಡ್ರು. ಆಸ್ಪತ್ರೆಗೆ ಹೋಗಿ ಬಂದ್ವಿ, ಎಲ್ಲ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನು ಹೋದಾಗ ಒಂದು ಕೈ ಒಂದು ಕಾಲು ಸ್ವಾಧೀನ ಕರೆಕ್ಟಾಗಿ ಇದ್ದಿಲ್ಲ. ಇದು ಕೈ ಭಾಳ ಒಜ್ಜೆ ಆಗಿಬಿಟ್ಟಪ್ಪ, ಭಾರ ಆಗ್ಯದ, ಹಿಂಗೆ ಮಾಡ್ಲಿಕ್ಕೆ ಬರೋಲ್ದು ಅಂತೆಲ್ಲ ನೋವು ತೊಡ್ಕೊಂಡ್ರು. ನಾನು ಇಮಿಡಿಯೇಟಾಗಿ ಯಾದಗಿರಿಯಿಂದ ಸೋಲಾಪುರಕ್ಕೆ ಹೋಗ್ತೀವಿ ನಾವು. ಸೋಲಾಪುರಕ್ಕೆ ಹೋದ ತಕ್ಷಣ MRI ಮಾಡಲಿಕ್ಕೆ ಹೇಳಿದ್ರು ಅವರು. MRI ಮಾಡಿಸ್ಕೊಂಡ್ವಿ ನಾವು. MRI ಮಾಡಿಸ್ಕೊಂಡ ತಕ್ಷಣ ಅಲ್ಲಿನ ಡಾಕ್ಟ್ರ್ ಹೇಳಿದ್ರು, ಇಲ್ಲ ನಿಮ್ಮ ತಾಯಿಯವ್ರಿಗೆ ಲಕ್ವ ಆಗಿದೆ, ಈಗ ಟ್ಯಾಬ್ಲೆಟ್ಸ್ ಜೀವನ ಪರ್ಯಂತ ತೊಗೋಬೇಕಾಗ್ತದೆ, ಈಗ ನೀವು ಮನೆಗೆ ಹೋಗ್ಬೋದಿಲ್ಲ ಅಂತ ಹೇಳಲ್ಲ, ಬಟ್ ಫಿಸಿಯೋಥೆರಪಿ ಅವೆಲ್ಲ ಮಾಡಿಸ್ಬೇಕಾಗ್ತದೆ, ವ್ಯಾಯಾಮಗಳು ಮಾಡಿಸ್ಬೇಕಾಗ್ತದೆ ಅಂದಾಗ ನನಗೆ ಫಸ್ಟ್ ನೆನಪಿಗೆ ಬಂದಿದ್ದೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವ್ರನ್ನ. ಅವ್ರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿದಾಗ, ಇಲ್ಲ ಹಿಂಗೆ ಲಕ್ವ ಆಗಿದೆ ಸರ್ ನಮ್ಮ ತಾಯಿಯವ್ರಿಗೆ ಅಂದಾಗ, ನೀವು ಬಂದುಬಿಡ್ರಿ ಇನ್ಮೇಲೆ ಅಂತಂದ್ರು. ನಾನು ಲಕ್ವಾಗಿ 2 ದಿವಸಕ್ಕೆ ನಾನು ಈ ನಿಸರ್ಗ ಮನೆಗೆ ಬಂದುಬಿಟ್ಟೆ. ನಾನು ಬಂದ ತಕ್ಷಣ ಫಿಸಿಯೋಥೆರಪಿ ಮಾಡುವಂಥ ಡಾಕ್ಟ್ರು ನೋಡಿದ್ರು, ಚೆಕ್ ಮಾಡಿದ್ರು. 1 ವಾರದಲ್ಲಿ ನಿಮ್ಮ ತಾಯಿ ಮೊದಲ ಥರ ಆಗ್ತಾರೆ ಅಂತಂದಾಗ ನನಗೆ ಆಶ್ಚರ್ಯ. ಸುಮ್ಮನೆ ಹೇಳಕತ್ತಾರೆ ಅಂತ ನನಗೆ ಅನಿಸ್ತು. ನನಗೆ ಏನೋ ನನಗೆ ಧೈರ್ಯ ತುಂಬಲಿಕ್ಕೆ ಹೇಳಕತ್ತಾರೆ ಅಂತ ಅನಿಸ್ತು. ನಮ್ಮ ತಾಯಿಯವರಿಗೆ ನನಗೆ ಧೈರ್ಯ ತುಂಬ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಹಿಂಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಬಿಡ್ತು. ಪಂಚಕರ್ಮ, ಅಕುಪ್ರೆಷರ್ ಅವೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು. 3ನೇ ದಿವಸಕ್ಕೆ ನಮ್ಮ ತಾಯಿ ಸುಧಾರಣಲಿಕ್ಕೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ತಾಯಿಯವರು ಒಂದೇ ಒಂದು ಆತಂಕ ಏನಂತಂದ್ರೆ, ಈ ಕೈ ಸ್ವಾಧೀನ ತಪ್ಪಿಬಿಟ್ಟದ, ನಾನು ಹೆಂಗೆ ಬಾಚ್ಕೋಬೇಕು, ಸೀರೆ ಹೆಂಗೆ ಉಟ್ಕೋಬೇಕು, ನಾ ಇನ್ನೊಬ್ರಿಗೆ ಭಾರ ಆಗ್ತೀನಲ್ಲ, ನಾನು ಹಿಂಗಾಗಿ ಒಳಗೆ ಚಿಂತೆ ಸ್ಟಾರ್ಟ್ ಆಗಿಬಿಡ್ತೀರ ಆಕಿ. 3ನೇ ದಿವಸ ಯಾವಾಗ ಕೈ ಚೆನ್ನಾಗಿ ಮಡಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು, ಅವಾಗ ಸ್ವಲ್ಪ ಲವ್ಕಿಂತ ಸ್ಟಾರ್ಟ್ ಮಾಡಿಬಿಟ್ರು. ಫಸ್ಟ್ ಡೇ ಬಂದಾಗ ನಮ್ಮ ತಾಯಿಯವ್ರಿಗೆ ವಯಸ್ಸಾಗಿತ್ತು. ಇವರು ನೈಟಿ ಹಾಕು ಅಂತ ಹೇಳಿದ್ರು. ಆಕೆ ನೈಟಿ ಒಳ್ಳೆ ಅಂತ ಹಾಕಿ, ಹಾಗೆ ಜೀವನದಾಗ ನೈಟಿ ಉಟ್ಕೊಂಡಿಲ್ಲ ಅವರು, ಎಲ್ಲ ಹಳೆ ಮಂದಿ. ಆಮೇಲೆ ನೈಟ್ ಹಾಕ್ಕೊಂಡು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ 3-4 ದಿವಸ ಆದಮೇಲೆ ಮತ್ತೆ ರಿಕವರಿ ಸ್ಟಾರ್ಟ್ ಆಯಿತು. ಕೇವಲ ನಿಮ್ಮ ಮುಂದೆ ಅವ್ರಿಗೆ ಹೊಗಳಬೇಕನ್ನೋ ಉದ್ದೇಶದಿಂದ ಅಥವಾ ಅವ್ರು ಪ್ಲೀಸ್ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ಕೇವಲ 1 ವಾರದಲ್ಲಿ ನಮ್ಮ ತಾಯಿ ಮೊದಲು ಹೆಂಗಿದ್ಲು ಹಂಗ ಆಗಿದ್ಲು. ನಮ್ಮ ತಾಯಿಯವರು, ನಾವು, ನಮ್ಮ ಕುಟುಂಬ ನಮ್ಮೂರಲ್ಲೆಲ್ಲ ಇದು ಒಂದು 2-3 ವರ್ಷ ಹಿಡಿತದಪ್ಪ, ಇದು ಅಷ್ಟು ಬೇಗ ಆಗಂಗಿಲ್ಲ ಅಂತ ಹೇಳಿದ್ರು. 1 ವಾರ ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಊರಿಗೆ ಹೋದಾಗ ಗಾಬರಿ. ಯಾಕಂದ್ರೆ ಲಕ್ವ ಆಗಿದೆ ಅಂತೇಳಿ ಗೊತ್ತಾಗ್ತಿಲ್ಲ, ಆ ಥರ ರೆಡಿ ಆಗಿಬಿಟ್ಟಿದ್ರು. ಅದಕ್ಕೆ ಲಕ್ವ ಪೇಷಂಟ್ಗಳಿಗಾಗಲಿ ಅಥವಾ ಇನ್ನೂ ಯಾವುದೇ ಕಾಯಿಲೆಗಳಿದ್ದಂಥ ಪೇಷಂಟ್ಗಳಾಗಲಿ ಒಂದು ವಿನಂತಿ ಮಾಡ್ಕೊಡ್ತೀನಿ, ದಯವಿಟ್ಟು ಹೆದರ್ಕೊಳ್ಳೋದಿಲ್ಲ, ಏನಿಲ್ಲ ಅಂತೆಲ್ಲ ಇಂಜೆಕ್ಷನ್ ಮಾಡೋಂಗಿಲ್ಲ, ಏನಿಲ್ಲ. ಇಲ್ಲಿ ಒಂದು ನಿಮಗೆಲ್ಲ ಗೊತ್ತದ ಮಸಾಜು ಮತ್ತು ಅದು ಅಕುಪ್ರೆಷರ್ ಇವೆಲ್ಲ ಟ್ರೀಟ್ಮೆಂಟ್ಗಳ ಮೂಲಕನೇ ಕಡಿಮೆ ಮಾಡುವಂಥ ಒಂದು ಕೆಲಸಗಳನ್ನ ಅವ್ರು ಮಾಡ್ತಾರೆ. ಭಾಳ ಸಂತೋಷ ಅನಿಸ್ತದೆ. ಈ ಒಂದು ಉತ್ತಮ ಸೌಲಭ್ಯ ಇರುವಂಥ ನಿಸರ್ಗ ಮನೆಗೆ ಮತ್ತು ವೆಂಕಟರಮಣ ಹೆಗಡೆ ಅವರಿಗೂ ಮತ್ತು ಅವ್ರ ತಂದೆ ತಾಯಿಯವರಿಗೂ ಮತ್ತು ಇಲ್ಲಿನ ಸಿಬ್ಬಂದಿವರೆಗೂ ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆ ಸಲ್ಲಿಸೋಣ ಅಂತ ಹೇಳ್ತಾ, ನಾವು ಒಂಥರ ಡಾಕ್ಟರ್ ಇದ್ದಂಗೆ ಕೆಲವೊಂದು ಕಡೆ ಆ್ಯಂಕರಿಂಗ್ ಮಾಡುವಂಥ ಅವ್ರು ಹೇಳ್ತಾರೆ, ಡಾಕ್ಟರ್ ಗಂಗಾವತಿ ಪ್ರಾಣೇಶ್ವರು, ಡಾಕ್ಟರ್ ಮಾಮನಿಯವರು ಅಂತ. ಯಾಕಂತ ಕೇಳಿದಾಗ, ಇಲ್ಲರಿ ಜನರ ಆರೋಗ್ಯ ಸುಧಾರಿಸ್ಬೇಕಾಗಿತ್ತು ಅಂತಂದ್ರೆ ನಗು ಕೂಡ ಭಾಳ ಮುಖ್ಯ ಆಗ್ತದೆ, ಹೀಗಾಗಿ ನೀವು ಕೂಡ ಒಂದು ಡಾಕ್ಟರ್ ಅಂತ ಹೇಳ್ತಾರೆ. ಹೀಗಾಗಿ ನಾವು BA ಸೆಕೆಂಡ್ ಇಯರ್ ಫೇಲ್ ಆದರೂ ಕೂಡ ಕೆಲವೊಂದು ಸಲ ಡಾಕ್ಟರ್ ಅಂತ ಅನ್ಸ್ಕೊಂತೀವಿ ನಾವು. ಓದಿನಲ್ಲಿ ಅಷ್ಟು ಜಾಣ ಎಲ್ಲ ಬಂಧುಗಳೇ. ನಾನು ಓದಿನಲ್ಲಿ ಭಾಳ ದೊಡ್ಡಿದ್ದೀನಿ ರೀ. ನಾನು ಇಂಗ್ಲೀಷ್ ಅಂತ ಬರೋಂಗಿಲ್ಲ. ಇಲ್ಲೆಲ್ಲ ಇಂಗ್ಲೀಷ್ ಪ್ರೊಫೆಸರ್ಗಳೆಲ್ಲ ಅದಾರೆ. ಭಾಳ ಸಂತೋಷ ಅನಿಸ್ತದೆ. ಹುಬ್ಬಳ್ಳಿಯಿಂದ ಬಂದಾರ ಮೇಡಮ್ ಅವರು ಇಂಗ್ಲೀಷ್ ಮಾತಾಡೋದು ಅವೆಲ್ಲ ಕೇಳ್ಕೊಂಡ್ರೆ ನಂದು ಇಂಗ್ಲೀಷ್ ಭಾಳ ಟಫ್. ನಮ್ಗೆ ಹೆಗಡೆಯವ್ರು ಮಾತಾಡೋದು ಕೆಲವೊಂದು ಟ್ಯಾಬ್ಲೆಟ್ಗಳು ಅವೆಲ್ಲ ನಮಗೇನು ಗೊತ್ತಾಗೋದಿಲ್ಲ ರೀ. ಇಂಗ್ಲೀಷ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಭಾಳ ಒಂದು ಟಫ್ ಇದು ಸಬ್ಜೆಕ್ಟ್ ಅದು. ಆದರೆ ಉತ್ತರ ಕರ್ನಾಟಕದಲ್ಲಿ ರಾತ್ರಿ 8 ಗಂಟೆ ಆದ್ಮೇಲೆ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅದೊಂದು ವಿಶೇಷ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ. ಪ್ರಾಣೇಶ್ವರು ಇಲ್ಲಿ ಕೂತಿದ್ದಾರಲ್ಲ, ಪ್ರಾಣೇಶ್ವರು ಒಂದು ಸಲ ಆಸ್ಟ್ರೇಲಿಯಾ ಹೋಗುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಮಾಮನಿ ಆಸ್ಟ್ರೇಲಿಯಾ ಹೋಗ್ತಾ ಇದ್ವಿ, ಅಲ್ಲಿ ಒಂದು 2 ಲೈನಲ್ಲಿ ರಶ್ಮಿ ಮೇಡಮ್ ಹಸ್ಬೆಂಡ್ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡಂತಂದ್ರು. ನಾನಂದೆ, ರಶ್ಮಿ ಮೇಡಮ್ ಅವ್ರ ಜೊತೆ ಯಾರು ಮಾತಾಡ್ತಾರೆ ಅಂತೆ. ನಾನು ಮಾತಾಡ್ತೇನೆ ಅಂದರು. ಆಯ್ತು ಸರ್, ನೀವು ಮಾತಾಡಿ, ಗಂಡನ ಜೊತೆಯಲ್ಲಿ ನಾನು ಮಾತಾಡ್ತೇನೆ ಅಂತಂತೆ.
ಹೆಂಗೆ ಮಾತಾಡ್ಬೇಕು ಹೇಳಿಕೊಡ್ಬೇಕು ಅಂದೆ ನಾನು. ಭಾಳ ಸಿಂಪಲ್ ಐತೆ ಅಂತಂದ್ರು. ಹೆಂಗೆ ರೀ ಆಕೆ ಗಂಡು ಅನ್ಬೇಕು ಹೂವಾರು ಅಂತ ಅನ್ಬೇಕು. ಅವ್ರು ಫೈನ್ ಅಂತಾರೆ. ಮತ್ತು ಅವ್ರು ತಿರ್ಗಿ ನಿನಗೆ ಹೂವಾರು ಅಂತ ಕೇಳ್ತಾರೆ, ನೀನು ಮೀಟು ಅನ್ಬೇಕು. ಇಷ್ಟಂದ್ರೆ ಇಷ್ಟ ಭಾಳ ಸಿಂಪಲ್ ಅದು ಬಿಡ್ರಿ ಅಂತೆ ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ ಹುಮ್ಮಸ್ಲಿಂದ ಹೋದೆ. ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೆಂಡತಿ ನಗುಮುಖದಿಂದ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ ಹುಮ್ಮಸ್ಲಿಂದ ಹೋಗಿ ಹೂವಾರು ಅಂತ ಕೇಳ್ಬೋದು, ಕನ್ಫ್ಯೂಸ್ ಆಗಿ ಹೂವಾರು ಅಂದೆ ನಾನು. ಅವ್ರಂದ್ರು ರಶ್ಮಿ ಹಸ್ಬೆಂಡ್ ಅಂದರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮ್ಗೆ ಜಗಳ, ನನ್ನ ಹೆಂಡ್ತಿ ಮೀಟು ಅಂತ ಮಗನೇ ಅಂತಂದು. ಅದು ಅಂದ್ರೆ ಏನಂಬುದು ನನಗೆ ಗೊತ್ತಿಲ್ಲ ರೀ. ಮತ್ತು ಅವ್ರ ಮಂದಿ ಹೇಳಿದ್ರು, ಇಲ್ಲ ಮೀಟು ಅಂದ್ರೆ ಹಿಂಗೆ ಆಗ್ತದ ಅಂತಂದು ಹೇಳಿದರು. ಮತ್ತು ಆದಂಥ ಘಟನೆ ನಾವು ಹೇಳಿದ್ವಿ, ಅವರು ಹೇಳಿದರು, ನಕ್ಕರು ಅವರು ಕೂಡ. ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರ್ಬೇಕು. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂಧುಗಳು, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ನಾನು. ಚಪಾತಿ ತಡ್ಬೇಡ್ರಿ, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ. ಓದೋರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ, ಯಾನು ಫಸ್ಟ್ ಕೊಡ್ತಾನೆ ನಾವು ಸಾಲಿ ಫಸ್ಟ್ ಬಂದಂಗ. ಮಾಸ್ತರ್ ದಿವಸ ಹೇಳ್ತದ ನಮ್ಮ ಹೋಗಿ ಅವ್ವ ನಿಮ್ಮ ಮಗ ಸಾಲಿ ಫಸ್ಟ್ ಬಂದನ ಅಂತಂದು. ನಮ್ಮ ಹೋಗಿ ಭಾಳ ಖುಷಿ ಆಗ್ಬಿಡ್ತಿತ್ತು, ನನ್ನ ಮಗ ಸಾಲಿ ಫಸ್ಟ್ ಬಂದು ಓಣಿ ತುಂಬ ಎಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದು. ರಿಸಲ್ಟ್ ಬಂದ ದಿವ್ಸ ನಿಮ್ಮ ಮಗ ಥರ್ಡ್ ಕ್ಲಾಸ್ನಾಗ ಬಂದ್ರೆ ಮಾಸ್ತರ್ ಬೈದಿಲ್ಲ, ದಿವಸ ಫಸ್ಟ್ ಕ್ಲಾಸ್ ಬಂದ್ರೆ ಒಂದು ದಿವ್ಸ ಥರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ಅಂತ ಇದ್ದಿಲ್ಲ ಬಂಧುಗಳೇ. ಈ ಥರ ವಾತಾವರಣದಲ್ಲಿ ಬೆಳೆದಿವಿ. ಇದು ಏನು ಭಾಷೆ ಭಾಳ ಮುಖ್ಯ ಆಗಂಗಿಲ್ಲ. ಕನ್ನಡ ಹೆಂಗೆ ಭಾಷೆನೋ ಇಂಗ್ಲೀಷ್ ಕೂಡ ಒಂದು ಭಾಷೆ ಅಷ್ಟೇ. ಅದು ಭಾಳ ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಕೆಲವೊಂದು ಸಲ ಅನಿಸ್ತದೆ ಬಂಧುಗಳು. ಭಾಳ ಜನ ತಾಯಂದರು ಹೆಣ್ಮಕ್ಳು ಬಂದಿರಿ, ಹೆಣ್ಮಕ್ಳಿಗೆ ಒಂದು ಸಂತೋಷ ಸುದ್ದಿ ಹೇಳ್ತೀನಿ ನಮ್ಮ ಗಂಡ್ಮಕ್ಳು ದಯವಿಟ್ಟು ಬೇಜಾರಾಗಬೇಡ್ರಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆಯುಷ್ ಯಾರಿಗೆ ಇದ್ರೆ ಅದು ಹೆಣ್ಮಕ್ಳಿಗೆ ಅಂತ ನಾ ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಚಪ್ಪಾಳೆ ತಟ್ಬಿಡೋದು ಹೆಣ್ಮಕ್ಳು. ಯಾಕೆ ಹೆಣ್ಮಕ್ಳಿಗೆ ಆಯುಷ್ ಜಾಸ್ತಿ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಬೆಳಗ್ಗಿಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ. ರಾತ್ರಿ ಮುಖ ತೊಗೊಂಡು ಹೋಗಿ ಮಕ್ಕಂಬಿಡ್ತಾರೆ. ಯಮದೂತ ತೊಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ, ಬಂದು ನೋಡ್ತಾನೆ, ಈಕೆ ಅಲ್ಲೇ ಬೇರೆಕ್ಕೆ ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ. ನಾವು ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂತಂದ್ರೆ ಗಂಡಸರು ಬಂಧುಗಳು. ಇಲ್ಲಿ ಕೂತಾರಲ್ಲ ಗಂಡಸರು, ಚಪಾತಡ್ರಿ ಗಂಡಸರು, ಅದಕ್ಕೇನಿದಿಲ್ಲ. ಯಾಕೆ ನ್ಯಾಚುರಲ್ ಬ್ಯೂಟಿಗಳು ಅಂತಂದ್ರೆ ನಾವು ಚಾಲೆಂಜ್ ಮಾಡ್ತೀರಿ. ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದು ಮನೆಗೆ ಬಂದು ಜಳಕ ಮಾಡ್ತೀವಿ, ನಾವು ಸ್ನಾನ ಮಾಡ್ತೀವಿ. ಇವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೊಳ್ಕೊಳ್ಳಿ ಸಾಕಿವ್ರು, ಸಾಧ್ಯನಿಲ್ಲ ಬಂಧುಗಳೇ. ಗಂಡು ಮಕ್ಕಳು ಗಡ್ಡ ಮೀಸಿ ತೆಗೆದು ಅಂತ ತಿಳ್ಕೊಡ್ರಿ 10 ವರ್ಷ ಹಿಂದಕ್ಕೆ ಹೋಗ್ತೀವಿ ನಾವು. ಹೆಣ್ಮಕ್ಳು ಮೇಕಪ್ ತೆಗೆದ್ರೆ 10 ವರ್ಷ ಮುಂದಕ್ಕೆ ಹೋಗ್ತಾರಂತೆ. ಬ್ಯೂಟಿ ಪಾರ್ಲರ್ಗೆ ಜಾಸ್ತಿ ಹೋಗ್ತಾರೆ ಹೆಣ್ಮಕ್ಳು. ಒಬ್ಬ ಹೆಣ್ಮಕ್ಳು ಏನು ಮಾಡ್ಯಾಳ, ಗಂಡು ಕರ್ಕೊಂಡು ಹೋಗ್ಯಾಳ. ಅವು ಹೊರಗೆ ನಿಲ್ತಂದಂತ, ಇಲ್ಲ ಬಾ ಒಳಗೆ ಬಾ ಅಂತಂದು ಕರ್ಕೊಂಡು ಹೋಗ್ಯಾಳ. ಒಳಗೆ ಹೋಗಿ ಕೂಡ್ಸ್ಕೊಂಡ, ಈ ವೇಟಿಂಗ್ ರೂಮ್ನಾಗ ಕೂಡ್ರಿ ನಾ ಮೇಕಪ್ ಮಾಡ್ಕೊಂಡು ಬರ್ತಾನಲ್ಲ ಅಂತ. ಮೇಕಪ್ ಮಾಡ್ಕೊಂಡು ಬಂದಾಳ. ಬಂದ ತಕ್ಷಣ ಏಣಿತಿ ಗಂಡಗಂದಂತ, ಅರೀ ಬರ್ತೀರಾ ಅನ್ಲಂತ. ಅದು ಗಂಡ ಅನ್ನತ್, ನಾ ಅಂತವಲ್ಲ ಅನ್ನತ್ತ. ತನ್ನ ಹೆಂಡತಿ ತಾನೇ ಪರಿಚಯದಿಲ್ರಿ ಅದು. ಈ ಥರ ಕೆಲವೊಂದು ಘಟನೆಗಳಾಗ್ತಾವ. ಇಲ್ಲಿ ಭಾಳ ಜನ ಗಂಡಸರಿದ್ರೆ ಭಾಳ ಸಂತೋಷ. ಗಂಡಸರಿಗೆ ಒಂದು ಗಾಡಿ ನಡ್ಸ್ಕೊಂಡು 2 ವೀಲರ್ ಅಥವಾ 4 ವೀಲರ್ ತೊಗೊಂಡು ಹೋಗ್ತಿರಲ್ಲ, ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡಿ ತೊಗೊಂಡು ಹೋಗುವಾಗ ಸಡನ್ ಆಗಿ ಒಂದು ಚಿಕ್ಕ ಹುಡುಗ ಅಡ್ಡ ಬಂತು ಅಂತ ತಿಳ್ಕೊಡ್ರಿ. ಬಂದ ತಕ್ಷಣ ನೀವು ಏನು ಮಾಡಬೇಕು, ಸ್ಲೋ ಆಗಿ ಬ್ರೇಕ್ ಮಾಡಬೇಕು, ಗಾಡಿ ಸ್ಲೋ ಮಾಡ್ಕೋಬೇಕು. ಅವನು ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡಬೇಕು. ಹುಡುಗನ ಫೋಕಸ್ ಏನಿರುತ್ತೆ ಮುಂದ್ಗಡೆ ಓಡುವಂಥ ಪ್ರಯತ್ನ ಜಾಸ್ತಿ. ಅಚಾನಕ್ಕಾಗಿ ಮುದುಕರು ಬಂದ್ರೆ ಅಂತ ತಿಳ್ಕೊಡ್ರಿ, ಅವರು ಗಾಡಿ ಸ್ಲೋ ಮಾಡ್ಕೊಂಡು ಮುಂದಲಿಂದ ಹೋಗ್ರಿ. ಅವ್ರು ಯಾಕೆ ಹಂಚ್ಕೊಂಡು ವಾಪಸ್ ಹೋಗುವಂಥ ಸಂಭವಗಳು ಜಾಸ್ತಿ. ಅಚಾನಕ್ಕಾಗಿ ಯುವಕರು ಬಂದ್ರೆ ಅಂತ ತಿಳ್ಕೊಡ್ರಿ, ನೀವು ಗಾಡಿ ಅಷ್ಟೇ ಸ್ಲೋ ಮಾಡ್ರಿ, ಅವ್ರು ಹೆಂಗೇನು ಓಡಿ ಹೋಗ್ಬಿಡ್ತಾರೆ ಅವ್ರು. ಈ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋ ಸ್ಟಾಪ್ ಮಾಡೇ ಬಿಡ್ರಿ ನೀವು. ಯಾಕಪ್ಪ ಅಂತಂದ್ರೆ ಇವ್ರು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈ ಇವ್ರು ಸ್ವಲ್ಪ ಹೊತ್ತು ಆ ಕಡೆ ಹೊಡಿ ಹೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಈ ಕಡೆ ಹೊಡಿ ಹೋಗ್ಬಿಡ್ತಾರೆ. ಕೊನೆಗೆ ನಟ್ಟು ನಡ್ಬರ್ಕಿಂಗ್ ನಿಂತ್ಕೊಂಡು ಸತ್ಯವ ಅಂತ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಸಾಯಬೇಕಾದ ಗಾಡಿ ನಡೆಸೋರು, ಅದಕ್ಕೆ ಬ್ರೇಕ್ ಕೊಡೋದು ನಿಲ್ಸ ಅಂತ ಇರ್ತೀನಿ. ಈ ಹೆಣ್ಮಕ್ಳು ಗಾಡಿ ನಡ್ಸ್ಕೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಗಂಡು ಮಕ್ಕಳ ಸೈಡಿಗೆ ಹೋಗ್ರಿ. ಮೊನ್ನೆ ಹುಬ್ಬಳ್ಳಿ ಸಮೀಪ ಒಂದು ಘಟನೆ ಆಗ್ಯದ ಅಂತ. ಏನಾಗ್ಯದ, ಒಬ್ಬ ಹೆಣ್ಮಗಳು ಸ್ಕೂಟಿ ತೊಗೊಂಡು ಒಂದು ಹುಡುಗಿ ಒಬ್ಬನಿಗೆ ಬಂದು ಗುದ್ದಾಡ್ರಿ. ಗುದ್ದಿದ ತಕ್ಷಣ ಅವನ್ನಂತ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದಾಳ. ಪೊಲೀಸ್ ಅನ್ನಂತ ಯಾಕೆ ಏನಾಗಿದೆ, ಈಕೆ ಬಂದು ನನಗೆ ಗುದ್ದ ನೋಡ್ರಿ. ಪೊಲೀಸ್ ಅವನಿಗ ಒಂದು ಡೇಟ್ ಕಪಾಳ ಕೊಡ್ದಂತ. ಲೇ ಉತ್ಸವ ಮಗನ, ಗಾಡಿ ತೊಗೊಂಡು ಬರೋ ಮುಂದಾಗ, ಹೆಣ್ಮಕ್ಳು ಗಾಡಿ ತೊಗೊಂಡು ಬರೋ ಮುಂದಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲ, ಫುಟ್ಪಾತ್ ಮೇಲೆ ಹೋಗ್ಬೇಕನ್ನಂತ. ಅದಕ್ಕೆ ಅವನ್ನಂತ, ನಾ ಫುಟ್ಪಾತ್ನಾಗಲ್ರಿ ಹೊಲ್ದಾಗ ಕೆಲಸ ಮಾಡಕತ್ತಿದ್ದ ಬಂದು ಗುದ್ದಾಳ ಅನ್ನಂತ. ಹಿಂಗಾಗ್ತಾವ ಬಂಧುಗಳೇ.
ಅದಕ್ಕೆ ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದೊತ್ನೆ ಭಾಳ ವಿಚಾರ ಮಾಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಭಾಳ ಜನ ಗಂಡ್ಮಕ್ಳು ಸೇರಿದ್ರಿ, ಹೆಣ್ಮಕ್ಳು ಸೇರಿದ್ರಿ ಭಾಳ ಸಂತೋಷ ಅನಿಸ್ತಾ. ಅದ್ರ ಮದುವೆ ಆದವ್ರು ಇದ್ರಿ. ಇಲ್ಲಿ ಮಸಾಜ್ ಮಾಡಿಸ್ಕೊಳಕ್ ಬಂದೊತ್ನಾಗ ಆ ಮಂಜು ಮತ್ತು ಹನುಮವ್ರು ಹೇಳಕತ್ತಿದ್ರು ನನಗೆ, ನಿಮ್ಮಂಥ ಬಾಡಿ ಸಿಗೋದು ಭಾಳ ಕಷ್ಟ ರೀ ನಮ್ಮ ಮಸಾಜ್ ಮಾಡೋ ಮುಂದಾಗ. ಯಾಕಪ್ಪ ಅಂತಂದ್ರೆ ಎಲ್ಲ ದಪ್ಪ ಇದ್ದವ್ರು ಇರ್ತಾರ. ನಮಗೆ ನೋಡ್ರಿ ಒಂದು ತಾಸು ನಿಮ್ಗೆ ಮಸಾಜ್ ಆಗ್ತಾ ನಮ್ಗೆ ಅರ್ಧ ಗಂಟೆ ಮುಗಿದೋಗ್ಬಿಡ್ತದೆ. ಯಾವಾಗ ಹಿಂಗೆ ರೊಟ್ಟಿ ಹೊಳಿಸ್ಬಿಡ್ತಾರೆ, ಈ ಕಡೆಯಿಂದ ಈ ಕಡೆ ಹಾಕ್ತಾರೆ, ಈ ಕಡೆಯಿಂದ ಈ ಕಡೆ ಹಾಕ್ತಾರೆ. ತಡನೇ ಆಗಂಗಿಲ್ಲ ನಮ್ಗೆ. ಮಸಾಜ್ ಈಜಿ, ಅದು ತಿಕ್ಕ ಮುಂದಾಗಂತ ಸಾವಕಾಶ ಅಂತಿರ್ತೀವಿ ನಾವು. ಯಾಕಂತಂದ್ರೆ ನಮ್ಗೆ ಮಾಂಸ ಇಲ್ಲ ಏನಿಲ್ಲ, ಎಲ್ಬಿಗೆ ಬೇನೆ ಆಗಿಬಿಡ್ತಾರು. ಮತ್ತೆ ಒಂದಾಗಿತ್ತು ಅಂತಂದು ಹೇಳ್ತಿರ್ತೀವಿ. ಸರ ನಗಿಸ್ಬಾಡ್ರಿ ಅಂತ ಅವ್ರು ಅಂತಿರ್ತಾರೆ ಪಾಪ ಅವರು. ಈ ಮಸಾಜ್ ಮಾಡಿಸ್ಕೊಳ್ಳೋದು ಇಲ್ಲಿ ಬಂದ ಮೇಲೆ ಒಂದೊಂದು ಥರ ಕನಸುಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ಯಾರ ನಮ್ಗೆ. ಈಗ 3 ದಿವಸದಾಗ ನಾನು ಒಂದೊಂದು ನಮೂನಿ ಒಗ್ಗರಣೆ ತಿನ್ಬೇಕು ಅನಿಸ್ತದ, ಮಿರ್ಚಿ ತಿನ್ಬೇಕು ಅನಿಸ್ತದ, ಶೇಂಗಿನ ಹೋಳಿಗೆ ಇಂಥವೆಲ್ಲ ಬಯಸ್ಲಿಕ್ಕೆ ಸ್ಟಾರ್ಟ್ ಆಗ್ಯದ್ರಿ. ಇವು ಮನೆಗಿದ್ದತ್ನ ಏನು ತಿನ್ಬೇಕು ಅಂತ ಅನ್ಸಂಗಿಲ್ಲ. ಇಂಥಲ್ಲಿ ಬಂದತ್ನೇ ಬಲ್ಲ ನೀವು ಏನೋ ಅರಿಶಿಣ ಕಲರ್ ಕಂಡಿತ್ತು, ಒಗ್ಗರಣೆ ಮಾಡಿದಂಗೆ ಕಾಣಿಸ್ತದ ನಾನು. ಒಗ್ಗರಣೆ ಅಲ್ರಿ ಇದು ಕಾಯಿಪಲ್ಲೆ ಮಾಡ್ಲಾಕತ್ತೀವಿ ಅಂತಂದ್ರು. ಇವೆಲ್ಲ ಅನುಭವ ನೋಡ್ರಿ. ಇವು ಆಸ್ಪತ್ರೆ ಬಂದತ್ನೇ ಭಾಳ ಚಂದ ಅನುಭವಗಳಾಗ್ತಾವ. ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಭಾಳ ಚಂದ ರೀ. ಒಬ್ಬ ನನಗೆ ಮೋಸ ಹೆಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ರೀ. ನಾನು ಹೇಳ್ತಿ ದವಾಖಾನೆಗೆ ಅದಳಪ್ಪ ಒಂದು 100 ರೂಪಾಯಿ ಕೊಡಂತಂದ ಕೊಟ್ಟೆ. 1 ದಿವ್ಸ ಕೊಟ್ಟೆ, 2 ದಿವ್ಸ ಕೊಟ್ಟೆ, 3 ದಿವ್ಸ ಕೊಟ್ಟೆ. ದಿವಸ ಇಸ್ಕೊಂಡೇವ ದವಾಖಾನೆಗಳಪ್ಪ ಕಷ್ಟದಾಗ ಏನು ರೊಕ್ಕ ಕೊಡಂತ ನಾವು ಕೊಡವ. ನಾನೇ ಕೊನೆಗೆ ದವಾಖಾನೆಗೆ ಹೋಗಿ ಮಾತಾಡ್ಸಿ ಬಂದ್ರಾಯ್ತಂತೇಳಿ ಹೋಗಿನ್ರಿ. ಅವ್ನು ಹೇಳ್ತಿ ಆ ದವಾಖಾನೆ ಸಿಸ್ಟರ್ ಅದಾಳ್ರಿ, ದವಾಖಾನೆಗೆ ಅದಾವ ರೊಕ್ಕಯ್ಯೋ. ನನಗೇನು ಗೊತ್ತ್ರಿ ಸಿಸ್ಟರ್ ಅದಾವ ಅಂಬದು ಏನು ಗೊತ್ತಾಗ್ಬೇಕು ನಮ್ಗೆ. ಮೋಸ ಮಾಡಲಿಕ್ಕೆ ಭಾಳಷ್ಟು ವಿಧಾನಗಳು ಅದಾವ ಬಂಧುಗಳೇ, ಮೋಸ ಮಾಡುವಂಥ ಜಗತ್ತಿನಲ್ಲಿ. ಅದಕ್ಕೆ ಹೇಳ್ತಾರೆ ಏನಂತಂದು, ಮನೆಯಿಂದ ಹೊರಗಡೆ ಹೋಗುವಾಗ ಬುದ್ಧಿ ಇಟ್ಕೊಂಡು ಹೊರಗಡೆ ಹೋಗ್ಬೇಕಂತ. ಯಾಕಂದ್ರೆ ಜಗತ್ತು ಒಂದು ವ್ಯಾಪಾರ ಕೇಂದ್ರ ಬಂಧುಗಳೇ. ಬುದ್ಧಿ ಇಟ್ಕೊಂಡು ತಲೆ ಇಟ್ಕೊಂಡು ಹೊರಗಡೆ ಹೋಗ್ಬೇಕು. ಮನೆ ಒಳಗಡೆ ಬರುವಾಗ ಹೃದಯ ಇಟ್ಕೊಂಡು ಒಳಗಡೆ ಬರ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಮದೊಂದು ಕುಟುಂಬ ಐತೆ ಅಂತಂದು. ಅದಕ್ಕೆ ವ್ಯವಹಾರ ಸಂಬಂಧಗಳು ಮತ್ತು ಹೃದಯ ಸಂಬಂಧಗಳು ಬಹಳಷ್ಟು ವ್ಯತ್ಯಾಸಗಳು ಇರ್ತವೆ ಬಂಧುಗಳೇ. ಈ ಹೃದಯಕ್ಕೆ ಸಂಬಂಧಪಟ್ಟದ್ದು ಹೇಳ್ಬೇಕಾಗಿತ್ತಂದ್ರೆ ಸದಾ ನಗ್ತಾ ಇರ್ಬೇಕು ಮನುಷ್ಯ. ನಗಲಿಕ್ಕೆ ಏನು ಮಾಡಬೇಕು? ಏನಿಲ್ಲರಿ, ನಾವು ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಆದಷ್ಟು ಅಬ್ಸರ್ವ್ ಮಾಡ್ಕೊಂಡು ಏನು ಹಾಸ್ಯ ಸಿಗ್ತದೆ ಅದು ನೋಡ್ಕೊಂತ ಹೋಗ್ಬೇಕು. ಈಗ ಗಂಡ ಹೆಂಡತಿ ನೋಡೋ ಭಾಳಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತಾವೆ. ಯಾರ ಮನೆಗೆ ಜಗಳ ಆಗಲ್ಲ ಹೇಳ್ರಿ, ಎಲ್ಲ ಮನೆಗೆ ಜಗಳ ಆಗ್ತಾವೆ. ಈ ಹೆಣ್ಮಕ್ಳು ಜಜ್ಮೆಂಟ್ ಮಾಡೋದೇ ಕಷ್ಟ ಆಗೈತ್ರಿ. ಅದ್ರಾಗ ನಾನು ಹೇಳ್ತೀವಿ ವಿಶೇಷವಾಗಿ 2 ಥರದ ಗಂಡಸರು ಹೆಣ್ಮಕ್ಳಿಗೆ ಅರ್ಥನೆ ಮಾಡ್ಕೊಳ್ಳೇಂತ. ಯಾರಂತಂದ್ರೆ ಒಂದು ಮದುವೆ ಆದವರು, ಇನ್ನೊಂದು ಮದುವೆ ಆಗ್ಲಿರ್ತವ್ರು. ಯಾರ ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಂಡ್ರೆ ಅವ್ರು ಸ್ವಾಮಿಗಳಾಗ್ಬಿಟ್ರು, ಅವ್ರು ನಿಶ್ಚಿಂತೆ ಆಗಿಬಿಟ್ರು. ಅವ್ರು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾನು ಹೇಳ್ತೇನೆ, ನನಗೆ ಒಂದು ದಿವಸ ನನಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ನಾನು ಮಾಡೋದು 2ನೇ ಮಾತು, ನೀ ಎಷ್ಟು ಪ್ರೀತಿ ಮಾಡ್ತಿ ಹೇಳಂತಂದೆ. ಇವ್ರು ಏನು ಮಾಡ್ತಾರೆ, ಯಾವುದನ್ನ ಫಂಕ್ಷನ್ ಇದ್ದತ್ ನಾಗ ಗಂಡನ ಹೆಸರು ಕೈ ಮೇಲೆ ಹಾಕೊಂಡ್ಬಿಡ್ತಾರೆ. ನೋಡು ನಾನು ನಿನಗೆ ಎಷ್ಟು ಲವ್ ಮಾಡ್ತೀನಿ ನೋಡು ಅಂತ ತೋರಿಸ್ತಾರೆ. ನಾನು ಹೇಳ್ತೇನಲ್ಲ ಒಂದು ದಿವಸ, ನೀ ನನ್ನ ಹೆಸರು ಎಲ್ಲಿ ಹಾಕೊಂಡಿದ್ದು ಹೇಳಂತಂದ್ಲು. ನನ್ನೇ ಎಲ್ಲಿತ್ತು ಹೇಳ್ರಿ, ಎಲ್ಲಿದ್ದಿಲ್ಲ. ನಾನು ಅಂದೆ ಸುಮ್ಮನೆ ಒಂದು ಬಂಡಲ್ ಹೊಡೆದ್ಬಿಟ್ಟೆ ನಾನು. ಹುಚ್ಚಿ ಎಂತಕ್ಕಿದ್ದೀನಿ ನಾನು, ಹೃದಯ ಅಂದ್ರೆ ನಿನ್ನ ಹೆಸರ ಕಾಣ್ತದೆ ಅಂದೆ ನಾನು ಹೇಳ್ತಿ ಚಾಕು ತೊಗೊಂಡು ಬಂದ್ಬಿದ್ದಾಡ್ರಿ, ಎಲ್ಲೇ ತೋರಿಸಿ ನೋಡಮ್ಮ ಅಂತಂದು. ಹೆಣ್ಮಕ್ಳಿಗೆ ಮಾತಾಡೋದೇ ಭಾಳ ಕಷ್ಟ ನಂಗೆ ಆಗೈತೆ. ಜಗಳ ಎಲ್ಲರ ಮನೆಗೆ ಅದ ಬಂಧುಗಳೇ, ಎಲ್ಲರ ಮನೆಗೆ ಜಗಳ ಅದ. ಮದುವೆಯಾಗಿ ಒಂದು 10 ವರ್ಷಕ್ಕೆ ಗಂಡ ನನ್ನಂಗೆ ತೆಳ್ಳಗೆ ಉಳಿತಿದ್ರೆ ಹೆಣ್ತಿ ಮಾತ್ರ ದಪ್ಪಾಗಿಬಿಡ್ತಾಳೆ. ಎಷ್ಟು ಜಗಳ ಹೆಂಗಿರ್ತದೆ ಅಂತಂದ್ರೆ ಹೆಣ್ಮಕ್ಳ ಜೊತೆಗೆ ಜಗಳ ಆದ ದಿವಸ ನೋಡ್ಬೇಕು. ರಾತ್ರಿ ಮಕ್ಕೊಂಡತ್ನಾಗ ಉಸಿರಾಟ ಹಿಂಗಿರ್ತದೆ, ಬುಸ್ ಅಂತಿರ್ತಾರೆ ಹೆಣ್ಮಕ್ಳು. ನಾವು ಹೆಣ್ತಿ ಜೊತೆ ಮಕ್ಕೊಂಡು ನಾಗರಾವ್ ಜೊತೆ ಮಕ್ಕೊಂಡು ಅಂತ ಅನ್ಸ್ಬೇಕು. ಆ ನಮ್ಮನೆ ಉಸಿರಾಟ. ಮದುವೆ ಆದ್ಮೇಲೆ ಹೆಣ್ತಿ ಇಷ್ಟು ದಪ್ಪ ಆಗ್ತಾಳೆ. ಭಾಳ ಜನ ಅಂತಾರೆ ಹೆಣ್ತಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಯಾರ ಮನೆ ಜಗಳ ಇಲ್ಲಿ ಹೇಳು, ಯಾರ ಮನೆ ಜಗಳ ಎಷ್ಟು ಅಡ್ಜಸ್ಟ್ಮೆಂಟ್ ಅಂತ ಮಾಡ್ಕೋಬೇಕು ರೀ. ನನ್ನಂತ ತೆಳ್ಳ ನಾವು ಗಂಡ ಇರ್ತಾನೆ, ದಪ್ಪ ಇದ್ದಕ್ಕೆ ಹಿಡಿತಿರ್ತಾಳೆ. ರಾತ್ರಿ ಮಕ್ಕೊಂಡತ್ತೆ ಮನ್ಸದ ಮೇಲೆ ಜಗನೇ ಕೊಡಂಗಿಲ್ಲಕಿ, ಇಷ್ಟಾಗ್ಲಿಕ್ಕೆ ಮಾಕನೇ ಮಕ್ಕೊಂಡ್ಬಿಡ್ತಾಳೆ. ಗಂಡ ಒಂದು ಕಡೆ 7 ಮೈಲಿ ಮನ್ಸ ಹಿಡ್ಕೊಂಡು ಮಕ್ಕೊಂತದ. ಪಾಪ ಮನ್ಸ ಹಿಡ್ಕೊಂಡು ಯಾಕೆ ಮಕ್ಕೊಂತಂತಾರ, ಈಕಿಂದು ಉಸಿರಾಟ ಗೊರಕಿ ಜಾಸ್ತಿ. ಈಕಿ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗ್ತದ. ಉಸಿರು ಹೇಳ್ಕೊಂಡ್ಲ ವಾಪಸ್ ಬಂದ್ಬಿಡ್ತವೆ. ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗೋದು ವಾಪಸ್ ಬರೋದು, ಮುಂದಕ್ಕೆ ಹೋಗೋದು ವಾಪಸ್ ಬರೋದು. ಅಚಾನಕ್ ಸೀನಿಲ್ಲ ತೂಕೊಡ್ರಿ ಆಕ್ಷನ್ ತಂದು ಗಾಡಿಗೆ ಬರ್ದು ಮತ್ತೆ ವಾಪಸ್ ಬಂದು ನೋಡ್ಕೊಂತ ನಾವು. ಭಾಳ ಜನ ನಗ್ಲಕೈತ್ರಿ, ನಿಮ್ಮ ಮನೆಗೆ ಆದಂಗೆ ಕಾಣಿಸ್ತದೆ ಇಂಥ ಅನುಭವಗಳು. ಇವೆಲ್ಲ ಸಹಜವಾಗಿ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳ ಬಂಧುಗಳೇ. ನಾವು ಹೆಣ್ಮಕ್ಳಿಗೆ ಸಂಶಯ ಜಾಸ್ತಿ ರೀ. ಒಬ್ಬ ಹೆಣ್ಮಗಳು ಗಂಡಕ್ಕೆ ಫೋನ್ ಮಾಡಿದ್ನಂತೆ, ರೈ ಎಲ್ಲಿದ್ರಿ? ಆಫೀಸ್ನಾಗ ಇದ್ದೀನಿ. ಯಾಕೆ ಏನಾಯ್ತು? ಏನಿಲ್ಲ, ಬಾಜು ಮನೆಗೆ ಓಡಿಗಳ, ಅದಕ್ಕೆ ನಿನಗೆ ಫೋನ್ ಮಾಡಿದ್ನಂತಂತ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಹೇಳ್ರಿ? ಸಂಶಯ ಜಾಸ್ತಿ. ಗಂಡ ಒಂದು ದಿವಸ ಆಫೀಸ್ಲಿಂದ ಜಲ್ದಿ ಬಂದಂತ. ಗಂಡ ಎಂತ ಉತ್ತರ ಕೊಟ್ಟ ನೋಡ್ರಿ. ಆಫೀಸ್ಲಿಂದ ಜಲ್ದಿ ಬಂದ ತಕ್ಷಣ ಹೇಳ್ತೇನಲ್ಲತ್ತ, ಯಾಕ್ರಿ ಜಲ್ದಿ ಬಂದ್ರಿ? ಏನಿಲ್ಲ, ಬಾಸ್ ಅಂದ ನರಕಕ್ಕೆ ಹೋಗಂತಂದ. ಅದಕ್ಕೆ ಮನೆಗೆ ಜಲ್ದಿ ಬಂದಿನಿ ಅಂತಂದಂತಾವ. ಇವೆಲ್ಲ ಮನೆಯಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳು ಬಂದ.
ಕೆಲವೊಂದು ಜನ ಗಂಡಸರಿಗೆ ಕುಡಿಯೋ ಅಭ್ಯಾಸ ಇರ್ತದೆ. ಹೆಣ್ಮಕ್ಳು ಅಂತಾರೆ ನೀವು ಕುಡಿದು ಬರಬಾರ್ದು ನೋಡಂತಾರೆ, ಮನೆ ಕರ್ಕೊಂಡು ನೋಡಂತಾರೆ. ಒಬ್ಬ ಗಂಡ ಕುಡಿದು ಬಂದ, ಹೆಂಡ್ತಿ ಗೊತ್ತಾಗ್ಬಾರ್ದು ಅಂತ ತಿಳ್ಕೊಂಡು ಕೆಲವೊಂದು ಜನ ಏಲಕ್ಕಿ ಹಾಕೊಂತಾರೆ, ಇಲ್ಕ ಪಾನ್ ಹಾಕ್ಕೊಂಡು ಗುಟ್ಕ ಹಾಕ್ಕೊಂಡು ಸ್ಮೆಲ್ ಬರ್ಲಾದಂಗೆ ಹೆಂಡ್ತಿ ಗೊತ್ತಾಗ್ಲಾದಂಗೆ ಮಾಡ್ತಾರೆ ಕೆಲವೊಂದು ಜನ. ಒಂದು ತಾಸು ಅಪಾರ್ಟ್ಮೆಂಟ್ ಕೆಳಗೆ ಕೂತಾರೆ, ಹೆಂಡ್ತಿ ಗೊತ್ತಾಗ್ಬಾರ್ದು ಅಂತಂದು ಸ್ಮೆಲ್ ಕಡಿಮೆ ಆಗ್ಬೇಕು ಅಂತಂದು ಒಂದು ತಾಸು ಆದ್ಮೇಲೆ ಮನೆಗೆ ಹೋಗಿ ಬಾಗಿಲು ಬಾರಿಸ ಹೆಣ್ಮಗಳು ಬಾಗಿಲು ತೆಗೆದ್ಲು, ಇವತ್ತು ನೀವು ಕೂಡ ಬಂದಿರಲಿಲ್ಲ ಅಂತಂದ್ಲು. ಹೌದು ನಿನಗೇನು ಗೊತ್ತಾಯ್ತಂದು, ಇದು ನಿಮ್ಮ ಮನೆಯಲ್ಲ ಮ್ಯಾಲಾದ ನೋಡೋಲ್ಲ ಅಂತಾಕಿ. ಅವ ಬೇರೆ ಮನೆಗೆ ಹೋಗಿ ಇದು ನಿಮ್ಮ ಮನೆಯಲ್ಲ ಬೇರೆ ಮನೆ ಅದು ಹೋಗಂತಲ್ಲ ಅಂತಾಕಿ. ಈ ಥರದ ಘಟನೆಗಳು ಸಹಜವಾಗಿ ಆಗ್ತಾವೆ ಬಂಧುಗಳೇ. ಮನೆಯಲ್ಲಿ ಜಗಳ ಜೂಟಿ ಎಲ್ಲಷ್ಟು ಇದ್ದದ್ದ. ಹೆಂಡ್ತಿ ಸಿಟ್ಟಿಗೆ ಎದ್ಬಿಟ್ಲು ಒಂದ್ಸಲ, ಯಾವುದೋ ಒಂದು ತಪ್ಪು ಮಾಡಿದ್ದ, ಗಂಡಗೆ ದರ ಹೇಳ್ಕೊಂಡು ದೇವ್ರ ಮುಂದೆ ತಂದು ನಿಲ್ಸಿದ್ಲು. ಗಂಡಗನ್ಲಂತ ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ನಂದಿತ್ತಂದ್ರೆ ವಿಧಿಗೆಯನ್ನಾಗಿ ಮಾಡ್ಲಿ ಅಂತ. ಆದ್ರೆ ಹೋಗಂಗಿತ್ತ ಗಂಡನೇ ಹೋಗ್ಲಿ ಲೆಕ್ಕಕ್ಕೆ ಭಾಳ ಜನಗೆ ಅರ್ಥ ಆಗಂಗಿಲ್ಲ. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳಿರ್ತವೆ ಬಂಧುಗಳೇ. ಒಬ್ಬ ಹೆಣ್ಮಗಳು ಗೂಳಿ ಇರ್ತಲ್ರಿ, ಗೂಳಿ ಇದಕ್ಕೆ ಚಪಾತಿ ತಿನ್ಸಾಕತ್ತಿದ್ಲಂತ. ಒಬ್ಬ ಬಂದಂತ ಏನಂತೇಳಿ, ನೀವು ಗೂಳಿ ಅದ, ನೀವು ಆಕಳ ಅಂತ ತಿಳ್ಕೊಂಡು ಚಪಾತಿ ತಿನ್ಸಾಕೈತ್ರಿ, ಗೂಳಿ ಅದದು ತಿನ್ಸೋದು ನೀವು ಗೊತ್ತೋದು ನನಗನ್ನಂತ. ಅದಕ್ಕೆ ತಿನ್ಸ್ಬೇಡ್ರಿ, ಭಾಳ ಮಂದಿ ಎಲ್ಬು ಮುರಿದ ಅನ್ಲಂತ. ನನ್ನ ಗಂಡ ಎಲ್ಬಿನ ಡಾಕ್ಟರ್ ಅದನ್ನ, ಇದರಿಂದ ನಾನು ಮನೆ ನಡ್ಲಿಕ್ಕತ್ತಲ್ಲ ಅಂತಕ್ಕಿ. ಈ ಥರದ ಹಾಸ್ಯ ಪ್ರಸಂಗಗಳು ಪ್ರತಿಯೊಬ್ಬ ಜೀವನದಲ್ಲಿ ನಡೀತಾವೆ ಬಂಧುಗಳೇ. ಕೊನೆ ಒಂದು ಮಾತೇಳಿ ನಾ ಪ್ರಾಣೇಶ್ವರಿಗೆ ವೇದಿಕೆ ಬಿಟ್ಕೊಡ್ತೀನಿ. ಏನಪ್ಪ ಅಂತಂದ್ರೆ, ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂಬುದು ಹೇಳಿಕೊಡ್ತೀನಿ ನಿಮಗೆ. ದೇವ್ರ ಜೊತೆ ಮಾತಾಡುವಾಗ ಎರಡು ಕೈ ಮುಗಿದು ಮಾತಾಡ್ಬೇಕಂತ ಬಂಧುಗಳೇ. ದೇವ್ರ ಜೊತೆ ಮಾತಾಡುವಾಗ ಎರಡು ಕೈ ಮುಗಿದು ಮಾತಾಡಬೇಕು. ಗುರುವಿನ ಜೊತೆ ಮಾತಾಡುವಾಗ ತಲೆ ತಗ್ಗಿಸಿ ಮಾತಾಡಬೇಕು. ತಂದೆ ಜೊತೆಯಲ್ಲಿ ನಯ ವಿನಯದಿಂದ ಮಾತಾಡಬೇಕು. ತಾಯಿ ಜೊತೆಯಲ್ಲಿ ಸ್ವತಂತ್ರದಿಂದ ಮಾತಾಡಬೇಕು. ಅಕ್ಕ ತಂಗಿಯರ ಜೊತೆಯಲ್ಲಿ ನಕ್ಕೊಂತ ಮಾತಾಡಬೇಕು. ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡಬೇಕು. ಗೆಳೆಯರ ಜೊತೆಯಲ್ಲಿ ಬಿಂದಾಸಾಗಿ ಮಾತಾಡಬೇಕು. ಹೆಂಡತಿ ಜೊತೆ ಹೆಂಗೆ ಮಾತಾಡಬೇಕು ಇನ್ನು ಕಂಡಿಡ್ದತ್ನಾಗಂತ ಹೇಳ್ತಾ ನೀವೆಲ್ಲ ಭಾಳ ಚಂದ ಕಾರ್ಯಕ್ರಮ ಕೇಳಕೈತ್ರಿ, ಅದು ಭಾಳ ಸಂತೋಷ. ಗಂಡ ಹೆಂಡತಿ ಸಂಬಂಧ ಹೆಂಗೆ, ಗಂಡ ಹೆಂಡತಿ ನಾವು ಭಾಳಷ್ಟು ಹಾಸ್ಯ ಪ್ರಸಂಗ ಮಾಡಿದೆ. ನಾ ಹೆಣ್ಮಕ್ಳ ಮೇಲೆ ಜಾಸ್ತಿ ಹಾಸ್ಯ ಪ್ರಸಂಗಗಳು ಮಾಡಿದೆ ಬಂಧುಗಳೇ. ಗಂಡ ಹೆಂಡತಿ ನೋಡು ಭಾಳ ಒಳ್ಳೆ ಸಂಬಂಧಗಳು ಇರ್ತಾವೆ. ಒಂದ್ಸಲ ಹೇಳ್ತಿ ಗಂಡ ಕೇಳಿದ್ಲಂತ, ನಿನ್ನ ತಾಯಿ ಮತ್ತು ನಾನು ಇಬ್ಬರಲ್ಲಿ ಯಾರಿಗೆ ಇಷ್ಟಪಡ್ತಿ, ಯಾರಿಗೆ ಪ್ರೀತಿ ಮಾಡ್ತಿ ಅಂತಂದಾಗ ಗಂಡನಂತ, ನಾ ಇಬ್ಬರಿಗೂ ಅಷ್ಟೇ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ನನ್ನ ತಾಯಿ 9 ತಿಂಗಳು ಹೆತ್ತೊತ್ತು ಸಾಕಿ ಬೆಳೆಸ್ಯಾಳ, ನಿನ್ನ ತಾಯಿ ಕೂಡ ಹೆತ್ತೊತ್ತು ಸಾಕಿ ಬೆಳೆಸ್ಯಾಳ, ನಿನಗೆ ನನ್ನ ಜೊತೆ ಮದುವೆ ಮಾಡಿಸ್ಯಾಳ, ಹಿಂಗಾಗಿ ಇಬ್ಬರಿಗೆ ಸಮನಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಂತವ. ಹೇಳ್ತಿರ್ಲಂತ, ಹೌದು ಇಬ್ಬರಲ್ಲಿ ಒಬ್ಬರನ್ನ ಬಿಡು ಅಂತೇಳಿ ಹೇಳಿದಾಗ ನೀ ಯಾರನ್ನ ಬಿಡ್ಲಿಕ್ಕೆ ಇಷ್ಟಪಡ್ತಿ ಅಂತಂದಾಗ ಅದಕ್ಕೆ ಗಂಡನಂತ, ನಾನು ಹೆಂಡತಿನ ಬಿಡ್ತೀನಿ, ತಾಯಿನ ಬಿಡಂಗಿಲ್ಲ ಅಂತಂದಂತ. ಅದಕ್ಕೆ ಹೇಳ್ತೀನಂತ, ಯಾಕೆ ಹಿಂಗೆ ವ್ಯತ್ಯಾಸ ಏನ? ಅದಕ್ಕೆ ಅವನ್ನಂತ, ನಾಳೆ ಜಗತ್ತು ಹೆಂಡತಿ ಸಲುವಾಗಿ ತಾಯಿನ ಬಿಟ್ಟ ಅಂತೇಳಿ ಅನ್ಸ್ಕೊಳಂಗೆ ಆಗ್ಬಾರ್ದು. ನಾಳೆ ನಿನ್ನ ಮಕ್ಕಳು ತನ್ನ ಹೆಂಡತಿ ಸಲಾಗ ನಿನಗೆ ಬಿಡುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಮಕ್ಕಳು ಏನದ ನಮ್ಮನ್ನು ನೋಡಿ ಬೆಳಿತಾವ, ನಮ್ಮನ್ನು ನೋಡಿ ಕಲಿತಾವ. ಅದಕ್ಕೆ ಈ ಮಾತನ್ನು ಹೇಳಿದ್ನಂತ ಬಂಧುಗಳೇ. ಅದಕ್ಕೆ ಪ್ರತಿಯೊಂದು ಕುಟುಂಬದಲ್ಲಿ ಸಹಜವಾಗಿ ಇವೆಲ್ಲ ನಡೆಯುವಂಥ ಘಟನೆಗಳ ಬಂಧುಗಳೇ ಹಾಸ್ಯದ ಮೂಲಕ, ಮೆಸೇಜ್ಗಳ ಮೂಲಕ ಒಂದು ನಗಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಇದುವರೆಗೆ ತಾವು ಕೂತ್ಕೊಂಡು ಕಾರ್ಯಕ್ರಮ ಕೇಳಿದಿರಿ, ಭಾಳ ಸಂತೋಷ ಅನಿಸ್ತದ. ಈಗ ನಿಮ್ಮೆಲ್ಲರ ಚಪ್ಪಾಳೆಗೆ ಮಧ್ಯದಲ್ಲಿ ಗಂಗಾವತಿ ಪ್ರಾಣೇಶ್ವರು ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ ಕೋರಬೇಕು. ಅದಕ್ಕಿಂತ ಮುಂಚೆ ವೆಂಕಟರಮಣ ಹೆಗಡೆ ಅವರು ಬಂದು ದಯವಿಟ್ಟು ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಾನು. ಸೊ ಜೋರಾದ ಚಪ್ಪಾಳೆ ಮೂಲಕ ಬಸವರಾಜ ಮಹಾಮನೆಯವರು ಧನ್ಯವಾದವನ್ನು ಅರ್ಪಿಸೋಣ. ಆತ್ಮೀಯರೇ, ಅನೇಕರು ನಿಸರ್ಗ ಮನೆ ಫೇಸ್ಬುಕ್ ಪೇಜಲ್ಲಿ ಹಾಗೆ ಯೂಟ್ಯೂಬಲ್ಲಿ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀರಾ. ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾ ಇದ್ದೀವಿ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್, ಉಚಿತವಾದಂತಹ ಸಂದರ್ಶನ ನಮ್ಮ ವೈದ್ಯರ ಬಳಗ ಮಾಡ್ತಾ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡಿ ಆಮೇಲೆ ನಿಮಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನೀವು ಒಂದು ನಂಬರ್ನ ಹೇಳ್ತೇನೆ, ಅದನ್ನು ನೋಟ್ ಮಾಡ್ಕೊಳ್ಳಿ. 9448729434 9448729434 ಈ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ 1 ಅಥವಾ 2 ದಿವಸದಲ್ಲಿ ನಮ್ಮವರು ನಿಮಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಮಾತಾಡ್ತಾರೆ. ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ಆಮೇಲೆ ವೈದ್ಯರೇ ನಿಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮ್ಮ ತೊಂದರೆಗೆ ಅನುಗುಣವಾದಂಥ ಔಷಧಿಯನ್ನು, ಆಹಾರದ ಪಟ್ಟಿಯನ್ನು, ಪ್ರಕೃತಿ ಚಿಕಿತ್ಸೆ ಉಪಾಯಗಳನ್ನು
ಮನೆಮದ್ದುಗಳನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈ ವ್ಯವಸ್ಥೆಯ ಪ್ರಯೋಜನವನ್ನು ಪಡ್ಕೊಳ್ಳಿ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರಯೋಜನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ಕಷಾಯ, ಸೊ ನೀವು ರಾತ್ರಿ ಮಲಗುವಾಗ ಹಾಲು ಹಾಕದೇ ಇರುವಂಥ ಈ ರೀತಿಯ ಒಂದು ಕಷಾಯವನ್ನು, ಸೊ ರಾತ್ರಿ ಹಾಲು ಕುಡಿಯೋದಷ್ಟು ಒಳ್ಳೆಯದಲ್ಲ, ಸಂಜೆ 7 ಗಂಟೆ ಒಳಗೆ ಹಾಲು ಕುಡಿಯುವಂಥದ್ದನ್ನು ನೀವು ಮುಗಿಸ್ಬೇಕು. ರಾತ್ರಿ ತುಂಬ ಹಾಲು ಕುಡಿದ್ರೆ ಕಫ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು ಇದನ್ನೆಲ್ಲ ಹಾಕಿದಂತಹ ಕಷಾಯವನ್ನು ರಾತ್ರಿ ಮಲಗುವಾಗ ಬಿಸಿ ಬಿಸಿ ಕುಡಿದು ಮಲಗಿದರೆ ಆರೋಗ್ಯಕ್ಕೆ ಅನುಕೂಲ. ಸೊ ಅದಕ್ಕೆ ನಿಮಗೆ ಕಷಾಯವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ತಟ್ಟಲಿಕ್ಕೆ ಕೈಯಲ್ಲಿ ಕಷಾಯ ಇದೆ, ತೊಂದರೆ ಇಲ್ಲ. ಕಷಾಯ ಕುಡ್ದಾದ್ಮೇಲೆ ಚಪ್ಪಾಳೆ ಹಾಕಿ. ನಮಗೀಗ ಗಂಗಾವತಿ ಪ್ರಾಣೇಶ್ ಅವರು ಹಾಸ್ಯದ ರಸದೂಟವನ್ನು ಬಡಿಸ್ಲಿಕ್ಕಿದ್ದಾರೆ. ಅವ್ರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದು ಯಾಕೆ ವಿಭಿನ್ನ ಆಗಿದೆ ಅಂದರೆ, ಇದರಲ್ಲಿ ನಾನು ಬರೆದಿದ್ದು ಏನೂ ಇಲ್ಲ. ನಾನು ಓದಿದ ಮೆಚ್ಚಿನ ಪುಸ್ತಕಗಳ ಬಗ್ಗೆ ಜಾಸ್ತಿ ಬರೆದಿದ್ದೀನಿ. ಅದರಲ್ಲಿ ಭಾಗವತ, ಹಾಗೆ ನಿಜವಾದ ಸುಖಿ ಅಂದರೆ ಯಾರು, ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ, ದೇವರು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ಅಲ್ಲ, ಪ್ರೀಮಿಯಂ ನೀವು ಕಟ್ಟಿಲ್ಲ, ಈ ಥರದ ಅಧ್ಯಾತ್ಮದ ಲೇಖನಗಳಿಗೆ ಕೆಲವು ಪುಸ್ತಕಗಳು ನನಗೆ ತುಂಬ ಸಹಕಾರಿಯಾದವು. ಹೀಗಾಗಿ ಅವುಗಳನ್ನು ಆಧಾರಿಸಿ ಬರ್ತಿದ್ದೀನಿ. ಇನ್ನು ಎರಡನೇದು ಏನು ಅಂದರೆ, ಇದು ಬೀಚಿ ಬಯೋಗ್ರಫಿ, ನಮ್ಮ ಗುರುಗಳ ಪುಸ್ತಕ. ನಾನು ಇವತ್ತೇನಾದರೂ ಈ ಪರಿ ಮಾತಾಡ್ತಿದ್ರೆ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಗಳಿಸಿದರೆ ಅದು ರಾಯಸಂ ಭೀಮಸೇನ್ ರಾವ್ ಅಂತಕ್ಕಂಥ ಒಬ್ಬ ಸಾಹಿತಿಯ ಕೃತಿಗಳಿಂದ. ಇವ್ರನ್ನ ನಾನು ನೋಡೇ ಇಲ್ಲ. ಇವರು ಬರೆದಿರ್ತಕ್ಕಂಥ ನನ್ನ ಬಯೋಗ್ರಫಿ ಅಂತ ಈ ಪುಸ್ತಕದ ಹೆಸರು, ಆಟೋಬಯೋಗ್ರಫಿ. ಇದು ಬೀಚಿಯವರು. ನಾವು ನಮ್ಮ ಜೀವನ ಚರಿತ್ರೆಯನ್ನು ಹೇಗೆ ಬರೀಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೈದ್ಯರುಗಳು, ಇಂಜಿನಿಯರ್ಗಳು, ವ್ಯಾಪಾರಿಗಳು ಏನನ್ನೂ ಮುಚ್ಚಿಡದೆ ಬರೆಯೋದಿದೆಯಲ್ಲ. ನಾವು ತುಂಬ ಜನ ಡೈರಿ ಬರಿತೀವಿ ಅಂತ ನಾನು ಭಾವಿಸ್ತೀನಿ. ಏನೇನೋ ಬರಿತೀವಿ, ಒಳ್ಳೆಯದನ್ನೇ ಬರಿತೀವಿ. ಇವತ್ತು ನಾನು ನಾಯಿಗೆ ಬ್ರೆಡ್ ಹಾಕಿದೆ, ನಿಮ್ಮನೆ ನಾಯಿನೇ ಅದು. ಪಕ್ಕದ ಮಗುವಿನ ಕೈಯಲ್ಲಿ ಪಕ್ಕದ ಮಗುವಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದೆ, ನಮ್ಮ ಮಗುವಿಗೆ ಕೊಡಿಸೋದನ್ನು ನೋಡ್ತಾ ನಿಂತಿರ್ತದೆ, ಅದಕ್ಕೊಂದು ಕೊಡಿಸಿರ್ತೀವಿ. ಈ ಥರದ್ದೆಲ್ಲ ನಾವು ಬರಿತೀವಿ. ಇದರಲ್ಲಿ ಇವರು ಬರೆದಿರೋ ವೈಯಕ್ತಿಕ ವಿಷಯಗಳು ಹೋದರೆ ಗಾಬರಿ ಆಗ್ತೀರಿ. ಹಾಗಾದರೆ ಇವ್ರಿಗೆ ಯಾರ ಸ್ಫೂರ್ತಿ ಅಂದರೆ ಗಾಂಧೀಜಿ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತಕ್ಕಂಥ ಗಾಂಧೀಜಿಯ ಪುಸ್ತಕವನ್ನು ಓದಿದ ಮೇಲೆ ಬೀಚಿಯವ್ರಿಗೆ ಅನ್ನಿಸ್ತು, ನನ್ನ ಬಯೋಗ್ರಫಿ, ನನ್ನ ಜೀವನ ಚರಿತ್ರೆಯನ್ನು ಬರಿಬೇಕು ನಾನು ಅಂದರೆ ಏನನ್ನೂ ಮುಚ್ಚಿಡಬಾರ್ದು, ಇಲ್ಲಿದ್ದರೆ ಬರೀಲೇಬಾರದು. ಏನನ್ನೂ ಮುಚ್ಚಿಡದೆ ಬರೆದಿರ್ತಕ್ಕಂತಹ ಪುಸ್ತಕ ಇದು. ಇದನ್ನು ಓದಿದರೆ ನೀವೇ ಗಾಬರಿ ಆಗ್ತೀರ. ಒಬ್ಬ ಮನುಷ್ಯ ಈ ಪರಿ ಔನ್ನತ್ಯಕ್ಕೆ ಏರಬಹುದೇ, ಈ ಪರಿ ಕೆಡಬಹುದೇ ಅಂತ, ಹ್ಯಾಕೆ ಕೆಟ್ಟೆ ಅಂತ ಬರೆದಿದ್ದಾರೆ. ಜೀವನದಲ್ಲಿ ನಿಜವಾದ ಗರತಿ ಯಾರು, ನಿಜವಾದ ವೇಶ್ಯ ಯಾರು, ವೇಶ್ಯರಲ್ಲಿ ಗರತಿಯರಿದ್ದಾರೆ, ಗರತಿಯರಲ್ಲಿ ವೇಶ್ಯರಿದ್ದಾರೆ ಅಂತ ಹೇಳ್ತಾರೆ ಇವರು. ಎಷ್ಟು ಎದೆಗಾರಿಕೆ ಬೇಕು. 60ರ ದಶಕದಲ್ಲಿ, ಈಗ ಕಾಮನ್ ಇಂಥವೆಲ್ಲ ಮಾತುಗಳು, 60ರ ದಶಕದಲ್ಲಿ ಕಾದಂಬರಿ ಬರೆದಾಗ ಬೀಚಿ ಕಾದಂಬರಿನ ಹೆಣ್ಮಕ್ಳು ಓದಬಾರ್ದು ಅಂತ ಸ್ಟ್ರೈಕ್ ಮಾಡಿದರು. ಬೀಚಿ ಕಾದಂಬರಿ ಓದೋ ಹೆಣ್ಮಕ್ಳನ್ನ ಬೈತಿದ್ರು, ಬೀಚಿದು ಓದ್ತಿ, ಅವ್ನು ಲಫಾಂಗ ಲಪೂಟ ಅಂತೆಲ್ಲ. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ದಯವಿಟ್ಟು ತೊಗೊಂಡು ಓದ್ರಿ. ಇದನ್ನು ಹೆಣ್ಮಕ್ಳು ಖಂಡಿತ ಓದಬೇಕು, ಗಂಡಸರಂತೂ ಓದಲೇಬೇಕು. 350 ರೂಪಾಯಿ. ಇದಕ್ಕೆ ರಿಬೇಟ್ ತೋರಿಸೋ ಹಾಗಿಲ್ಲ, ಯಾಕಂದರೆ ಇದು ನಂದಲ್ಲ. ಅದಕ್ಕೆ ನಾನು 30 ರೂಪಾಯಿ ರಿಬೇಟ್ ತೋರಿಸಿದ್ವಿ. ಈ ಎರಡೇ ಪುಸ್ತಕಗಳಿರೋದು. ಇದು ಹೊರಗಡೆ ಭಾಳ ಕಷ್ಟ ಸಿಗೋದು. ನಿಮಗೆ ಹುಬ್ಬಳ್ಳಿ ಧಾರವಾಡದಲ್ಲಿರೋರಿಗೆ ಸಿಗ್ಬೋದು, ಆದರೆ ತೀರಾ ಗ್ರಾಮೀಣ ಪ್ರದೇಶಗಳಿರೋರಿಗೆ ಸಿಗೋದಿಲ್ಲ ಈ ಪುಸ್ತಕ ಹೆಚ್ಚಾಗಿ. ಇದನ್ನು ಆಮೇಲೆ ಯಾರಿಗೆ ಬೇಕೋ ಅವ್ರು ತಗೊಳ್ಳಿ ಅಂತ ಹೇಳ್ತಾ, ಈಗ ಮಹಾಮನಿಯವರು ನಿಮ್ಮನ್ನು ಅತ್ಯಂತ ಕೌಟುಂಬಿಕ ಹಾಸ್ಯಗಳೊಂದಿಗೆ ರಂಜನೆ ಮಾಡಿದರು. ಭಾಳ ಸಂತೋಷ. ನಾನು, ಜೋಶಿ, ಮಾಮನಿ 3 ಜನ ಇವತ್ತು ಕರ್ನಾಟಕವನ್ನು ಈ ಹಾಸ್ಯದ ಹರಿಗೋಲಿನಲ್ಲಿ ಸುತ್ತಾ ಇದ್ದೇವೆ. ನಾನು ಏನು ಹೇಳಬೇಕು ಅನ್ನೋದೇ ಸಮಸ್ಯೆ ನನಗೆ, ಯಾಕಂದ್ರೆ ನನ್ನ ಮಾತುಗಳೆಲ್ಲ ನೀವು ಕೇಳಿರ್ತೀರಿ. ಇಲ್ಲಿ ಕೆಲವು ಇಂಗ್ಲೀಷ್ ಬಲ್ಲವರು ತುಂಬ ಇರೋದರಿಂದ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ಕೆಲವು ಶಬ್ದ ಇಂಗ್ಲೀಷಲ್ಲಿದೆ. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಮೇಡಮ್ ಹೇಳ್ಕೊ, ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ ಮೇಡಮ್? ಅಪೋಸಿಟ್ ವರ್ಡ್ ಅನ್ನೋದಕ್ಕಿಂತ ಒಂಥರ ಸಂದಿಗ್ಧ. ಏನು ಹೇಗೆ ಅಂದರೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಇದು ಹಾಸ್ಯದಲ್ಲೇ ಬರ್ತದೆ. ಸ್ಮಾಲ್ ಕ್ರೌಡ್, ಇದು ಕಾಂಟ್ರಡಿಕ್ಟರಿ ವರ್ಡು. ಕ್ರೌಡ್ ಅಂದ್ರೇ ಅದು ಸ್ಮಾಲ್ ಇರಲ್ಲ. ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ಕರೀತಾರಂತೆ ಇವಕ್ಕೆ. ಎ ಸ್ಮಾಲ್ ಕ್ರೌಡ್, ಕ್ರೌಡ್ ಇದ್ದಲ್ಲಿ ಸ್ಮಾಲ್ ಅನ್ನೋ ಶಬ್ದ ಸಿಗೋದು. ಆ ಥರದ್ದು ಒಂದು 8-10 ಶಬ್ದಗಳಿದೆ. ಅದನ್ನೇ ನಿಮಗೆ ಹೇಳ್ತೀನಿ. ಏನು? ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ಅಮ್ಮ. ಹೌದಾ? ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್. ಏನು ಹಿಂಗೆ ಅಂದರೆ ಕ್ಲಿಯರ್ಲಿ ಬೇರೆ, ಮಿಸ್ಅಂಡರ್ಸ್ಟುಡ್ ಬೇರೆನಾ?
ಮಿಸ್ಅಂಡರ್ಸ್ಟುಡ್ ಆಗಿರೋದು ಕ್ಲಿಯರ್ ಹೇಗಾಗುತ್ತೆ, ಇದು ಕಾಂಟ್ರಡಿಕ್ಟರಿ ಅವರು. ಇನ್ನು ಮುಂದೆ ಕ್ಲಿಯರ್ ಹೇಳಲ್ಲ ನಾನು, ನೀವು ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡಿ, ಅರ್ಥ ಆಯ್ತಲ್ಲ? ಎಸ್ಟಿಮೇಟ್ ಅಂದರೆ ಎಕ್ಸಾಕ್ಟ್ ಇರಲ್ಲ, ಎಕ್ಸಾಕ್ಟ್ ಎಸ್ಟಿಮೇಟ್ ಏನು ಕೊಡೋದು? ಹಾಗೆ ಎ ಸ್ಮಾಲ್ ಕ್ರೌಡ್ ಹೇಳಿದೆ. ದೆನ್ ನಟರಿಗೆ ಹೇಳ್ತಿರ್ತಾರೆ, ನಾಟಕದಲ್ಲಿ ಪಾರ್ಟ್ ಮಾಡೋರಿಗೆ, ಸಿನಿಮಾ, ಓ ಮೈ ಗಾಡ್, ಆ್ಯಕ್ಟ್ ನ್ಯಾಚುರಲಿ ಮ್ಯಾನ್. ಆ್ಯಕ್ಟಿಂಗ್ ಅನ್ನೋದೇ ನ್ಯಾಚುರಲ್ ಅಲ್ಲ, ಆ್ಯಕ್ಟ್ ನ್ಯಾಚುರಲಿ. ಆ್ಯಕ್ಟಿಂಗನ್ನು ನ್ಯಾಚುರಲಿ ಮಾಡು ಅಂತ ಅರ್ಥ. ಹಾಗೆ ಒಂದು ಯಾವುದೋ ವಸ್ತು ಕಳೆದಿರ್ತದೆ, ಸಿಕ್ಕಿಬಿಡ್ತದೆ, ಫೌಂಡ್ ಮಿಸ್ಸಿಂಗ್ ಅಂತ ಎರಡು ಬಂತು. ಹಾಗೆ ಫುಲ್ಲಿ ಎಂಟಿ, ಹಾಲ್ ಫುಲ್ಲಿ ಎಂಟಿ ಅದು. ಹಾಗೆ ಇನ್ನೊಂದೇನು ಲಾಸ್ಟ್ನೇದೆಲ್ಲ ಲಿಟ್ಲ್ ಬಿಟ್ ಮಿಸ್ಸಸ್ ಯಾಕೆ ಬಂದಿಲ್ಲ ಇಲ್ಲಿಗೆ? ಇಲ್ಲ, ಶಿ ಈಸ್ ಲಿಟ್ಲ್ ಬಿಟ್ ಪ್ರೆಗ್ನೆಂಟ್ ಅಂತ. ಪ್ರೆಗ್ನೆಂಟ್ ಅಂದ್ರೆ ಆಗೋದು, ಅದು ಲಿಟ್ಲ್ ಬಿಟ್ ಏನು? ಇನ್ನು ಕೊನೆಯದು ವಾಕ್ಯನೇ ಇದೆ, ಅದು ಏನು? ಟೆಂಪರರಿ ಫುಲ್ ಟೈಮ್ ಎಂಪ್ಲಾಯಿ ಇನ್ ಪರ್ಮನೆಂಟ್ಲಿ ಅನ್ಏಡೆಡ್ ಕಾಲೇಜ್. ಇದು ಸ್ವಲ್ಪ ನಿಧಾನದ ಅರ್ಥ ಮಾಡ್ಕೊಳ್ಳಿ. ಟೆಂಪರರಿ ಫುಲ್ ಟೈಮ್ ಎಂಪ್ಲಾಯಿ ಇನ್ ಪರ್ಮನೆಂಟ್ಲಿ ಅನ್ಏಡೆಡ್ ಕಾಲೇಜ್. ಅವನ ಗತಿ ಏನಾಗಿರಬೇಡ, ದೇವರೇ ಬಲ್ಲ. ಹೀಗೆ ಇಂಥ ಶಬ್ದಗಳನ್ನು ನಾವು ಬೀಚಿಯವರ ಕೃತಿಗಳಲ್ಲಿ 60ರ ದಶಕದಲ್ಲೇ ನೋಡಿದೆ. ಯಾಕಂದರೆ ಬೀಚಿ ಇಂಗ್ಲೀಷಿಂದ ಓದಿ ಕನ್ನಡದಲ್ಲಿ ಬರೆದ್ರು. ಈಗ ನಾನು ಇವತ್ತು ಏನು ಹೇಳಬೇಕು ಅಂತ ಸಮಸ್ಯೆ ಬಂದಾಗ, ನಾನು ಡಾಕ್ಟ್ರುಗಳೇ ಇರೋದ್ರಿಂದ ಹೊರಗಡೆ ಡಾಕ್ಟ್ರನ್ನ ಟೀಕಿಸ್ತೀನಿ ಅಂತಲ್ಲ, ನಾನು ಡಾಕ್ಟ್ರ್ ಬಗ್ಗೆ ಜನ ಜೋಕ್ ಮಾಡ್ತೀನಿ. ನೀವೆಲ್ಲ ಎಲ್ಲ ಡಾಕ್ಟ್ರಿಗೆ ತೋರಿಸಿ ಬಂದಂಥವ್ರು. ಡಾಕ್ಟ್ರುಗಳದೊಂದು ವೈಶಿಷ್ಟ್ಯ ಏನು ಅಂದರೆ, ಅವರು ತಮಗೇನೇ ರೋಗ ಇದ್ದರೂ ನಿಮ್ಮ ರೋಗ ವಾಸಿ ಮಾಡ್ತಾರೆ. ಎಷ್ಟೋ ಸಾರಿ ಡಾಕ್ಟ್ರುಗಳು ನೀವು ತೋರಿಸ್ಕೊಳಕ್ಕೆ ಹೋದಾಗ ಅವರೊಂದು ಕ್ಯಾಪ್ಸೂಲ್ ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ಏನಾಗಿದೆ ನಿನಗೆ ಅಂತ ಕೇಳುವಂಥ ಉದಾಹರಣೆಗಳು ಇದೆ, ಹೌದಾ? ಎಷ್ಟೋ ಸಾರಿ ಕೆಲವು ಅಸ್ತಮ ಇರೋ ಪೇಷಂಟ್ಗಳು ಒಳಗಡೆ ಹಿಂಗೆ ಅದು ಖುಷಿಯಿಂದ ಪಂಕ್ ಮಾಡ್ಕೊಂಡು ಅವನ್ನ ಬೀಟಿಂಗ್ ಟೆಸ್ಟ್ ಮಾಡ್ತಾರೆ. ಅವರು ಮನುಷ್ಯರೇ, ವೃತ್ತಿಗಾಗಿ ಅಥವಾ ಬದುಕೋದಕ್ಕಾಗಿ ಆ ವೃತ್ತಿ ಮಾಡ್ತಿರ್ತಾರೆ. ಹಾಗೆ ಹೆಂಗೆ ಹಾಸ್ಯ ಹುಟ್ಟುತ್ತದೆ ಅದರಲ್ಲಿ ಅಂತಂದರೆ, ಬೀಚ್ ಹೇಳ್ತಾರೆ, ಸರಳಾ ದೇಶಪಾಂಡೆ ಅಂತ ಒಬ್ಬ ಡಾಕ್ಟ್ರ್ ಇದ್ಲು. ಗಂಡ ಪಕ್ಕದ ಡಾಕ್ಟ್ರು, ಅಂದರೆ ಪಕ್ಕದ ಕ್ಲಿನಿಕ್ಗೆ ಅವನು ಒಂದೇ ಅಪಾರ್ಟ್ಮೆಂಟಲ್ಲಿ ಇಬ್ಬರು ಅಕ್ಕಪಕ್ಕ ಇದ್ದರು. ಅವನಿಗೆ ಗಂಡಸರು ಹೋಗ್ತಾರೆ, ಹೆಣ್ಮಕ್ಳು ಬರ್ತಾಯಿದ್ರು. ಒಬ್ಬ ವ್ಯಕ್ತಿ ಬರ್ತಿದ್ದ, ಅವ್ರ ಮುಂದೆ ಕೂರ್ತಿದ್ದ, ಬರೀ ಅವ್ರು ನೋಡೋದು ಹೀಗೆ. ಏನಾಗಿದೆ ನಿಮಗೆ? ಮಾತಿಲ್ಲ. ಏನು ತೋರಿಸ್ಕೊತೀರಾ? ಯಾಕೆ ಬಂದಿದ್ದೀರಾ? ಇಲ್ಲ, ಉತ್ಸಾಹ ಇರಬೇಕು ಪಾಪ, ಹೋಗ್ಲಿ ಬಿಡೊಂದು ಸ್ವಲ್ಪ ಆ ಕಡೆ ಸರಿ, ನೆಕ್ಸ್ಟ್ ಅಂತ ಕರೀತಿದ್ಲು. ದಿನ ಹೀಗೆ ಅವ್ನು ಬರೋದು, ಕೂಡೋದು, ಅವ್ನು ಸರಿಸೋದು, ಬಂದವರೆಲ್ಲ ನೋಡೋದು. 4 ದಿನ ಹೀಗೆ ಬರೀ ಅವ್ರು ನೋಡೋದು. ಅದು ಕಡೆಗೆ ತಲೆ ಕೆಟ್ಟಾಕಿ ಪಕ್ಕದಲ್ಲೇ ಗಂಡ ಇದ್ದಲ್ಲ, ಹೋಗಿ ಹೀಗೆ ನೋಡಿ ಡಾಕ್ಟ್ರೆ, ಯಾರೊಬ್ಬ ಬಂದು ದಿನಾನ ಕೂತು ನಾನು ನೋಡ್ತಾನೆ, ಏನೂ ತೋರಿಸ್ಕೊಳ್ಳಲ್ಲ, ಅವನೇನು ಹುಚ್ಚನೋ ಬೆಪ್ಪನೋ ಶಿವಲೀಲಿಯೋ ಗೊತ್ತಿಲ್ಲ, ದಯವಿಟ್ಟು ಅವ್ನಿಗೆ ಏನಾದರೂ ಮಾಡಿ ಬನ್ನಿ ನೀವು. ಬಂದು ಅವ್ನು ಭುಜ ತಟ್ಟು, ಏನೋ ಬಡ್ಡಿ ಮಗನೇ, ದಿನ ಬಂದು ಕೂತು ನೋಡಿ ಹೋಗ್ತೀವಿ, ಏನು ತಿಳ್ಕೊಂಡೆ ನಾನು ಹೆಣ್ತಿನ, ಬಿಡ್ರಿ ಕೈನ, ನೀವು ಬೋರ್ಡಲ್ಲಿ ಏನು ಬರೆಸಿದಿರೋ ಆ ಥರ ಮಾಡ್ತಿದ್ದೀನಿ ನಾನು ಅಂದ. ಬೋರ್ಡಲ್ಲಿ ಬರೆಸಿದ್ದೀವ ನಾವು? ಹೌದು, ಎಲ್ಲಿ ತೋರಿಸ್ಬಾ. ಹೊರಗಡೆ ಬಂದು ನೋಡ್ತಾರೆ, ಡಾಕ್ಟರ್ ಸರಳಾ ದೇಶಪಾಂಡೆ MBBS MD, ನೋಡುವ ಸಮಯ 9 ರಿಂದ 1. ಇಲ್ಲಿ ಯಾರಾದರೂ ಡಾಕ್ಟ್ರ್ ಇದ್ದರೆ ಹಾಗೆ ಬರೆಸ್ಬೇಡಿ. ಹಾಗೆ ಇದೊಂದು ಸ್ಟ್ಯಾಂಡರ್ಡ್ ಜೋಕು. ಏನು, ಸೀನಿಯರ್ ಮೋಸ್ಟ್ ಡಾಕ್ಟ್ರು, ಟ್ರೀಟ್ಮೆಂಟ್ ಎಲ್ಲ ಆಯಿತು, ಡಿಸ್ಚಾರ್ಜ್ ಆದ, ಮೇನ್ ಗೇಟ್ ದಾಟಿ ಹೊರಗಡೆ ಹೋಗ್ತಿದ್ದಾಗೆ ದಬಾರ್ ಅಂತ ಬಿದ್ದು ಸತ್ತೋಗ್ಬಿಟ್ಟ. ಎಲ್ಲ ಅಯ್ಯೋ, ಕಂಪೌಂಡ್ರು, ಸ್ಟಾಫು, ನರ್ಸು ಎಲ್ಲ ಬಂದು, ಅಯ್ಯೋ ಸಾರ್, ಏನು ಸರ್ ಕೆಟ್ಟ ಹೆಸರು ಬರ್ತೆ, ಎಲ್ಲ TV ಅವರೆಲ್ಲ ಬರ್ತಾರೆ, ಏನು ಮಾಡ್ಬೇಕು ಸರ್, ತುಂಬ ಕಷ್ಟ. ಸೀನಿಯರ್ ಮೋಸ್ಟ್ ಡಾಕ್ಟ್ರ್ ಎಕ್ಸ್ಪೀರಿಯನ್ಸ್ ಹೇಳ್ದ, ಗಾಬರಿ ಆಗಬೇಡಿ, ಅವನ ತಲೆನ ಈ ಕಡೆ ತಿರುಗಿಸಿ ಸಾಕು, ಇಷ್ಟೇ. ಅರ್ಥ ಆಯ್ತಾ? ಯೋಚನೆ ಮಾಡಿ ನೋಡ್ರಿ. ಏನಿಲ್ಲ, ಅವನು ಹೊರಗೆ ಹೋಗ್ತಾ ಡಿಸ್ಚಾರ್ಜ್ ಆಗಿ ಸಾಯಲಿಲ್ಲ, ಒಳಗೆ ಬರ್ತದೆ ಬಾಗಲದಲ್ಲೇ ಬಿದ್ದು ಸತ್ತ. ನೋಡಿ, ತಲೆ ಈ ಕಡೆ ಇದೆ, ಇಷ್ಟೇ. ಚಪ್ಪಾಳೆ ತಟ್ಟಿ, ನಗು ಬರಲಾರ್ದಾಗ ಚಪ್ಪಾಳೆ ತಟ್ಬಿಡ್ರಿ. ಆಮೇಲೆ ನಮ್ಮ ಹಳ್ಳಿ ಕಡೆ ಭಾಳ ಕಷ್ಟ ರೀ. ಡಾಕ್ಟ್ರು ಭಾಳ ಶಾಣೆ ಅದಾರಪ್ಪ, ನೋಡಿಲ್ಲೇ ಅಡ್ಮಿಟ್ ಆಗ 10 ದಿವಸ ಇಲ್ಲಿರೋ ನೋಡ, ಡಾಕ್ಟ್ರೇ ಹೇಳ್ತಾರೆ ನೋಡು, 10 ದಿವಸ ಇರು. ಯಾರೋ ಎತ್ಕೊಂಡ್ಬಂದಿರ್ತಾರೆ ಅವನ್ನ, ಸೈಯಾಟಿಕ್ಕಾಗಿ ನನ್ನ ಆಗಿತ್ತಲ್ಲ ಹಾಗೆ, ನಾನು ಎತ್ಕೊಂಡೇ ಬಂದಿದ್ರಿ ಇಲ್ಲಿಗೆ. ಹಂಗೆ ಬಂದಿದ್ರು, ನೀನು ಎತ್ಕೊಂಡ್ಬಂದಾರ 10 ಜನ, ಹೋಗುವಾಗ ನೋಡಿ ನೀನು ಹೆಂಗೆ ಹೋಗ್ತೀಯ ಅಂತ. ಅರ್ಥ ಆಯ್ತಾ? 10 ದಿನ ಇಲ್ಲಿರು ಅಂದರೆ ಏನು, ಹೊತ್ಕೊಂಡ್ಬಂದಾರ, ನೀನು ನಡ್ಕೊಂತ ಹೋಗ್ತಿದ್ದೀಯ ಅಂದ್ಬಿಟ್ರು. 10 ಜನ ನೀನು ಎತ್ಕೊಂಡ್ಬಂದಾರ, ನೀನು ನಡ್ಕೊಂತ ಹೋಗ್ತೀಯ ಅಂದಾಗ ಅವ ಏನು ಅನ್ಬೇಕ್ರಿ,
ಅಂದ್ರೆ ಬಸ್ ಚಾರ್ಜ್ಗೆ ರೊಕ್ಕ ಇಲ್ದಾಗ ಮಾಡ್ತೀರೇನ್ರಿ ನೀವು? ಆಮೇಲೆ ಕ್ಲಿಯರ್ ಹೇಳ್ಬೇಕು ನೀವು ಹೆಗಡೆಯವ್ರ ಮುಂದೆ ನನಗೆ ಏನಾಗ್ತಿದೆ ಮುಚ್ಚಿಡಬಾರ್ದು. ವೈದ್ಯರ ಮುಂದೆ ಕೆಲವು ಇದೆ ನೋಡ್ರಿ, ವೈದ್ಯರ ಮುಂದೆ, ಪಂಡಿತರ ಮುಂದೆ, ಜ್ಯೋತಿಷ್ಯರ ಮುಂದೆ, ನಮಗಿಂತ ಹಿರಿಯರ ಮುಂದೆ, ಗುರುಗಳ ಮುಂದೆ ಏನನ್ನು ಮುಚ್ಚಿಡಬಾರ್ದು ಅಂತ. ಹೌದಾ? ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಬೋರ್ಡ್ ಇರ್ತಕ್ಕಂಥ ಏನು ಬರೀ ಗಲಾಟೆ ರೀ. ನರ್ಸ್ಗಳು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ನಾವು ನೋಡ್ತಿರ್ತೀವಾಗಲೇ ಅವ್ರು ನಮ್ಮನ್ನು ನೋಡಲ್ಲ. ನಮ್ದು ಅದೇ ಕೆಲಸ, ಅವ್ರನ್ನೇ ನೋಡೋದು. ಅವ್ರು ಬರೀ ಫಾರ್ಮ್ ತುಂಬೋದಷ್ಟೇ. ಇಲ್ಲಿ ಬಂದ ತಕ್ಷಣ ಯಾರಾದರೂ ಫಾರ್ಮ್ ತುಂಬಿದ್ರೆ ನಿಮಗೆ, ಅವ್ರು ನಿಮ್ಮನ್ನು ನೋಡಲ್ಲ. ಹೆಸರು ನೀವು ಅವ್ರನ್ನೇ ನೋಡ್ತಿರ್ತೀರಿ. ಹಾಂ ಹಾಂ ಮೇಡಮ್ ನನ್ನ ಹೆಸರು ಗುರುಸಿದ್ದಪ್ಪ. ಹಾಂ ಓಕೆ. ಹಾಂ ವಯಸ್ಸು, ಹಾಂ ಲಿಂಗ ನೋಡಿ, ಗುರುಸಿದ್ದಪ್ಪ ಅಂತ ಹೆಸರು ಹೇಳಿದ್ದಾನೆ, ಲಿಂಗ ಅಂತ ಕೇಳ್ತಾರೆ. ಅವನೇನು ಮಾಡೋಕು, ಕೊಳ್ಳಾಗ ಐತ್ರಿ ಅಂದ. ಹೌದು, ವೀರಶೈವ ಪಾಪ ಇದನ್ನ ಹಾಕೊಂಡು ನೋಡಿ, ಲಿಂಗ ಹಾಕೋಣ. ಹೀಗೆ ಎಲ್ಲ ಬಂದು ಹೆಸರು ಬರೀತಾ ನೋಡಿದ್ರೆ ಹೆಸರೇನಪ್ಪ ಎಲ್ಲ ಬರೆದ್ರು. ಆಮೇಲೆ ಏನು ಪ್ರಾಬ್ಲಮ್ಮು ಅಂದ್ಬಿಟ್ಲು. ಕಲ್ಲು ಅಂದ ಅವನು. ಮುಗೀತು. ಹಾಸ್ಪಿಟ್ಲ್ ಪ್ರಿಮೈಸಸ್ ಒಳಗೆ ಬಂದು ನೀವು ಕಲ್ಲು ಅಂದರೆ ಅವ್ರಿಗೆ ಬೇರೆ ಕಲ್ಲು ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ, ಅವು ಕಿಡ್ನಿಲಿರೋ ಕಲ್ಲುಗಳು ಮಾತ್ರ. ಆಯಿತು, ಕಿಡ್ನಿಲಿ ಕಲ್ಲಿದೆ ಅಂತ ಡಯಾಗ್ನೋಸ್ ಮಾಡಿದ್ಲು. ಮಧ್ಯಾಹ್ನ 3 ಗಂಟೆಗೆ ಆಪರೇಷನ್ ಅಂತೇಳಿ ಅವ್ನ ಕೈಯಲ್ಲಿ ಏನೇನೋ ಕೊಟ್ಟಲು, ಕೂರಿಸ್ಬಿಟ್ಲು. 3 ಗಂಟೆ ಅಷ್ಟಿಗೆ ಅವ್ರ ಹೆಂಡತಿ ಮಕ್ಕಳು ಅಳ್ತಾ ಬಂದರು. ಇವನು ಒಳಗಡೆ ಸ್ಟ್ರೆಚರಲ್ಲಿ ಒಳಗಡೆ ಕರ್ಕೊಂಡೋದ್ರು. ಹಸಿರು ಕರ್ಟನ್ ಹಾಕಿದ್ರು, ರೆಡ್ ಲೈಟ್ ಹತ್ತು. ಡಾಕ್ಟ್ರುಗಳು ಎಲ್ಲ ಗ್ಲೌಸ್ ಗ್ಯೂಸ್ ಎಲ್ಲ ಹಾಕ್ಕೊಂಬಂದು ಎಲ್ಲಿ ಕಲ್ಲು ಅಂದರು. ಅವಾಗ ಅವನ ಹಿಂದೆ ಲಾರ್ಯಾಗದವ್ರಿ ಅಂದ. ಕಂಪೌಂಡ್ ಕಟ್ಸಕತ್ತಾರ ಡಾಕ್ಟ್ರು. ಅವ ಕಲ್ಲು ತಂದಾನೆ, ಈಕಿ ಮುಂದೆ ಕಲ್ಲು ಅಂದ. ಈಕೆ ಕಿಡ್ನಿ ಸ್ಟೋನು. ಅದಕ್ಕೆ ಆಸ್ಪತ್ರೆ ಒಳಗೆ ಕಲ್ಲು ಅಂತಷ್ಟೇ ಅನ್ಬೋದು, ಕಿಡ್ನಿ ಕಲ್ಲು ಬೇರೆ, ಬೇರೆ ಕಲ್ಲು ಬೇರೆ. ಅವ ಪಾಪ ಲಾರ್ಯಾಗ ಕಲ್ಲು ತಂದವ, ಲಾರ್ಯಾಗ ಅದಾವ ಬಳ್ಕೊಳ್ರಿ ನೀವು ಅಂದ. ಅದಕ್ಕೆ ಕ್ಲಿಯರ್ ಮಾತಾಡ್ತಾನೆ ಕಲಿಬೇಕು. ನರ್ಸ್ಗಳಾಯಿತು, ಡಾಕ್ಟ್ರುಗಳು ಆಯಿತು, ಅವ್ರ ಜೊತೆ ಸಂವಹನ ಮಾಡಬೇಕು. ಕಣ್ಣುಗಳು ಮಾತಾಡಬೇಕು, ಮುಖ ಮಾತಾಡಬೇಕು. ನಮ್ಮಲ್ಲಿ ಮಾತೇ ಇಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆ, ನಾನು ಬೆಂಗಳೂರಲ್ಲಿ ತುಂಬ ಹೋದಿನಿ, ನೋಡೋದೇ ಇಲ್ಲ ರೀ. ತುಂಬ ಒಳಗಡೆ ನೋಡಿ ಏನಾಗ್ತಿದೆ. ಮೊದಲು ಸೆಕ್ರೆಟರಿ ಒಂದು ಫಾರ್ಮ್ ರೆಡಿ ಮಾಡಿ ಕೊಡ್ತಾಳೆ, ಫೈಲ್ ರೆಡಿ ಮಾಡಿ ಅದನ್ನು ಓದಿ ಅವ್ನು ಕರೀತಾರಾಗಲಿ, ಅವನ ಜೊತೆ ಮಾತಿಲ್ಲ. ಹಳೇ ಡಾಕ್ಟ್ರುಗಳನ್ನ ನಮಗೆ ಜ್ಞಾಪಿಸ್ಕೊಳ್ರಿ ನೀವು, ಎಷ್ಟು ಚೆನ್ನಾಗಿದ್ದೀರಿ. ನಮ್ಮೂರಲ್ಲಿ ಡಾಕ್ಟರ್ ರಾಮರಾವ್ ಅಂತಿದ್ರು, ಕೈ ಹಿಡಿದು ನೋಡ್ತಿದ್ರು, ಆಧಾರ ಹಚ್ತಿದ್ರು ಅವನಿಗೇನೋ. ಅವ್ನ ಕ್ಷೇಮ ಸಮಾಚಾರ, ಹೋಸಲ ಬಂದಂಗಿದ್ದ ನಿಮ್ಮಪ್ಪ ಹೆಂಗದಾನ, ನಿಮ್ಮಪ್ಪನ ಮದುವೆ ಯಾವಾಗ ಆಯ್ತು ಅಂತ ಮಗನ ಕೇಳ್ತಿದ್ರು. ಸುಮ್ಮನೆ ಅವ್ನು ನಗಿಸ್ಬೇಕು ಅಂತ. ಎಷ್ಟು ತಮಾಷೆಯಾಗಿ ಅಂದರೆ, ರೋಗಿಗೆ ಜಾಣ ವೈದ್ಯನ ರೋಗಿ ವೈದ್ಯನ ಮಾತುಗಳಿಂದಲೇ ಅರ್ಧ ರೋಗ ವಾಸಿ ಮಾಡ್ತಾನಂತ್ರಿ. ನಾನಿದ್ದೀನಿ ನೀನು ಅಂತಂದು ಹೇಳೋದೇ ಬೇಡ. ಆದಪ್ಪ ನೀನೇನು ಚಿಂತೆ ಮಾಡಬೇಡ, ನಾನು ಇದ್ದೀನಿ, ನೀನು ಕಳಿಸ್ಬೇಕೋ ಉಳಿಸ್ಕೋಬೇಕೋ ದೇವ್ರಿಗೆ ಗೊತ್ತೈತೆ ಅಂದ್ಬಿಟ್ರೆ ಏನು ಮಾಡ್ಬೇಕವ? ಹೌದಾ? ಹಾಗೆ ಅವನ ಆತ್ಮೀಯ, ಓ ಭಾವ ಎಷ್ಟು ದಿವಸದಿಂದ ಬಂದು ಹೆಂಗಿದ್ದು ಹೆಂಗಾಗಿ ಅಲ್ಲೋ, ಅಂಥದ್ದು ಏನಾಗಿತ್ತೋ, ಯಾಕೆ ಮನಸ್ಸಿಗೆ ಇಚ್ಕೊಂಡು ಈ ಥರ ಎಲ್ಲ ಮಾತಾಡುವಂಥ ವೈದ್ಯರುಗಳಿಗೆ ಕಾಣಿಸೋದೇ ಇಲ್ಲ. ಏನಿದ್ರು ಬರೆಯೋದು ಕೊಡೋದು. ಮೆಡಿಕಲ್ ಶಾಪ್ ಅಂತೂ ಅದ್ಭುತ ರೀ. ಅದ್ರಾಗ ನಮ್ಮ ಡಾಕ್ಟ್ರ್ ಚೆನ್ನಾಗಿ ಬರೀತಾರೆ, ಯಾಕಂದ್ರೆ ಇಲ್ಲೇ ಔಷಧ ಸಿಗ್ತಾವೆ, ಪ್ರಾಬ್ಲಮ್ ಅವ್ರ ಅರ್ಥ ಆಗ್ತದೆ. ನೀವು MBBS MD ಡಾಕ್ಟ್ರುಗಳು, ಬ್ರಹ್ಮಲಿಪಿ ಡಾಕ್ಟ್ರದು, ಅದು ಹೆಂಗೆ ಅವ್ರು ರ್ಯಾಂಕ್ ಬಂದಾರೋ, ಗೋಲ್ಡ್ ಮೆಡಲ್. ನಮ್ಗೆ ಶುದ್ಧ ಬರೋಕ್ಕೆ 10 ಮಾರ್ಕ್ಸ್ ಅಂತ ಇರ್ತಾವೆ, ಡಾಕ್ಟ್ರಿಗೆ ಅವು ಇಲ್ಲ ಅನ್ನಿಸ್ತದೆ ನನಗೆ. ಆದರೂ ರ್ಯಾಂಕು ಗೋಲ್ಡ್ ಮೆಡಲಿಸ್ಟ್. 9 ಗೋಲ್ಡ್ ಮೆಡಲ್ ಡಾಕ್ಟ್ರು. ಒಂದು ಅಕ್ಷರ ಅಂತ ಬರ್ದಂದ್ರೆ ಮುಂದಿಂದೇನು ಮಂಗ್ಯಾನ ಮಗನೇನೋ, ಮಳ್ಳಣ್ಣನ ಮಗನೋ, ಮೂಢನೋ, ಮೂರ್ಖನೋ ಗೊತ್ತಾಗಲ್ಲ. T ಅಂತ ಬರ್ತದೆ ಅಂದರೆ ಅದೇನು ಟೆಟ್ರಾಮೈಸಿನೋ, ನೀನು ತಿಕ್ಕಲ್ ಮಗನೋ. ಒಂದೇ ಸ್ಟಾರ್ಟಿಂಗ್ ಅಲ್ಫಾಬೆಟ್ ಮಾತ್ರ ಹೊರತು ಮುಂದೆಲ್ಲ ಏನು ರೇಖೆಗಳು, ಅಂಥ ರೇಖೆಗಳು, ಇದು ಹಾರ್ಟಿಂದ ಇರ್ತಲ್ಲ ಹಂಗೆ, ECG ರಿಪೋರ್ಟ್ ರೇಖೆಗಳಿದ್ದಂಗೆ ಆ ಥರ ಬರೆದು ಹಿಂದೆ ಮುಂದೆ ಎಲ್ಲ ಕೊಟ್ಟದ. ಅವನು ಹೋಗಿ ಎಲ್ಲ ಅಂಗಡಿಯಾಗ ಕೇಳಿದೀನಿ ರೀ, ಏನೇನೂ ಸಿಗಲಿಲ್ಲ, ಎಲ್ಲಿ ಏನೂ ಸಿಗಲಿಲ್ಲ. ಸಾಯಂಕಾಲ ಬಂದ, ಸರ್ ನೀವು ಮ್ಯಾಲೆ ಬರೆದಿಲ್ಲ ರೀ, 3 ಗುಳಿಗೆ ಸಿಕ್ಕು ರೀ, ಹಿಂದೆ ಬರೆದು ಸಿಗಲಿಲ್ಲ ರೀ ಅಂದವು. ಯಪ್ಪ, ಹಿಂದೆ ಬರೆದಿಲ್ಲಲೇ ಹುಚ್ಚ, ಪೆನ್ ಮೂಡಬಾರ್ದಂತ ಗೀಚಿನ ನಾನು. ಅವನು ಗೀಚಿ ರೀ ನೋಡ್ರಿ. ಅವ್ನು ಸಿಟ್ಯಾಗ ಹೋಗಿನಿ, ನಾಡ್ದ ಹುಬ್ಬಳ್ಳಿಯಿಂದ ತರಿಸ್ಕೊಡ್ತೀನಿ ಅಂದು ನೋಡ್ರಿ. ಅವ ಗೀಚಿದ್ದಂತ ಇದ್ವಿ ತರಿಸ್ಕೊಡ್ತಂತ. ಹಾಗೆ ಸ್ನೇಹಿತರೆ, ಹಾಸ್ಯಕ್ಕೆ ಎಷ್ಟೆಷ್ಟು ಉದಾಹರಣೆಗಳಿದೆ ನಮ್ಮ ಹತ್ರ ಅಂದರೆ, ಇಲ್ಲಿ ಡಾಕ್ಟ್ರಿಗೆ ಏನಂತೀರಿ, ಧನ್ವಂತರಿ. ಇವರೆಲ್ಲ ಧನ್ವಂತರಿ ಅಂತಾರೆ, ಹೌದಾ? ಐ ಡಾಕ್ಟ್ರಿಗೆ ಹಂಗಂದ್ರೆ MBBS ಡಾಕ್ಟ್ರಿಗೆ ಧನ್ವಂತರಿ, ಐ ಡಾಕ್ಟ್ರಿಗೆ ಕಣ್ವಂತರಿ, ಹಲ್ಲು ಡಾಕ್ಟ್ರಿಗೆ ಹಲ್ಕಟ್ರಿ. ಹಿಂಗೆ ಮಾಡೋಕ್ಕೆ ಸಾಧ್ಯನಾ?
ಹೀಗೆ ಜೀವನದಲ್ಲಿ ಹಾಸ್ಯಕ್ಕೆ ಇಂಥದೇ ವಸ್ತುಂತೆ. ಡಾಕ್ಟ್ರಿಂದ ಮೊದಲು ಮಾಡಿ ಕೂಲಿಕಾರರಿಂದ ಮಾಡಿ ಬಡವ ಶ್ರೀಮಂತಿಂದ ಹಾಸ್ಯಕ್ಕೆ ಎಲ್ಲರೂ ಹಾಸ್ಯಕ್ಕೊಳ್ಪಡ್ತಾರೆ. ನಗಬೇಕಾಗಲಿ ಹೊರಗೆ ಹಚ್ಚಬಾರ್ದು. ಹಾಗೆ ಒಂದಾನೊಂದು ಕಾಲದಲ್ಲಿ ನಮ್ಮದೆಲ್ಲ ನಿಜಾಮರ ಆಡಳಿತ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಎಂಥ ಡಾಕ್ಟ್ರಿದ್ರು ಆಶ್ಚರ್ಯ ಆಗುತ್ತೆ. ನಡೆದ ಘಟನೆ ಅಂತಿದ್ರು, ನಮ್ಮ ತಾತ ಹೇಳ್ತಿದ್ರು ಈ ಘಟನೆನ. ಬರೀ ನಾಡಿ ಮೇಲೆ, ಬೇರೆ ಸ್ಟೆಥೋಸ್ಕೋಪ್ ಇಲ್ಲ, ಎಕ್ಸ್ರೇ ಇಲ್ಲ. ಈಗೇನು ರೀ ಸುಮ್ಮನೆ ಎಕ್ಸ್ರೇ, ಸುಮ್ಮನೆ. ಈಗ ನಮ್ಮ ಕಾಲಕ್ಕೆ ಎಕ್ಸ್ರೇ ಬಂದಾಗ ಸುಮ್ಮನೆ ತೆಗಿತೀರಿ ಡಾಕ್ಟ್ರು. ಯಾರೇ ಬರಲಿ ಶರ್ಟ್ ಬಿಚ್ಕೊಂಡೇ ಒಳಗೆ ಬರಬೇಕು. ಎಕ್ಸ್ರೇ ತೆಗ್ಸ್ಕೊಂಬ, ಇಲ್ಲಿ ಸುಮ್ಮನೆ ಒಣ ಟಿ ವಿ ಇರ್ಬೋದು, ತೆಗ್ಸ್ಕೊಂಬ. ಸುಮ್ಮನೆ ರೀ ಬಂದವ್ರಿಗೆಲ್ಲ ಎಕ್ಸ್ರೇ. ಫಸ್ಟ್ ಎಕ್ಸ್ರೇಗೆ ಹೋಗ್ಬಿಡ್ತಾರೆ ಭಾಳ ಜನ. ಅಂಗಿ ಬಿಚ್ಕೊಂಡು ಹಗಲ ಮೇಲೆ ಕೆಡ ಬಂದ್ಬಿಡ್ತಿದ್ರು. ಏನಾಗೈತೋ ನೆಗಡಿ ಆಗೈತಪ್ಪ, ಮತ್ತು ಎಕ್ಸ್ರೇ ತೆಗ್ಸಮ್ಮ ಅಂತಾನೆ. ಯಾಕೆ ಬೇಕು, ತೆಗೆದ್ಬಿಡು ಮಾರಾಯ. ಮತ್ತೆ ಅಲ್ಲಿ ಹೋಗಿ ಹೊರಗೆ ಬಂದು ಮತ್ತೆ ಮೊದಲಿಂದ ಎಲ್ಲಿ ಕ್ಯೂನೇ ನಿಂದಿರಲ್ಲ, ನಾನು ತೆಗ್ಸ್ಕೊಂಡೇ ಬರ್ಬೇಕು. ಒಂದು ಸಲ ಹಿಂಗೆ 30-40 ಪೇಷಂಟ್ ಎಕ್ಸ್ರೇ ಪೇಷಂಟಲ್ಲಿ ನೋಡಿ ಲಾಸ್ಟ್ ಪೇಷಂಟಿಗೆ ಗೋಣೆ ಎತ್ತಿ ನೋಡ್ತಾನೆ ಡಾಕ್ಟ್ರು. ಬಂದವನು ಬೇರೆ ಯಾರಲ್ಲ, ಅವ್ರ ಅಣ್ಣನ ಮಗನೇ. ಅವನು ಬರೀ ಮೇಲೆ ನಿಂತಾನ್ರಿ. ಏನು ಲೇ ಮಾಂತೇಶ, ಏನಿದೆ? ಏನು ಮಾಡಲೋ ಮಾರಾಯ, ನೀನು ರಿಸೆಪ್ಷನ್ ನಿನಗೆ ಲಗ್ನ ಪತ್ರ ಕೊಡ್ಬೇಕಂತ ನಾ ಬಂದೀನಿ. ಎಲ್ಲೆಲ್ಲ ಒಳಗೆ ಬಿಡ್ಲದ, ಎಕ್ಸ್ರೇ ತೆಗೆದು ಕಳಿಸ್ಯಾಳ ಅಂದ. ಅಂಗಿ ಆತನ ಮುಂದೆ ಹಾಕಿಕೊಂಡು ಲಗ್ನ ಪತ್ರ ಅವಾಗ ಹೊರಗೋದು. ಇದು ಈಗ ಎಕ್ಸ್ರೇನೇ ಇಲ್ಲ. ಈಗ ಕಡಿಮೆ, ಭಾಳ ಕಡಿಮೆ ಎಕ್ಸ್ರೇ. ಎಲ್ಲ ಡಾಕ್ಟರ್ ಈಗ ಎಕ್ಸ್ರೇಗಳು ಕಡಿಮೆ ತೀರಾ. ಈಗ ಅವರೇ ಆಗ್ಬಿಟ್ಟಾರೆ. ಹಾಗೆ ಮತ್ತೆ ಡಾಕ್ಟ್ರುಗಳ ಬಗ್ಗೆ ಏನು ಹೇಳಬೇಕು? ಮನುಷ್ಯ ಮತ್ತು ಪಶುಗಳನ್ನು ಎರಡನ್ನೂ ನೋಡುವ ಡಾಕ್ಟ್ರ್ ಯಾರು? ಹಾಂ ಹಾಂ ಡಾಕ್ಟ್ರು ಮತ್ತು ಪಶುಗಳನ್ನು ನೋಡುವಂಥ ಡಾಕ್ಟ್ರ್ ಹೆಸರೇನು ಯಾರಿಗಾದ್ರೂ ಗೊತ್ತಾ? ದೇವರ ಹೆಸರು, ಕ್ಲೂ ಕೊಡ್ತೀನಿ. ಜನಾರ್ದನ. ಹೌದಾ? ಕೃಷ್ಣನಿಗೆ ಜನಾರ್ದನ ಅಂತ ಹೆಸರು. ಜನರನ್ನು ನೋಡ್ತಾನೆ, ದನನೂ ನೋಡ್ತಾನೆ, ಅದಕ್ಕೆ ಅವ್ರು ಜನಾರ್ದನ ಅಂತ. ಹಾಗೆ ನಮ್ಮ ಡಾಕ್ಟ್ರು ನಾವೆಲ್ಲ ಈ ನಿಸರ್ಗ ಮನೇನ ಪ್ರಚಾರ ಮಾಡೋದಕ್ಕೆ ಇನ್ನು ಸ್ಟಾರ್ಟಿಂಗ್ ಅವಾಗ ಬರೀ ಅದೊಂದೇ ಬಿಲ್ಡಿಂಗ್ ಇತ್ತು. ಅವಾಗಿನಿಂದ ಬಂದವರು ಡಾಕ್ಟ್ರ್ ಅದನ್ನ ಸ್ಮರಿಸ್ಕೊಂಡ್ರು. ಥ್ಯಾಂಕ್ಸ್ ಅವ್ರಿಗೆ. ಅಲ್ಲಿ ಬಾವಿ ಇದೆಯಲ್ಲ, ಬಾವಿ ಒಂದೇ ಇತ್ತು. ಇಲ್ಲಿ ನೀರಿದೆ ಅಂತ ತೋರಿಸಿ ಅವ್ರ ಮನೆ ಒಂದೇ ಇತ್ತಲ್ಲಿ. ಅವ್ರ ಮನೆ ಅವ್ರ ತಂದೆ ಮಾತ್ರ ಇರ್ತಿರ್ಲಿಲ್ಲ. ಅವಾಗ ಇವರೆಲ್ಲ ಊರಲ್ಲಿ ಇರ್ತಿದ್ರು. ಇಂಥ ನಂದನವನವನ್ನಾಗಿ ಆರೋಗ್ಯ ಧಾಮವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ, ಅವ್ರ ತಂದೆ ತಾಯಿಗಳಿಗೂ ಸಲ್ತದೆ. ಇವತ್ತಿಗೂ ಬೆಳೆಯೋ ಕಬ್ಬು ಭತ್ತ ಬೆಳೆಯೋ ಭೂಮಿಲಿ ಆಸ್ಪತ್ರೆ ಆಯಿತು ಅಂತ ಅವರು ಸಂತೋಷ ಪಡ್ತಾರೆ. ನಿಮ್ಮಂಥ ಸಾಧಕರು ಇಲ್ಲಿ ಬಂದು ಇದನ್ನು ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಿ ಹರಿಸಿ ಹೋಗ್ತೀರಿ. ನೀವೆಲ್ಲ ಹೋದ್ಮೇಲೆ ನೀವೆಲ್ಲ ಪ್ರತಿಯೊಬ್ಬರು ಈ ಆಸ್ಪತ್ರೆಯ ಒಂದು ಪಾಂಪ್ಲೆಂಟ್ ಆಗಬೇಕು. ಅಂದರೆ ಬೇರೆಯವ್ರನ್ನ ಕಳಿಸ್ಬೇಕು. ನಾನು ಅಲ್ಲಿಗೆ ಹೋಗಿ ಬಂದೀನಿ. ಈಗ ನಾನು ಅದನ್ನು ಹೇಳ್ತೀನಿ ಎಲ್ಲ ಕಡೆ, ನಾನು ಅಲ್ಲಿಗೆ ಹೋಗಿ ಬಂದೀನಿ, ನೀವು ಅಲ್ಲಿಗೆ ಹೋಗಿ ಬನ್ನಿ ಅಂತ. ಎಂತೆಂಥ ಔಷಧಗಳು. ಸಯಾಟಿಕ್ ಅದು ಆಪ್ರೇಷನ್ ಹೇಳ್ಬಿಟ್ಟಿರು. ಆಪ್ರೇಷನ್ ಮಾಡಿಸಿದ್ರೆ ಕಾಲು ಹೋಗ್ತದೆ. ಕಾಲು ಇಲ್ಲಾಂದರೆ ನಿಮ್ಮ ಕಾಲು ನೆಟ್ಟಿಗೆ ಸ್ಟ್ರೇಟ್ ಆಗಿಬಿಡ್ತದೆ, ಮಡ್ಸಕ್ಕೆ ಬರೋಲ್ಲ. ಹೀಗೆಲ್ಲ ಹೇಳಿ ತುಂಬ ಗಾಬರಿ ಆಗಿಸಿದ್ರು. ಬರೀ 15 ದಿವಸದ ನಿಮ್ಮ ಮಸಾಜಿನಂತೆ ಹೋಗ್ಬಿಡ್ತೀನಿ. ಇನ್ನೂ ಸ್ವಲ್ಪ ಫುಡ್ ಒಂದೇ ಪ್ರಾಬ್ಲಮ್ ಇಲ್ಲಿ ಎಲ್ಲ. ಇವತ್ತು ನಾವು ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಪಾಪ ನಮ್ಮ ಮುಂದೆ ನಮ್ಮ ಇವ್ರು ಕೂತಿದ್ರು, ಯಾರು ಇಬ್ಬರು ದಂಪತಿಗಳು ಕೂತಿದ್ರು. ನಾವು ಅವ್ರ ಮುಂದೆ ತುಪ್ಪ, ಬೆಲ್ಲ, ಚಟ್ನಿ ಪುಡಿ, ಚಟ್ನಿಗೆ ತುಪ್ಪ ಹಾಕೊಂಡು ಚಪಾತಿ ತಿಂತಿದ್ವಿ. ಅವ್ರು ಬರೀ ಹಣ್ಣು ತಿಂತಿದ್ದಾರೆ. ಪಾಪ ಎಂಥ ಪರಿಸ್ಥಿತಿ ಅದು ನೋಡೋ ಆಗಿರೋದಿಲ್ಲ. ಊಟದ ಭಾಳ ಕಷ್ಟ. ಆದರೆ 10 ದಿವಸ ನೀವು ಇಲ್ಲಿ ಮಾಡಿದ್ರೆ ಮುಂದೆ ಏನಾದರೂ ಮಾಡ್ಬೋದು ನೀವು ಅಂತಲ್ಲ. ಅದನ್ನು ಸ್ವಲ್ಪ ಪಾಲಿಸ್ತಾ ಬನ್ನಿ. ಆರೋಗ್ಯ ನಾಲಿಗೆ ಕೆಡಿಸೋದೇ, ಆರೋಗ್ಯವನ್ನು ಕೆಡಿಸೋದೇ ನಾಲಿಗೆ ಅಂತ ಹೇಳ್ತಾರೆ. ಮಾತನ್ನು ಮನುಷ್ಯನನ್ನು ಕೆಡಿಸೋದು ನಾಲಿಗೆ, ಆರೋಗ್ಯವನ್ನು ಕೆಡಿಸೋದು ನಾಲಿಗೆ. ನಾಲಿಗೆ ಹತ್ತೋಟಲ್ಲಿದ್ದರೆ ಬೇಕಾದ. ಆ ಸಮಯದಲ್ಲಿ ಇಲ್ಲೆಲ್ಲ ನೋಡಿದಾಗ ನಾನು ಜನರಿಗೆಲ್ಲ ಹೇಳ್ತಿದ್ವಿ, ನಾವು ಏನು ಅನಾರೋಗ್ಯದ ಸ್ಥಿತಿ ಅಂದರೆ ಏನು, ನೀವು ಎಲ್ಲೂ ಡಾಕ್ಟ್ರಿಗೆ ತೋರಿಸ್ಬಾರ್ದು. ಹೊಟ್ಟೆ ಮುಂದೆ ಬಂತು ಅಂದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು. ನೀವು ಎದೆ ದಾಟಿ ಡಾಕ್ಟರ್ ರಾಜ್ಕುಮಾರ್ ನೀವೆಲ್ಲ ನೋಡಿದ್ರಿ, ಹೌದಾ? ಅವ್ರು ಎಂದಾದ್ರೂ ಹೊಟ್ಟೆ ಉಬ್ಬರಿಸ್ಕೊಂಡಿತ್ತ ಅವ್ರದ್ದು? ಹೇಗಿರಬೇಕು ಆರೋಗ್ಯವಂತ ದೇಹ ಅಂದರೆ, ಹೀಗೆ ಇಲ್ಲಿ ಇತ್ಕೊಂಡು ಕೈ ಹಿಂಗೆ ಆಡಿಸೋದು, ಝುಯ್ ಅಂತ ಹೈವೇ ಥರ ಬರಬೇಕು ಕೈ ಇಲ್ಲಿವರೆಗೂ. ಎಲ್ಲಿವರೆಗೂ ಝುಯ್ ಅಂತ ಬಂದು ಬೌ ಅನ್ನಬಾರ್ದು. ಬೌ ಅಂತು ಹಂಪು ಬಂತು ಅಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ, ಹೌದಾ? ನೀವು ಅನೇಕ ಹಿಂದಿ ನಟ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅನ್ನೋ ಹೊಟ್ಟೆ ಹೆಂಗಿದೆ, ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಅಷ್ಟು ಯೋಗ, ಅಷ್ಟು ವ್ಯಾಯಾಮ, ಲಿಮಿಟೆಡ್ ಆಹಾರ. ನಾವು ರುಚಿ ಕಂಡದ್ದೆಲ್ಲ ತಿಂತೀವಿ. ನಾವು ಆವಾಗ ಆನೆ ಬಗ್ಗೆ ಒಂದು ಕತೆ ಹೇಳ್ತೀವಿ. ಏನು ಅದಲ್ಲ ಆನೆ ಬಗ್ಗೆ ಅಲ್ಲ? ಹಾಂ, ನಾವು ಅವಾಗೆಲ್ಲ ಒಂದು ಎಕ್ಸಾಂಪಲ್ ಹೇಳ್ತಿದ್ವಿ. ಕಾಡಾನೆ ನೋಡಿ, ನೀವು ಮಠದಲ್ಲಿರೋ ಆನೆ ನೋಡಿ. ಮಠದಲ್ಲಿರೋ ಆನೆಗೆ ಶುಗರ್ ಇರ್ತದೆ. ಬರೀ ಪಶುಗಳಿಗೆ ಶುಗರ್ ಎಲ್ಲ ತಿಳ್ಕೊಬೇಡಿ ನೀವು. ಆನೆಗಳಿಗೆ ಕಣ್ಣು ಹೋಗ್ತದೆ ಗೊತ್ತಾ? ಆನೆಗಳಿಗೆ ಕಣ್ಣು ಹೋಗ್ತದೆ ಅಂದರೆ ಅದು ಶುಗರ್ ಬಂದಿದೆ ಅಂತ ಅರ್ಥ. ಕಬ್ಬು ತಿಂತದೆ, ವಾಕಿಂಗ್ ಕಡಿಮೆ, ಅದಕ್ಕೆ ಕಣ್ಣು ಹೋಗ್ತದೆ.
ಅದಕ್ಕೆ ಮಠದಾನೆಗಳಿಗೆ ಇದು ಪ್ರಾಬ್ಲಮ್ ಜಾಸ್ತಿ. ಕಾಡಲ್ಲಿರೋ ಆನೆ ಹಸಿರು ತಿಂತದೆ, ಹೊರೆ ನೀರು ಕುಡಿತದೆ ಮತ್ತು ಮೈಲಿಗಟ್ಟಲೆ ಅಡ್ಡಾಡ್ತದೆ ಹುಲ್ಲನ್ನು ಹುಡ್ಕೊಂಡು. ಅದನ್ನೇ ಸ್ವಾಮಿಗಳು ತೊಗೊಂಡು ಮಠದಾಗ ಕಟ್ಟಿದ್ರು ಅಂದರೆ ನಿಂತಲ್ಲೇ ನಾವು ಬೆಲ್ಲ ಕೊಡ್ತೀವಿ, ಕಬ್ಬು ಕೊಡ್ತೀವಿ, ನಾವೇನು ತಿಂತೀವೋ ಅದನ್ನು ತಿನ್ನಿಸ್ತೀವಿ. ಹೀಗಾಗಿ ನಮಗಿರ್ತಕ್ಕಂಥ ಶುಗರನ್ನು ಅದಕ್ಕೆ ಕೊಡ್ತೀವಿ. ಆನೆಗೆ ಕೂಡ ಶುಗರ್ ಬರ್ತದೆ, ಪಶುಗಳಿಗೂ ಕೂಡ ಶುಗರ್ ಇದೆ. ಸುಮ್ಮನೆ ಕಣ್ಣು ಹೋಗ್ತದೆ ಕೆಲವು ಪ್ರಾಣಿಗಳಿಗೆ, ಅದು ಶುಗರ್ನಿಂದಲೇ. ಅದಕ್ಕೆ ಶುಗರ್ ನಮಗೆ ಒಂದೇ ಬರ್ತದೆ ಅಂತ ಅನ್ಕೋಬೇಡ್ರಿ, ಪಶುಗಳಿಗೂ ಬರ್ತದೆ, ನಮಗೂ ಬರ್ತದೆ. ನಾವು ಪಶುಗಳಾದರೆ ನಮಗೂ ಬರ್ತದೆ ಅಂತ ತಿಳ್ಕೊಬೇಕಾಗಲಿ, ಬೇರೆ ಅಲ್ಲ ಅಂತ ಹೇಳ್ತಾ, ನಮ್ಮಲ್ಲಿ ಹಕೀಮ್ ಅಂತ ಇದ್ದರು, ಉರ್ದು ಡಾಕ್ಟ್ರುಗಳು. ಅವ್ರದ್ದು ಏನು ಅಂದರೆ ನಾಡಿ ನೋಡಿ ಎಲ್ಲ ರೋಗ, ಗರ್ಭನಾಡಿ ಅಂತ, ಗರ್ಭನಾಡಿ ಹೇಳ್ತಿದ್ರು. ಈಗ ಸ್ಕ್ಯಾನಿಂಗು, ಅದರೊಳಗಡೆ ಇರೋ ಕೂಸು, ಅದು ಹೆಣ್ಣೋ ಗಂಡೋ, ಅದು ಹೇಗಿದೆ, ಯಾರನ್ನು ಹೋಗ್ತಿದೆ ಅಂತೆಲ್ಲ ಹೇಳ್ತಾರೆ. ಅವಾಗ ಇಷ್ಟೇ ನಾಡಿ ಸರ್, ಇಷ್ಟೇ ನಾಡಿ ನೋಡಿ ನಿನಗಿಂತ ವಾತ ಪಿತ್ತ ಕಫ, ಈ ಮೂರರ ಮೇಲೆ ಹೇಳ್ತೀವಿ. ಇವತ್ತಿಗೂ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಅದೇ ಪದ್ಧತಿ ಇದೆ. ಹಾಗೆ ಮುಸ್ಲಿಂ ಹೆಣ್ಮಕ್ಳನ್ನ ಡಾಕ್ಟ್ರು ನೋಡೋ ಹಾಗಿರಲಿಲ್ಲ. ಅವ್ರನ್ನ ಒಳಗಡೆ ಕೂರಿಸ್ತಿದ್ರು. ಅವ್ರನ್ನ ಒಳಗಡೆ ಕೂರಿಸಿ ಅವ್ರ ಈ ನಾಡಿಗೆ ಒಂದು ಮುಂಗೈಗೆ ಒಂದು ದಾರ ಕಟ್ಟಿ, ಆ ದಾರದ ಇನ್ನೊಂದು ತುದಿನ ಹೊರಗಡೆ ಇರೋ ಹಕ್ಕೀಮ್ರಿಗೆ ಕೊಡ್ತಿದ್ರು, ಘೋಷಾದಲ್ಲಿರೋ ಹೆಣ್ಮಕ್ಳಿಗೋಸ್ಕರ. ಇವನ ದಾರ ಹಿಡ್ಕೊಂಡು ಹೇಳ್ತಿದ್ದಾರೆ ಕಾಯಿಲೆ ಆಗಿದೆಯೋ ಇಲ್ವೋ, ಗರ್ಭಿಣಿ ಇದ್ದಾಳೆ, ಗಂಡಾಗುತ್ತೆ ಹೆಣ್ಣಾಗುತ್ತೆ ಅಂತ. ಕೆಲವು ನಮ್ಮಂಥ ಕಿಡಿಗೇಡಿಗಳು ಏನು ಮಾಡಿಬಿಟ್ರು, ಇವನು ದಾರ ಹಿಡ್ಕೊಂಡು ಹೇಳ್ತಾನೆ, ಸರಿ ಮುಟ್ಟೋದೇ ಇಲ್ಲ, ಆದರೂ ನೋಡೋಣ ಪರೀಕ್ಷೆ ಮಾಡೋಣ ಅಂತೇಳಿ ಒಳಗಡೆ ಒಂದು ಎಮ್ಮೆ ಕಟ್ಟಿದರು. ಎಮ್ಮೆ ಕಟ್ಟಿ, ಎಮ್ಮೆ ಕೋಡಿಗೆ ದಾರ ಕಟ್ಟಿ, ಆ ದಾರದ ಇನ್ನೊಂದು ತುದಿನ ಇವನು ಕೈಗೆ ತಂದು ಕೊಟ್ಟರು. ಇವನು ಹಿಡ್ಕೊಂಡು, ಇದು ಗಬ್ಬ ಐತ್ರಪ್ಪ, ಕೋಣ ಈತೈತಿ ಅಂತ ಹೇಳಿದಂತ. ನೋಡಿ ಎಂಥ ಚಮತ್ಕಾರಿ ವೈದ್ಯರಿದ್ರು. ಅದನ್ನೂ ಕೂಡ ಹೇಳ್ದವನು, ಇದು ಎಮ್ಮಿ ಕೋಣ ಈತೈತೆ ಹುಷಾರು. ಅಂದರೆ ಎಂತೆಂಥ ನಾವು ಈಗಿನ ಏನು ಸಾಮಗ್ರಿಗಳನ್ನ, ಆಸ್ಪತ್ರೆಗಳನ್ನ ನೋಡಿ ಅದ್ಭುತ ಅಂತೀವಿ ವೈದ್ಯರು. ಆ ಕಾಲದಲ್ಲಿ ಏನೂ ಇರಲಿಲ್ಲ, ಹೌದಾ? ನಮಗೆಲ್ಲ ಕೆಮ್ಮಾದರೆ ಬರೀ ಅರಿಶಿನ ಪುಡಿ ಹಾಕಿ ನೀರು ಕುಡಿಸಿ, ಬಿಸಿನೀರಲ್ಲಿ ಅರಿಶಿನ ಪುಡಿ ಹಾಕಿ ಕುಡಿದು ಕೆಮ್ಮು ಹೋಗೋದು. ಅರಿಶಿನ ಪುಡಿನ ಕೆಂಡದ ಮೇಲೆ ಹಾಕಿ ಇನ್ಹೇಲ್ ಮಾಡೋಂಥವ್ರು, ಉಸಿರು ತೊಗೊಳ್ಳೋಂಥವ್ರು, ತಲೆಯಲ್ಲಿರೋ ಜಿಡ್ಡೆಲ್ಲ ಬಿಟ್ಟು ಹೋಗೋದು. ಎಂತೆಂಥದ್ದು ಕಾಮಣಿ ಆದ್ರಂತೂ ಅವನು ಕೈ ಅಂಗಾಲೆಲ್ಲ ಬಾಯೋವರೆಗೂ ಬರೆ ಹಾಕ್ತಿದ್ರು. ನಾವೇ ಹಾಕಿಸ್ಕೊಂಡಿವಿ, ಬರೆ ಹಾಕ್ತಿದ್ರು ಕಾಮಣಿ ಆದರೆ, ಬರೆಗೇನೆ ಕಾಮಣಿ ಹೋಗುವಂಥದ್ದು. ಇವತ್ತು ಎಷ್ಟು ಸೂಕ್ಷ್ಮ ಆಗಿವೆ ನಾವು ಅಂತಂದರೆ ಅದು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ವರದಾನ ಅಂದರೆ ಅದು ನಮಗೆ ನಿಸರ್ಗ ಚಿಕಿತ್ಸೆ. ಇವತ್ತು ಇಂಥ ನಿಸರ್ಗ ಚಿಕಿತ್ಸೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿರಿ ಅಂತ ಹೇಳ್ತಾ, ಒಂದಿಷ್ಟು ಕೆಲವು ನಿಮಗೆ ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತಲ್ಲ ಎಲ್ಲರಿಗೂ ನಿಮಗೆ? ಪುಲ್ಲಿಂಗ ಅಂದರೆ ಯಾರು, ಸ್ತ್ರೀಲಿಂಗ ಅಂದರೆ ಯಾರು? ಹೇಳಿ ಒಂದೆರಡು. ಅದಕ್ಕಿಂತ ಮುಂಚೆ ಒಂದೆರಡು ಊರುಗಳ ಹೆಸರು ಹೇಳ್ತೀನಿ. ಇಲ್ಲಿ ಎಲ್ಲ ಊರವರು ಇದ್ದೀರಿ, ಸಿಟಿಯವರು ಇದ್ದೀರಿ, ಕೆಲವು ವಿಚಿತ್ರವಾದಂಥ ಊರುಗಳಿದೆ. ನಮ್ಮ ಹೆಗಡೆಯವ್ರಿಗೆ ಗೊತ್ತಿರ್ತದೆ. ಕುಡಿತೀನಿ ಅಂತ ಒಂದು ಊರಿದೆ. ಬಸ್ನಲ್ಲಿ ಕೂತಾಗ ಕಂಡಕ್ಟರ್ ಬಂದು ಟಿಕೆಟ್ ಅಂದಂದರೆ ಕುಡಿತೀನಿ, ಬಸ್ಸಲ್ಲಿ ಕುಡಿಬಾರ್ದು, ಕೆಳಗಿಳಿದ ಮೇಲೆ ಕುಡಿ ಅಂದರು. ಕುಡಿತೀನಿ ಅಪ್ಪ, ಕುಡಿಬಾರ್ದು, ಇಲ್ಲಿ ಬಸ್ ಇದು, ಕುಡಿತೀನಿ. ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿತೀನಿ ಅಂತ ಒಂದು ಊರಿದೆ, ಅದು ಕುಡಿತೀನಿ. ಇನ್ನೊಂದು ತಿಂತೀನಿ. ಏನು ತಿಂತೀನಿ? ನಾನು ತಿಂತೀಯಾ ಅಂದ ಕಂಡಕ್ಟ್ರು. ತಿಂತೀನಿ ಎಲ್ಲಿದೆ ಯಾರಿಗಾದ್ರೆ ಗೊತ್ತಾ? ಲಿಂಗಸೂರು ದಾಟಿ ಗುಲ್ಬರ್ಗ ಜಿಲ್ಲೆಯ ಹತ್ರ ತಿಂತೀನಿ ಮೌನೇಶ ಅಂತ ಒಬ್ಬ ಸ್ವಾಮಿಗಳು. ಹಾಗೆ ಇನ್ನೊಂದು ಹುಮನಾಬಾದ್ ತಾಲೂಕಿನಲ್ಲಿದೆ, ಊರ ಹೆಸರು ಹುಡುಗಿ. ಹುಡುಗಿ ಯಾರೋ ಅಂತ ಕೇಳ್ತಾ ಬರ್ತಾನೆ ಕಂಡಕ್ಟರ್. ಅದು ಬೇಡ, ಬಸ್ಸಲ್ಲಿ ಬೇಡ, ಕೆಳಗಡೆ ಟೆಂಪೋದವ್ರು ಇರ್ತಾರಲ್ಲ, ಬಸ್ ತಪ್ಪಿಸ್ಕೊಂಡ ಮೇಲೆ ಟೆಂಪೋಗಳು ಬರ್ತಾವಲ್ಲ, ಅವ್ರೇನು ಕೂಗ್ತಿರ್ತಾರೆ ರೀ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿ. ಲಕ್ಷಾಂತರ ಕೊಡ್ತೀವಿ ಅಂದರೆ ಹುಡುಗಿರು ಸಿಗ್ತಾ ಇಲ್ಲಪ್ಪ ಈಗ ಮದುವೆ ಮಾಡೋದ ಕಡೆ ಅಂಥದ್ದು. 5 ರೂಪಾಯಿಗೊಂದು ಹುಡುಗಿ, ನಾನು ಒಂದು 10 ಹುಡುಗಿನ ಕೊಡು ಅಂದ. ಹಾಗೆ ಬಾಚಣಿಗೆ ಯಾರ್ರೀ ಅಂದರೆ ಯಾವನು ಕಳ್ಕೊಂಡಾನ ಏನು ಬಿಡೋ ಅನ್ಕೋತಾರೆ. ಹಾಗೆ ಮೂರನೇದು ಶಿವನ ಪಾದ. ಇದು ಎಂಥ ಊರ ಹೆಸರು ರೀ? ಶಿವನ ಪಾದ ಯಾರ್ರೀ? ಶಿವನ ಪಾದಕ್ಕೆ ಯಾರು ಹೋಗ್ತೀರಿ ಅಂದ್ರೆ ಯಾರು ಹೋಗ್ತಾರ? ಶಿವನೇ ನಾನು ಕರ್ಕೊಳಪ್ಪ ಅಂತಾರೆ. ಶಿವ ಪ್ರತ್ಯಕ್ಷ ಬಾ ಅಂದರೆ ಬಡ್ಡಿ ಮಗನೇ ಬಂದೇ ಬಿಟ್ಟೆ ಅನ್ನೋರು ಇದ್ದಾರೆ. ಹಾಗೆ ಉಂಡಿ, ಮಂಕಿ, ಇನ್ನೊಂದು ಇಲ್ಕಲ್, ಅದ್ರ ಪಕ್ಕದಲ್ಲೇ ತುಂಬ, ಮೂರನೇದೇ ಕರಡಿ. 5 ಕಿಲೋಮೀಟ್ರ್ ಅಂತರದಲ್ಲಿ ಇದೆ. ಅದು ಇರಲಿ ಬೇಡಲ್ಲ, ಇಲ್ಕಲ್, ತುಂಬ, ಕರಡಿ. ಈ ಟೆಂಪೋದವ್ರು ಕೂಗೋದ್ರಿಂದ ಜನ ಗಾಬರಿ ಆಗ್ತಾರೆ. ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಮುಂದೆ ಇಲ್ಕಲ್ ತುಂಬ ಕರಡಿ ಅಂತೆ, ನಡೀರಿ ಅಂದ್ಬಿಡ್ತಾರೆ ಅವರು. ಊರುಗಳ ಇಲ್ಕಲ್ ತುಂಬ ಕರಡಿ. ಹಾಗೆ ಆ ಊರುಗಳನ್ನ ನೋಡೋದಕ್ಕೆ ಅಡ್ಡಾಡಿ. ಬಾದಾಮಿ ಕೊಡ್ರಿ ಒಂದು,
ಬಸ್ನೇ ಎಲ್ಲಿ ಬಾದಾಮಿ ಕೊಡ್ಬೇಕ್ರಿ? ಗೋಡಂಬಿ ಬಾದಾಮಿ, ಊರ ಹೆಸರು ಬಾದಾಮಿ. ಜನಿವಾರದವ್ರು ಯಾರ್ರಿ? ಎಲ್ಲ ಬ್ರಾಹ್ಮಣರ ಕೈ ಎತ್ತಿಬಿಟ್ರು. ಅಯ್ಯೋ ನೀವಲ್ರಿ ಊರು ಜನಿವಾರದವ್ರು ಹೇಳ್ಕೊಳ್ರಿ ಅಂದ ತಕ್ಷಣ ಎಲ್ಲ ಬ್ರಾಹ್ಮಣರು ಹಿಡಿದ್ಬಿಟ್ರಿ ಕೆಳಗಡೆ. ನೋಡ್ತಾರೆ ಅವ್ರ ಊರು ಅಲ್ವೇ ಅಲ್ಲ ಅದು. ಅಯ್ಯೋ ನಮ್ಮೂರಲ್ಲ ಅಂತ ಮತ್ತೆ ಬಸ್ ಹತ್ತಿ. ಕೊನೆಯದೊಂದು ಊರಿದೆ, ಇದು ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಗದಗಿದೆ ನೋಡ್ರಿ, ದಿ ಗದಗ್ ಅಂತ ಇರ್ತೈತಿ ಯಾವಾಗಲೂ ಅದು. ಅದಕ್ಕೊಬ್ಬನು ದಿ ಗದಗ್ ರೆಸ್ಟೋರೆಂಟ್ ಅಂತ ಬರಿಬೇಕಾಗಿತ್ತು ಬೋರ್ಡು. ಅವನೇನು ಮಾಡ್ಬಿಟ್ಟ, ದಿ ಸೇರಿಸಿ ಬರೆದ್ಬಿಟ್ಟ, ದಿಗದಗ ರೆಸ್ಟೋರೆಂಟ್. ಬೆಂಗಳೂರು ಇದ್ಯಾವುದು ಏನು ಮಾಡ್ತಾರೆ ದಿಗದಗ ರೆಸ್ಟೋರೆಂಟ್ ಅಂದರೆ ಅಂತ, ಅದಕ್ಕೆ ದಿಗದಗ್ ರೆಸ್ಟೋರೆಂಟ್. ಕೊನೆಯದು ಇದಕ್ಕೆ ನೀವು ಎಷ್ಟು ನಗ್ತಿರೋ ನನಗೆ ಗೊತ್ತಿಲ್ಲ. ಏನಂದರೆ ಉತ್ತರ ಪ್ರದೇಶದಲ್ಲಿದೆ ಈ ಊರು. ಏನು ಈ ಊರ ಹೆಸರು? ಬೋಸುಡಿ. ನಿಜವಾಗ್ಲು ಘಾಟ್ ಪ್ರಾಮಿಸ್. ಊರ ಹೆಸರು ಬೋಸುಡಿ. ಅವನ ಕೈ ಮುಗಿದು ಆದಿತ್ಯನಾಥರಿಗೆ ಕೇಳ್ಕೊಳ್ತಿದ್ದಾನೆ, ಮೋದಿಯವರೇ ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ನಮ್ಮಪ್ಪ, ನಮ್ಮ ಊರ ಹೆಸರು ಚೇಂಜ್ ಮಾಡ್ರಪ್ಪ. ಕ್ಯಾ ಆಯಿತು ಮರ ಗಾಂವ್ಕ ನಮ್ಮ ಬೋಸುಡಿ. ಏನಂತ ಹೇಳ್ಬೇಕ್ರಿ? ಯಾವ ಊರಮ್ಮ? ಬೋಸುಡಿ ರೀ. ನೀನು ಯಾವ ಊರಿಗೆ ಹೋಗ್ಬೇಕಪ್ಪ? ಬೋಸುಡಿ ರೀ. ಇವೆಲ್ಲ ಸರಿ, ಟಿಕೆಟ್ ತೊಗೊಂಡು ಏನೋ ಮಾಡಿದ್ರು, ಆ ಊರು ಬಂದ ಮೇಲೆ ಕಂಡಕ್ಟರ್ ಕೂಗೋದೇನೋ, ಬೋಸುಡಿ ವಾಲ ಹೋತ್ರೋ, ಬೋಸುಡಿ ವಾಲ ಹೋತ್ರೋ, ಬೋಸುಡಿ ವಾಲ. ಅದಕ್ಕೆ ಯಾಕೆ ಹೇಳ್ತಾರೆ ಒಂದು ಗಾದೆ ಮಾತಿದೆ, ಏನು ಗೊತ್ತಾ? ದೇಶ ತಿರುಗು ಕೋಶ ಓದು. ದಯವಿಟ್ಟು ಯೋಗ್ಯತೆ ಯಾರಿಗಿದೆಯೋ ಊರು ತಿರುಗಿ. ನಮ್ಮಷ್ಟಲ್ಲ, ನಾವು ಪ್ರತಿ ತಿಂಗಳು 10,000 to 11,000 ಕಿಲೋಮೀಟ್ರ್ ಅಡ್ಡಾಡ್ತೀವಿ. ನಾನು ಸಣ್ಣವನಿದ್ದಾಗ ಊರು ತಿರುಗೋ ಚಟ. ಯಾರೇ ಇರಲಿ ಅವ್ರ ಊರಿಗೆ ನಾವು ಹೋಗ್ತೀನಿ ಅಂತ ಹೇಳೋದು. ಬಸರಾಗಿದ್ದಾರೆ ಅವ್ರು ಅಂತ ಮನೆಗೆ ಕರ್ಕೊಂಬರೋದಕ್ಕೆ ಪ್ರಾಣಿ, ನೀವು ಹೋಗಿ ಅವ್ರನ್ನ ಕರ್ಕೊಂಬ, 3 ತಿಂಗಳಾಗ್ಯದಂತ ನಿಧಾನ ಕರ್ಕೊಂಬ. ನಾನು ಹೋಗೋದು. ಲಗ್ನ ಪತ್ರ ಕೊಡೋಕೆ ನಾನು ಹೋಗ್ತೀನಿ. ಊರು ಅಂದ್ರೆ ಊರಿಗೆ ಅಡ್ಡಾಡ್ದ್ರೆ ಭಾರಿ ಪ್ರೀತಿ ನನಗೆ. ಬಹುಶಃ ದೇವ್ರಿಗೆ ಸಿಟ್ಟು ಬಂತು, ಅನುಗ್ರಹ ಮಾಡಿದ್ನೋ. ಇವತ್ತು ಯಾವುದಾದ್ರೂ ಊರಿಗೆ ಹೋಗೋಣ ಅಂದರೆ ತಲೆ ಎಲ್ಲ ದಿಮ್ಮಂತ. ಯಾಕಂದರೆ ಪ್ರತಿ ತಿಂಗಳು 10,000 ಕಿಲೋಮೀಟ್ರ್ ಪ್ರಯಾಣ ಮಾಡ್ತೇನೆ ನಾನು ಜೋಶಿ ಮಾಮನಿ. ನಮ್ಮ ಕಾರು ಪ್ರತಿ ತಿಂಗಳಿಗೆ ಸರ್ವಿಸ್ಗೆ ಹೋಗ್ತದೆ. ಅವನು ಸರ್ವಿಸ್ ಮಾಡೋನು ಮೆಕ್ಯಾನಿಕ್ಕು. ಕ್ಯಾ ಸಾಬ್ ಟ್ಯಾಕ್ಸಿ ಚಲ್ತಾ ಕ್ಯಾ ಅಂತ ಕೇಳಿದೆ. ಅವನು ಟ್ಯಾಕ್ಸಿ ಹೊಡಿತಾರೆ ನಿಮ್ಮ ಗಾಡಿನ ಅಂತ ಕೇಳಿದೆ. 10,000 ಕಿಲೋಮೀಟರ್ ಅಂದ್ರೆ ಏನು ರೀ? ಪ್ರತಿ 2 ವರ್ಷಕ್ಕೆ ಕಾರ್ ಚೇಂಜ್ ಮಾಡ್ತೀವಿ ನಾವು. 10,000. ನಾವು ನೋಡದೇ ಇರತಕ್ಕಂಥ ಊರುಗಳು ನಮ್ಮ ಕರ್ನಾಟಕದಲ್ಲಿ 432 ಊರುಗಳು, 9 ದೇಶಗಳು ನಾವು ಸುತ್ತಿರೋದು 30 ವರ್ಷಗಳಲ್ಲಿ. ಬಹಳ ದೊಡ್ಡ ಅನುಭವ ಇವೆಲ್ಲ. ಅದಕ್ಕೆ ದಯವಿಟ್ಟು ದೇಶ ತಿರುಗಿರಿ ಅಂತ ಹೇಳ್ತಾ, ಘೋಷಣೆಗಳನ್ನು ಕೂಗೋದ್ರಲ್ಲಿ ಹಾಸ್ಯ. ಘೋಷಣೆಗಳು ಕೂಗೋದ್ರಲ್ಲಿ ಹಾಸ್ಯ ಹೇಗಂದರೆ, ಈಗ ಜೈವಾಗಲಿ ಅಂತ ಹೇಳ್ತೀವಿ ನಾವು ಈ ಎಲೆಕ್ಷನ್ ಟೈಮಲ್ಲಿ. ಕೈಗೆ ಜೈವಾಗಲಿ, ಕೈಗೆ ಜೈವಾಗಲಿ. ಆಮೇಲೆ ಗೆ ಬಿಟ್ಬಿಡೋದು, ಕೈ ಜೈ, ಕೈ ಜೈ, ಇಷ್ಟೇ. ಹಾಗೆ ಆ ಲೀಡ್ರು ಕೈ ಜೈ ಅಂತ ಕೂಗಿ ನೆಕ್ಸ್ಟ್ ಊರಿಗೆ ಹೋಗ್ಬೇಕಾಯ್ತು. ಬೇರೆ ಯಾರಾದ್ರೂ ಬರೋ ಕೂಗ್ರೋ ಅಂತ ಬೇರೆ ಯಾರನ್ನೋ ಕರೆದು ಅವ್ರನ್ನ ನಿಲ್ಲಿಸಿದ. ಅವನು ಕಾರಲ್ಲಿ ಕೂತ್ಕೊಂಡು ಕಾರ್ ಡೋರ್ ಡಬಾರ್ ಅಂತ ಹಾಕಿಬಿಟ್ರು. ಅವನೇ ಹಾಕ್ಕೋಬೇಕಂತ ಕಾರ್ ಡೋರ್ ಹಿಡಿದಿದ್ದಾನೆ, ಅವ್ರು ಹಾಕಿಬಿಟ್ರು. ಬೆರಳು ಸಿಕ್ಬಿಡ್ತು. ಇವನು ಕೈ ಅಂತಾನೆ, ಜನ ಜೈ ಅಂತ. ಕೈ ಜೈ, ಕೈ ಕಿಟಕಿ ನೋಡ್ತಾರೆ, ಕೈ ಅಂತ ಜೈ ಅಂತಾರೆ. ಬೋಯ್ ಮಗನೇ ತೆಗಿಯೋ, ಡೋರ್ ತೆಗಿಯೋ, ಕೈ ಸಿಕ್ಕಂಡ್ರಿ. ಹಂಗೆ ಓಡಿಬಿಡ್ತು ಕಾರ್, ಜೈ ಜೈ. ಅದಕ್ಕೆ ಜೈಕಾರ ಆಗೋ ಹುಷಾರಿ. ಹಾಗೆ ಇನ್ನೊಂದು ಜೈಕಾರ ಯಾವುದು ಅಂದರೆ ಅಂಗನವಾಡಿ ಟೀಚರ್. ಅಂಗನವಾಡಿ ಟೀಚರ್ಗಳು ಪುಟ್ಟ ಮಕ್ಕಳು ಕರ್ಕೊಂಡು ಇನ್ನೂ ಉಳಿದ ಮಕ್ಕಳನ್ನು ಅಂಗನವಾಡಿಗೆ ಸೇರಿಸಿ ಅಂತ ಹೇಳೋಕ್ಕೆ ಅವ್ರು ಮುಂದೆ ಜೈಕಾರ ಹಾಕ್ತಾ ಹೋಗ್ತಾರೆ. ಹಿಂದೆಲ್ಲ ಚಡ್ಡಿ, ಸಣ್ಣ ಏನು ಶರ್ಟು, ಇಷ್ಟಿಷ್ಟೇ ಬೆಲ್ಟ, ಮಕ್ಕಳಲ್ಲಿ ಜೈ ಅಂತ ಏನು ಹೇಳ್ತಿಲ್ಲ ಆಕಿ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಇಷ್ಟೇ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಇಷ್ಟೇ. ಒಂದು 4-5 ಏರಿಯಾ ಸುತ್ತಾಕಿಲ್ಲ. ಶಾಲೆ ಬಿಟ್ಟ ಮಹಾತ್ಮ ಗಾಂಧಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಇಷ್ಟೇ. ಅವಳಿಗೆ ಪಾಪ ನೀರಡಿಕೆ ಆಯಿತು ಅಂತ ಟಾಯ್ಲೆಟ್ಗೆ ಹೋಗ್ಬೇಕಾಯ್ತು. ನೀನು ಸ್ವಲ್ಪ ಕೂಗ್ಬಾರೆ ಅಂತ ಇನ್ನೊಬ್ಬ ಟೀಚರ್ನ ಕರೆದು. ಅವಳಿಗೆ ಮೊದಲು ಯಾವುದು ಕೊನೆಗೆ ಯಾವುದು ಗೊತ್ತಿಲ್ಲ. ಸ್ಟಾರ್ಟಿಂಗ್ಗೆ ಅವಳು ಮಹಾತ್ಮ ಗಾಂಧೀಜಿಯವರನ್ನು ಅಂದ್ಬಿಟ್ಲು. ಶಾಲೆಗೆ ಸೇರಿಸಿ ಅಂದರು ಮಕ್ಕಳು. ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಇದು ಅದಕ್ಕೆ ಎಲ್ಲೇ ಆಗಲಿ ನೀವು ಪ್ರೊಸೆಷನ್ಗೆ ಹೋದಾಗ ಭಾಳ ಹುಷಾರಾಗಿರಬೇಕು ಅಂತ ಹೇಳೋದಕ್ಕೆ ಈ 2 ಕೋಣೆಗಳು. ಈಗ ಇಂಥವೆಲ್ಲ ಬರ್ಕೊಂಡಿರ್ತೀವಿ ನಾವು. ಇನ್ನು ಕೆಲವು ಸ್ಟ್ಯಾಂಡರ್ಡ್ ಹಾಸ್ಯ ನಿಮಗೆ ಅರ್ಥ ಆಗುತ್ತೆ ಇಲ್ಲೋ ಕನ್ನಡ ಸಾಹಿತ್ಯದಲ್ಲಿ. ಏನು ಅಂದರೆ, ಈ ಒಂದು ಸೆಂಟೆನ್ಸ್ ಹೇಳ್ತೀನಿ. ಕನ್ನಡ ಸಾಹಿತ್ಯ ಓದ್ತಿರೋದ್ರೆ ಪುಸ್ತಕಗಳು ಓದ್ತೀರಾ?
ಹಾಂ, ಸೊ ಜೋರಾಗಿ ಕೈ ಎತ್ತಿರಿ. ಹೆಣ್ಮಕ್ಳು ಇಲ್ಲ, ಹೆಣ್ಮಕ್ಳು ದಯವಿಟ್ಟು ಓದ್ಬೇಕಮ್ಮ, ಹೆಣ್ಮಕ್ಳು ಓದ್ಬೇಕು. ನನಗೆ ಪುಸ್ತಕ ಓದೋ ಹವ್ಯಾಸ ಬಂದು ನಮ್ಮ ತಾಯಿಯಿಂದ. ನಮ್ಮ ತಂದೆ ಶಿಕ್ಷಕರಾಗಿದ್ದರು, ಅವ್ರ ಕೈಯಲ್ಲಿ ಯಾವತ್ತೂ ಪುಸ್ತಕ ನೋಡಲಿಲ್ಲ ನಾನು. ಬಟ್ ನಮ್ಮ ತಾಯಿ ಓದ್ತಿರೋ ಪುಸ್ತಕಗಳನ್ನ ನೋಡಿ ನೋಡಿ ಅವಳು ಓದಿದ ಮೇಲೆ ನನಗೆ ಯಾವಾಗ 10 ಪೈಸೆಗೆ ಒಂದು ಪುಸ್ತಕ, ಖರೀದಿಗಲ್ಲ, ಲೈಬ್ರರೀಲಿ ಒಂದಿನಕ್ಕೆ 10 ಪೈಸೆ. ಆ 10 ಪೈಸೆ ಖರ್ಚು ಕೊಟ್ಟಿದ್ದೀವಿ ಅಂತೇಳಿ ಇಡೀ ದಿನ ಕೂತು ಓದ್ತಿದ್ದೀವಿ ಪುಸ್ತಕ, ನಾನು ನಮ್ಮ ತಾಯಿ ಇಬ್ಬರು. ಅವಳು ಅರ್ಧ ಓದೋದು, ನಾನು ಅರ್ಧ ಓದೋದು. ಆಮೇಲೆ 15 ಪೈಸೆ 4 ಆಣೆ ಆಯಿತು. ಈಗಂತ ಕಾಲವೇ ಇಲ್ಲ, ಪುಸ್ತಕ ಯಾರು ಓದಲ್ಲ, ಪುಸ್ತಕನೇ ಕೊಡಲ್ಲ ಜನ ಈಗ. ಹೌದಾ? ಏನು ಅದು ಪುಸ್ತಕದಲ್ಲಿ ಬರ್ತದೆ ಅಂದರೆ, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ನಿಮ್ಗೆ ಅರ್ಥ ಆಗತ್ತಲ್ಲ ಇದು? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಸಿಂಪಲ್ ಸೆಂಟೆನ್ಸ್, ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಒಂದು ಕಾಮ ಹಾಕಿದರೆ ಇದೊಂದು ರಸಿಕ ವಾಕ್ಯ ಆಗ್ತದೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಕಾಮ ಹಾಕಬೇಕು. ಏನು? ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ. ಅರ್ಥ ಆಯ್ತಾ? ಎಳೆಯುವ ತೇರು, ಎಳೆ ಯುವತಿಯರು. ಯಾಕೆಂದರೆ ಜಾತ್ರೆಗೆ ಹೋಗೋರೆಲ್ಲ ಎಳೆ ಯುವಕ ಯುವತಿಯರೇ, ದೊಡ್ಡವರು ಮುದುಕರು ಹೋಗಲ್ಲ. ನೋಡಿ ಎಷ್ಟು ಒಂದು ಕಾಮದಲ್ಲಿ. ನಿಮ್ಮ ಮಕ್ಕಳು ಕನ್ನಡ ಕಲಿಯಲ್ಲ ಅಂದಾಗ ಇದನ್ನು ಹೇಳಿ ನೀವು, ಆ ಮಕ್ಕಳು ಕಲಿತಾರಂತ ಕನ್ನಡ. ಓ, ಇಷ್ಟು ಚೆನ್ನಾಗಿ. ಹಾಗೆ ಎರಡನೇದು ಇನ್ನೊಂದೇನು, ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ. ಅರ್ಥ ಆಯ್ತಲ್ಲ? ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ. ಸಿಂಪಲ್, ಛತ್ರಿ ಬೇಕು. ಇದನ್ನು ಕೈ ಹಿಂಗೆ ಮಾಡಿದ್ರೆ ಕೊಡೆ ಆಗತ್ತೆ. ಕೈ ವ್ಯತ್ಯಾಸ, ಅದು ಕೈ ಇದೇನದು ಭಂಗಿ ಚೇಂಜ್ ಆದರೆ ಬೇರೆ. ಪ್ರಿಯೆ, ನಾ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದ್ದು ಕೊಡೆ. ಕೊಡೆ ಅಂತ ಹಿಂಗೆ ಮಾಡಿದ್ರೆ ಬೇರೆಯೇ ಅರ್ಥ, ರಸಿಕ ಅರ್ಥ. ಕೊಡೆ ಅಂದರೆ ಹಿಂಗೆ, ಕೊಡೆ ಎರಡು ಒಂದೇ. ಹೌದಾ? ಒಂದೇ ಅಕ್ಷರ, ಅದೇ ವಾಕ್ಯ, ವ್ಯತ್ಯಾಸ ಎಷ್ಟು. ಮಕ್ಕಳಿಗೆ ಇಂಥವರಿಂದ ಕನ್ನಡ ಕಲಿಯೋಕೆ ಹುಮ್ಮಸ್ಸು ತುಂಬಾಕ್ಸ್ಬೇಕು. ಹಾಗೆ ಈಗ ಕಾರ್ಯಕ್ರಮ ಈ ಥರದ್ದು ಯಾರು ಹಳ್ಳಿಯಲ್ಲಿ ಗೊತ್ತಿರಲ್ಲ. ಪ್ರಾಣೇಶ್ವರ ಕಾರ್ಯಕ್ರಮಕ್ಕೆ ಒಲ್ಲೆ ಅಂದರು, ಆದರೂ ಬಿಡಲಿಲ್ಲ. ನಾವು ಬಲವಂತ ಮಾಡಿ ಅವ್ರನ್ನ ಕರ್ಕೊಂಬಂದ್ವಿ, ದಯಮಾಡಿ ಒಪ್ಪಿದ್ರು. ಹಿಂಗೆಲ್ಲ ಕಾಮನ್ ಹೇಳ್ತಾರೆ. ಇದು ಹೆಣ್ಮಕ್ಳಿಗೆ ಒಂದೊಂದು ಸಾರಿ ಒಪ್ಪಲ್ಲ. ಯಾವುದೋ ಗ್ರಾಮ ಪಂಚಾಯತ್ ಸದಸ್ಯನ ಹೋಗಿ ಕರ್ಕೊಂಬಂದು ಅಧ್ಯಕ್ಷನ ಮಾಡಿದರು. ಅವನು ಪರಿಚಯ ಮಾಡಿಕೊಡೋನು, ನಾವು ಇಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮನೆಗೆ ಹೋಗಿದ್ವಿ, ಅವ್ರ ಕಾರ್ಯಕ್ರಮಕ್ಕೆ ಒಲ್ಲೆ ಅಂದರು, ಬಿಡಲಿಲ್ಲ. ನಾವು 8 ಜನ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ ಅಂದರು. ಬಲವಂತಕ್ಕೂ ಬಲಾತ್ಕಾರಕ್ಕೂ ವ್ಯತ್ಯಾಸವೇ ಇಲ್ವಾ? ಹಾಗೆ ಕನ್ನಡದಲ್ಲಿ ಈ ಸಭೆ, ಈ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ? ಅಂದಾಜು 50 ಜನ ಇದ್ದೀರಲ್ಲ? ಜಾಸ್ತಿ ಇದ್ದಾರೆ, 70 ಜನ. ಈ ಸಭೆಯಲ್ಲಿ ಸುಮಾರು 70 ಜನರಿದ್ದಾರೆ. ಏನಿದೆ? ಸಿಂಪಲ್ ಸೆಂಟೆನ್ಸ್. ಹೌದಾ? ಇದನ್ನೇ ಶಬ್ದ ಸ್ಥಾನ ಪಲ್ಲಟ ಆದರೆ ಎಂಥ ಅನಾಹುತ ಗೊತ್ತಾ? ಈ ಸಭೆಯಲ್ಲಿ ಸುಮಾರು 70 ಜನರಿದ್ದಾರೆ. ಸಿಂಪಲ್ ಸೆಂಟೆನ್ಸ್, ಯಾವುದೇ ವಾಗ್ವಾದ ವಿವಾದ ಇಲ್ಲ. ಇದನ್ನೇ ಈ ಸಭೆಯಲ್ಲಿ 70 ಜನ ಸುಮಾರಿದ್ದಾರೆ. ಹೌದಾ? ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಲಿಲ್ಲ ಅಂದರೆ ಇದೇ ಅನಾಹುತ ಕನ್ನಡದಲ್ಲಿ. ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹಿಂಗಂದರೆ ಬೈತಾ ಇರಬೇಕು, ಸ್ಕಾಲ್ಡಿಂಗಾನೆ ಅಂತ ಹೇಳ್ತೀರಿ. ಆದರೆ ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹೆಣ್ಣು ಮಕ್ಕಳು ತಲೆ ಎರ್ಕೊಂಡು, ಒಂದು ಗಂಡಸರು ಸ್ನಾನ ಮಾಡಿದ್ದೂ ಯಾರೂ ನೋಡಲ್ಲ ಬಿಡ್ರಿ. ತಲೆ ಎರ್ಕೊಂಡು ಕೂದಲು ಹಿಂದೆ ಹಾಕೋದನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಉರ್ದು ಕವಿಗಳು ಅಂದರೆ, ನನಗೂ ಅದು ಯಾರೋ ಕೇಳಿದ್ದಿರ್ತಿ. ಹೀನಾಯ ದಸ್ತನೆ ಸಿಯಾ ಬಾದಲ್ ಸೆ ಮೋತಿ ಬರ್ಸ, ಜಬ್ ಹೊಯೆ ಅಗರ ದೋ ತುಕಡೆ ತೋ ವಹೀ ಸೆ ಸೂರಜ್ ನಿಕ್ಲಾಯ ಅಂತ. ಏನು ಈ ಮಾತನ್ನ ಅರ್ಥ? ಹೆಣ್ಮಕ್ಳು ಎರ್ಕೊಂಡಾಗ ಕೂದಲನ್ನೆಲ್ಲ ಮುಂಭಾಗದಲ್ಲಿ ಹಾಕತ್ತಾರೆ. ಆವಾಗ ಹುಡುಗರು ನೋಡಿ ಅನ್ಸ್ತಾರೆ. ಹೌದಾ? ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡಿ ಎಲ್ಲ ಹೀಗೆ ಮಾಡಿ ಕನೇ ಹಿಂಗೆ ಹೆಂಡ್ತಾರೆ. ಇದು ಹೀನಾಯ ದಸ್ತನೆ ಸಿಯಾ ಬಾದಲ್ಸೆ ಮೋತಿ ಬರಸ, ಕಪ್ಪನೆಯ ಮೋಡಗಳಿಂದ ಮುತ್ತಿನ ಹನಿಗಳಂತೆ ಹನಿಗಳು ಬಿದ್ದವು. ಮೋತಿ ಬರಸ, ಮೋತಿಯರ ಹನಿ ಮುತ್ತಿನಂತೆ ಬಿದ್ದವು. ಜಬ್ ಹುಯೇ ಆಗರ ದೋ ತುಕಡೆ, ಅದನ್ನು ಒರೆಸ್ಕೊಂಡ ಮೇಲೆ ಅವಳು ಕೂದಲನ್ನು ಹಿಂಗೆ ಒಗೆದಾಗ ಮಧ್ಯೆ ಬೈತ್ಲಿ ಬಿಟ್ಟು ತಲೆ 2 ಹೋಳ ಆಗ್ತದೆ. ಜಬ್ ಹುಯೇ ಅಗರ ದೋ ತುಕಡೆ ತೋ ಮುಖ ಮೇಲೆ ಎತ್ತಳ ವಹಿಸೆ ಸೂರಜ್ ನಿಕ್ಲಾಯ, ಸೂರ್ಯ ಉದಯಿಸಿದಂತೆ ಕಪ್ಪು ಮೋಡಗಳಿಂದ. ನೋಡಿ, ಇವೆಲ್ಲ ಕಾವ್ಯ ರಸಿಕ ಮಾತುಗಳು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ನಿಮಗೆ ಕ್ವಶನ್ ಕೇಳ್ತೇನೆ. ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ, ಇವರನ್ನು ಸಂತೈಸಲು ಏನು ಮಾಡಬೇಕು? ಕೆದರಿದ ಕೂದಲು, ಈಗಂತೂ ಕೆದರ್ಕೊಂಡು ಕೂತಿದ್ದೀರಿ ಕೂದಲ. ಕೆದರಿದ ಕೂದಲು, ಕೋಪಿಸಿಕೊಂಡ ಹೆಂಡತಿ, ಇವರನ್ನು ಸರಿ ಮಾಡಲು ಏನು ಮಾಡಬೇಕು? ಒಂದೇ ಆನ್ಸರ್ ಕೊಡಬೇಕು, ಒಂದೇ ಶಬ್ದ. ಒಂದು. ಎರಡನೇದು ಬಾಚಬೇಕು. 2. ಎಣ್ಣೆ ಹಚ್ಚಿ ಬಾಚ್ಬೇಕಂತ ಹೇಳಿದ್ರು ಅವ್ರು ಪಾಪ. ಒಳ್ಳೆ ಕಾಂಬಿನೇಷನ್.
ಎಸ್, ಬಾಚಬೇಕು ಕರೆಕ್ಟ್ ಆನ್ಸರ್. ಮುನಿಸಿಕೊಂಡ ಮಡದಿ ಕೆದರಿದ ಕೂದಲು. ಬಾಚಬೇಕು ಅಂದರೆ ಇದು, ಬಾಚಬೇಕು, ಇದು ರಸಿಕವಾದಂಥ ಆನ್ಸರ್. ಉಳಿದ್ವೆಲ್ಲ ಕಮರ್ಷಿಯಲ್, ಹಣಿಗೆ ಮಾರೋರು, ಎಣ್ಣೆ ಮಾರೋರು ಹೇಳುವಂಥ ಉದಾಹರಣೆಗಳವು. ಹಾಗೆ ಕೊನೆಯಲ್ಲಿ ಕೆದರಿದ ಮದುವೆಯ ನಂತರ ಗಂಡು ಮೂಕನಾಗುವವನು ಹೆಂಡತಿಯ ಸೌಂದರ್ಯ ಕಂಡು, ಕ್ರಮೇಣ ಮೂಕನೇ ಆಗಿಬಿಡುವವನು ಅಭ್ಯಾಸದಿಂದ ಅಂತ ಹೇಳ್ತಾ, ಇಲ್ಲಿ ಅನೇಕ ಜನ ನಮ್ಮ ಎಲ್ಲ ಈ ಭಾಗದವರೇ ಇದ್ದೀರಿ, ಬೇರೆ ಕಡೆ ಭಾಷೆಯವರು ಯಾರೂ ಇಲ್ಲ. ಹೀಗಾಗಿ ನಾನು ಇಲ್ಲಿಯೇ ಹೇಳ್ತಿದ್ದೀನಿ. ಲಾಸ್ಟ್ ಟೈಮ್ ಆಯಿತು. 10 ನಿಮಿಷ ಜಾಸ್ತಿ ತಗೊಂಡು ಶುರು ಮಾಡೋದು 10 ನಿಮಿಷ ಲೇಟಾಗಿ. ಪುಲ್ಲಿಂಗ ಸ್ತ್ರೀಲಿಂಗ ಅಂದರೆ ನಿಮಗೆಲ್ಲ ಗೊತ್ತು. ಕಮಲ ಸ್ತ್ರೀಲಿಂಗ, ಸುಂದರೇಶ ಪುಲ್ಲಿಂಗ ಸ್ತ್ರೀಲಿಂಗ, ಇನ್ನೊಂದಿದೆ ಯಾವುದು ನಪುಂಸಕಲಿಂಗ. ಇವು ಮೂರೇ. ವಸ್ತುಗಳಲ್ಲಿ, ಶಬ್ದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗಗಳಿದೆ, ರಸಿಕ ಕವಿಗಳು ಕಂಡುಹಿಡಿದಾರೆ. ಏನು? ಇನ್ಕಮ್ ಇದು ಯಾವ ಲಿಂಗ? ಆಯ ಪುಲ್ಲಿಂಗ, ಗಂಡಸು ಗಂಡಸು. ಖರ್ಚು ಸ್ತ್ರೀಲಿಂಗ. ಈಗ ಎಷ್ಟೋ ಜನ ನಿಮ್ಮ ಗಂಡಂದ್ರೆ ಕೊಟ್ಟೋ ದುಡ್ಡಿಂದ ಬಂದಿದ್ದೀರಿ, ಹೌದಾ? ಪಾಪ ಅವನಿಗೆ ಗಳಿಸಿ ಎಲ್ಲಿ ಕೂತಿದ್ದಾನೆ, ನಿಮ್ಗೆ 10,000 15,000 ಇಲ್ಲಿ ಖರ್ಚು ಮಾಡ್ತಾನೆ, ಅದು ಪುಲ್ಲಿಂಗ, ಇಲ್ಲಿ ಸ್ತ್ರೀಲಿಂಗ. ಎರಡನೇದು ಗೊರಕೆ, ಪುಲ್ಲಿಂಗ. ಸ್ತ್ರೀಲಿಂಗ ಯಾವುದು? ಕನಸು. ನೋಡಿ ಬಡ್ಡಿ ಮಕ್ಕಳು ಅವ್ರು ಮಾಡೋರು ಹೆಂಗಿದ್ದಾರೆ, ಚಲೋದೆಲ್ಲ ಅವ್ರಿಗೆ ಮಾಡಿ ನಮಗೆಲ್ಲ ಇಂಥದ್ದು ಕೊಟ್ಟಿದ್ದಾರೆ. ಗೊರಕೆ ಪುಲ್ಲಿಂಗ, ಕನಸು ಸ್ತ್ರೀಲಿಂಗ. ಹೊಟ್ಟೆ ಪುಲ್ಲಿಂಗ, ಹೊಟ್ಟೆ ಕಿಚ್ಚು. ನೋಡಪ್ಪ, ನಿಮ್ದು ಯಾವುದು ನೀವು ಹೇಳಬೇಕು, ಇವ್ರದ್ದು ಯಾವುದು ಅವ್ರು ಹೇಳಬೇಕು, ದಯವಿಟ್ಟು. ಆಕಳಿಕೆ ಪುಲ್ಲಿಂಗ, ಬಿಕ್ಕಳಿಕೆ ಸ್ತ್ರೀಲಿಂಗ. ಕಡಲೆಪುರಿ ಪುಲ್ಲಿಂಗ, ಪಾನಿಪುರಿ ಸ್ತ್ರೀಲಿಂಗ. ನಮ್ಮ ದೇಶದಲ್ಲಿ ಹಿಂದಿ ಭಾಷೆಯನ್ನು ಹೆಣ್ಮಕ್ಳು ಏನಾದರೂ ಮಾತಾಡೋದು ಇದನ್ನೊಂದೇ, ಅದು ಪಾನಿಪುರಿ ಡಬ್ಬಾದ ಮುಂದೆ ಮಾತ್ರ. ಅದು ಒಂದೇ ವಾಕ್ಯ, ಅವ್ರು ಜರ ಪಾನಿ ಡಾಲ್ ಬಯ್ಯ. ಹಿಂದಿ ಚೆನ್ನಾಗಿ ಬರುತ್ತೆ ನನಗೆ ಅಂತಾರೆ. ಪಾನಿ ಡಾಲ್ ಅನ್ನೋದ್ಬಿಟ್ರೆ ಬೇರೆ ಏನೂ ಇಲ್ಲ. ಆಲ್ಕೋಹಾಲ್ ಪುಲ್ಲಿಂಗ, ಸ್ತ್ರೀಲಿಂಗ ಯಾವುದು? ಫೆವಿಕಾಲ್, ಹಚ್ಕೊಂಡ್ರೆ ಬಿಡಲ್ಲ. ತಲೆ ಪುಲ್ಲಿಂಗ, ತಲೆ ನೋವು ಸ್ತ್ರೀಲಿಂಗ. ಚರ್ಚೆ ಪುಲ್ಲಿಂಗ, ಹರಟೆ ಸ್ತ್ರೀಲಿಂಗ. ಶೇವಿಂಗ್ ಕ್ರೀಮ್ ಪುಲ್ಲಿಂಗ, ಐಸ್ ಕ್ರೀಮ್ ಸ್ತ್ರೀಲಿಂಗ. ತಪ್ಪು ಪುಲ್ಲಿಂಗ, ಸರಿ ಸ್ತ್ರೀಲಿಂಗ. ಬೀರು, ಹಬ್ಬ ನೋಡಿ ಎಷ್ಟು ಆತ್ಮವಿಶ್ವಾಸ. ಕಣ್ಣೀರು ಸ್ತ್ರೀಲಿಂಗ. ಲಿಪ್ಸ್ ಪುಲ್ಲಿಂಗ, ಲಿಪ್ಸ್ಟಿಕ್ ಸ್ತ್ರೀಲಿಂಗ. ನೊಣ ಹೆಣ್ಣು ಅಥವಾ ಗಂಡು ಅಂತ ಹಿಡಿಯೋರು ಯಾರಾದ್ರೂ ಇದ್ದೀರಾ? ನೊಣ ಸ್ತ್ರೀಲಿಂಗ, ಹೆಣ್ಣು ಯಾವುದೋ ಗಂಡು ಅದು ಗೊತ್ತೇ ಆಗಲ್ಲ, ಆದರೂ ಸಂತಾನ ವೃದ್ಧಿ ಆಗ್ತಾನೆ ಇರ್ತದೆ. ಯಾವುದು ಹಾಗಾದರೆ ಹೆಣ್ಣು ನೊಣ ಯಾವುದು, ಗಂಡು ನೊಣ ಯಾವುದು ಅಂದರೆ, ಯಾವುದು ಲಿಪ್ಸ್ಟಿಕ್ ಮೇಲೆ ಕೂತಿರ್ತದೋ ಅದು ಹೆಣ್ಣು, ಕನ್ನಡಿ ಮೇಲೆ ಯಾವುದು ಕೂತಿರ್ತೋ ಅದು ಗಂಡು. ಅರ್ಥ ಆಯ್ತಲ್ಲ? ಹಾಗೆ ಮೌನ, ಮಾತು ಸ್ತ್ರೀಲಿಂಗ. ಈ ಥರ ಹಬ್ಬಗಳಲ್ಲೂ ಕೂಡ ಮಾಡಿದ್ವಿ. ಅದು ತುಂಬ ಟೈಮ್ ಆಗಿದೆ, ಬೇಡ. ಹೀಗೆ ಜೀವನದಲ್ಲಿ ನೀವೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಥೆಗೆ ಬಂದು ಆರೋಗ್ಯ ಸುಧಾರಿಸ್ಕೊಂಡಿದ್ದೀರಿ. ಈ ಆರೋಗ್ಯವನ್ನು ಪಡೆದ ಮೇಲೆ ಊರಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಟುವಂಥವ್ರಾಗ್ರಿ. ನೀವು ಮಾಡಬೇಕಾದ ಕೆಲಸ ಅಂದರೆ ನಿಮ್ಮಂಥವ್ರ ಸಾಧಕರನ್ನೇ ಜಾಸ್ತಿ ಮಾಡಿಕೊಂಡು 15 ದಿವಸ ತಿಂಗಳಿಗೊಂದು ಸರಿ, ಅಥವಾ ನೀವು ಹೋಗ್ತಕ್ಕಂಥ ಪ್ರಾಂತದಲ್ಲಿ ಹೆಗಡೆಯವ್ರನ್ನ ಅಲ್ಲಿ ಕರೆಸ್ಕೊಂಡು ಅವ್ರನ್ನ ಯಾವುದಾದ್ರು ಒಂದು ಕಾರ್ಯಕ್ರಮದ ಅತಿಥಿಯನ್ನಾಗಿ ಮಾಡಿ ಅವ್ರ ಮುಖಾಂತರ ಹೇಳಿಸುವಂಥದ್ದು. ಈಗ ನಾವೆಲ್ಲ ಬೆಳೆದಿರೋದು ಹಾಗೆ. ನನ್ನ ಜೋಕನ್ನು ಅಲ್ಲಲ್ಲಿ ಇಲ್ಲೆಲ್ಲಿ ಕೇಳಿದವರೆಲ್ಲ ಸೇರಿ ಆಯಾ ಊರುಗಳಿಗೆ ಹೋಗಿ ಅಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಜನರನ್ನು ಸೇರಿಸಿ ನಮ್ಮ ಹಾಸ್ಯ ಸಂಜೆಗಳನ್ನು ಏರ್ಪಾಡು ಮಾಡೋದಕ್ಕೆ. ಹೀಗಾಗಿ 16 ಜನ ಹಾಸ್ಯ ಕಲಾವಿದರು ನಾವು ಉಟ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ನೀವು ಮಾಡಬೇಕಾದ ಕೆಲಸ ಅಷ್ಟೇ. ಒಂದು ಯಾವುದೋ ನೀವು ಹೋದ್ಮೇಲೆ ದಯವಿಟ್ಟು ಮನೆ ಹಿಡಿಬೇಡಿ. ಅಲ್ಲೇ ಹೊರಗಡೆ ಇಲ್ಲೆಲ್ಲ ಮಾತು ಕಲ್ತಿದ್ದೀರಿ, ಮಾತಾಡೋದು ನೀವೆಲ್ಲ ಮಾತಾಡ್ಬೇಕು. ಹಾಗೆ ನೋಡಿದರೆ ನೆಕ್ಸ್ಟ್ ಟೈಮಿಂದ ಸರ್ ಒಂದೊಂದು ಸಬ್ಜೆಕ್ಟನ್ನು ಕೊಟ್ಟು ನೀವು ಅವತ್ತು ಭಾಷಣ ಮಾಡ್ಬೇಕು. ನೀವು ನೋಡಿ, ಡಯಾಸ್ ಇದೆ, ಮೈಕ್ ಇದೆ. ಇಲ್ಲಿ ಎಷ್ಟು ಜನರಿಗೆ ಭಾಷಣ ಮಾಡೋಕ್ಕೆ ಬರುತ್ತೆ? ಹೆಣ್ಮಕ್ಳಿಗೆ, ಗಂಡಸರಿಗೆ ಮಾತಾಡ್ತಿರಲ್ಲ? ಅಲ್ಲ, ಹೆಂಡತಿ ಮುಂದೆ ಆಡೋ ಮಾತು ಭಾಷಣ ಆಗಲ್ಲ, ಸಪ್ರೇಟ್ ಆಡಬೇಕು. ದಯವಿಟ್ಟು ನೀವು ಕೂಡ ಕಲಿಬೇಕು. ಇಲ್ಲಿ ಎಲೋಕೇಶನ್ ಕಾಂಪಿಟೇಷನ್ ಹೇಳಿದವ್ರಿ, ಮುಂದಿನ ಸಾರಿಯಿಂದ ಪ್ರತಿ ದಿವಸ ಸಾಯಂಕಾಲ ಯಾರು ಕಲಾವಿದರನ್ನ ಅವ್ರನ್ನ ಕರೆಸೋಣ. ಜೊತೆಗೆ ನಿಮಗೂ ಕೂಡ ಕೆಲವು ಕಾಂಪಿಟೇಷನ್ಗಳು. ಆದರೆ ನೀವು ಉಪವಾಸ ಇರ್ತೀರ, ಸಪ್ಪನ್ನು ತಿಂದಿರ್ತೀರ, ಶಕ್ತಿ ಇರಲ್ಲ ಅಂತ ಅನ್ಬೋದು ನೀವು. ಆದರೂ ಆ ಥರದ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸೋಣ. ಇಲ್ಲಿಂದ ಹೋಗ್ತಾ ನೀವೊಬ್ಬ ಕಲಾವಿದನಾಗಿ ಹೊರಗಡೆ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. 10 ದಿವಸದಲ್ಲಿ ನಾವೆಲ್ಲ ಬರೀ 10 ದಿವಸದ ಶಿಬಿರಗಳಲ್ಲೇ
10 ದಿವಸ RSS, 10 ದಿವಸ ABP, 10 ದಿವಸ ವಿಶ್ವ ಹಿಂದೂ ಪರಿಷತ್ತು, 10 ದಿವಸ ಸಾಹಿತ್ಯ ಪರಿಷತ್ತು, 10 ದಿವಸ ಸಾಂಸ್ಕೃತಿಕ ಕಲಾಮೇಳ, 10 ದಿವಸ ಹೆಗ್ಗೋಡು ನೀನಾಸಂ, ಇಂಥಲ್ಲೆಲ್ಲ ಹೋಗಿ 10 ದಿವಸ ಕ್ಯಾಂಪ್ ಮಾಡ್ತಾ ಮಾತುಗಾರರಾದೀವಿ ನಾವು. ಅಲ್ಲಿ ಕೇಳಿ 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 ನಾವು ಈಗ ಆಗ್ಬೇಕಂತ. ಇಲ್ಲಿ ಈ ಭಾಷಣ ಮಾಡೋರು ಇದ್ದೀರಿ ಯಾರಾದ್ರೂ ಇಲ್ಲಿ? ಸ್ವಲ್ಪ ಕೈ ಮೇಲೆ ಎತ್ತಿ. ನಾನು ಸ್ಟೇಜ್ ಸಿಕ್ಕರೆ ನಾವು ಮಾತಾಡಬಲ್ಲೆ ಸರ್ ಅಂದರೆ ಈಗ ಕರೆಯಲ್ಲ, ಇವತ್ತಲ್ಲ, ಮತ್ತು ನಾಳೆ ನಾಡೋದಿಲ್ಲ. ನಾವೆಲ್ಲ ಹೋದ್ಮೇಲೆ ದಿವಸ ಅವರೊಂದು ವೇದಿಕೆ ಕಲ್ಪಿಸ್ಕೊಡ್ತಾರೆ ನಮಗೆ. ನೀವು ಮಾತಾಡೋದನ್ನು ಕಲಿಬೇಕು. ನಿಮ್ಮ ಮಾತಿನ ಮೊದಲ ವಿಷಯವೇ ನಿಸರ್ಗ ಚಿಕಿತ್ಸೆಯ ಬಗ್ಗೆ, ನಿಸರ್ಗ ಮನೆಯ ಬಗ್ಗೆ ಇರಬೇಕು. ಇಲ್ಲಿ ನೀವು ಕಂಡುಂಡಂಥ ಅನುಭವಗಳನ್ನೇ ನೀವು ಮೈಕ್ ಮುಂದೆ 4 ಜನರ ಮುಂದೆ ನಿಂತು ಹೇಳಿದ್ರೆ ನೀವು ಭಾಷಣಕಾರರು. ಅಂದರೆ ನೀವು ಒಬ್ಬರ ಮುಂದೆ ಮಾತ್ರ ಹೇಳ್ತೀರಿ. ಇಲ್ಲಿ ಮೇಡಮ್ ಅವರೆಲ್ಲ ಮಾತಾಡ್ತಾರೆ, ಆದರೆ ಸಾಮಾನ್ಯರು ಮಾತಾಡಬೇಕು. ಬರೀ ಬೀದಿ ನಲ್ಲಿ ಹತ್ತಿರ ಜಗಳಾಡುವಾಗ ಮಾತಾಡೋದಲ್ಲ. ನೀನಂತವಳು, ನೀನು ಮುಂಚೆ ಬಂದೆ, ನಾನು ಬಂದು ನಿಂತಿದ್ದೀನಿ, ಆ ಶಬ್ದ ಸಂಗ್ರಹನೇ ಇಲ್ಲಿ ಬಳಸಿ ಅದನ್ನೇ ಮಾತಾಡುವಂಥ ಕಲೆ. ನಾವು ಸಮಯ ಇದ್ದಿದ್ರೆ ನಾನು ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಮಾಡೋಣ ಅಂತ ಹೇಳಿದ್ದೀನಿ. ನೀವು ಇಲ್ಲಿಂದ ಬರೀ ಆರೋಗ್ಯವನ್ನೆಲ್ಲ, ಮಾತುಗಾರಿಕೆ ಎಂಬ ಕಲೆಯನ್ನು ತೆಗೆದುಕೊಂಡು ಹೋಗಬೇಕು. ಮಾತಿದ್ದವರು ಜಗತ್ತನ್ನು ಗೆಲ್ತಾರೆ. ನಾನು ಮಾಮನಿ ಎಲ್ಲ ಏನು ಶಾಲೆಯಲ್ಲಿ ಮೇಷ್ಟ್ರಿಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ, ಪರೀಕ್ಷೆ ಮುಗಿಯೋವರೆಗೂ. ಅಂಥ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕದ 432 9 ದೇಶ 4,000 ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಂದರೆ ಅದೆಲ್ಲ ಕಾರಣ ಆದದ್ದು ಇಂಥ ಮಹಾನುಭಾವರ ಪುಸ್ತಕಗಳಿಂದ. ಓದಿದ್ದು ಖಂಡಿತ ಬಾಯಿಗೆ ಬಂದೇ ಬರ್ತದೆ. ತಲೆಯಲ್ಲಿ ತುಂಬಿಕೊಂಡ್ರೆ ಬಾಯಿಯಿಂದ ಹೊರಗಡೆ ಬರೋದಕ್ಕೆ ಅದು ಚಡಪಡಿಸ್ತದೆ. ಆ ಚಡಪಡಿಕೆಯೇ ನಿಮ್ಮನ್ನೊಬ್ಬ ಕಲಾವಿದನನ್ನಾಗಿ, ಕಲೆಗಾರನನ್ನಾಗಿ, ಭಾಷಣಕಾರನಾಗಿ ಮಾಡುತ್ತೆ ಅಂತ ಹೇಳ್ತಾ, ದಯವಿಟ್ಟು ಪುಸ್ತಕ ಓದಿ, ಆದಷ್ಟು ಜನರ ಜೊತೆ ಬೆರೀರಿ ಅಂತ ಹೇಳ್ತಾ, ನಮಗೆ 3 ದಿನಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ಆತಿಥ್ಯವನ್ನು, ನಿಮ್ಮ ಸಾಂಗತ್ಯವನ್ನು ನೀಡಿರ್ತಕ್ಕಂಥ ನಿಸರ್ಗ ಮನೆಯ ವೆಂಕಟರಮಣ ಹೆಗಡೆಯವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ, ಈ 3 ಪುಸ್ತಕಗಳನ್ನು ಮತ್ತೆ ನಾವು ಹೊತ್ಕೊಂಡು ಹೋಗುವಂತೆ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ದಯವಿಟ್ಟು ಯಾರು ತೊಗೋತೀರೋ ಆಮೇಲೆ ತೊಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಅದ್ಭುತವಾದಂತಹ ಮಾತುಗಾರಿಕೆಯಿಂದ ನಮ್ಮನ್ನೆಲ್ಲ ರಂಜಿಸಿದ್ದಾರೆ ಗಂಗಾವತಿ ಪ್ರಾಣೇಶ್ ಅವರು. ಅಷ್ಟೇ ಅಲ್ಲ, ಒಂದು ನೈತಿಕವಾದಂತಹ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಅರ್ಪಿಸೋಣ. ಸೊ ಅವರಿಗೆ ಕರೆದು ನಾನು ಸನ್ಮಾನವನ್ನು ಏರ್ಪಡಿಸಬೇಕಿತ್ತು, ಆದರೆ ನಿಸರ್ಗ ಒಂದು ಮನೆ, ಅವ್ರದ್ದೇ ಮನೆ ಅಂತ ಒಂದು ಅವರು ಬಂದಿದ್ದಾರೆ. ಸೊ ಅವ್ರ ಮನೆಯಲ್ಲೇ ಅವರಿಗೆ ಸನ್ಮಾನ ಮಾಡುವ ಹಾಗಿಲ್ಲ ನಾನು. ಸೊ ಹಾಗಾಗಿ ಅವರಿಗೆ ನಮ್ಮ ಚಪ್ಪಾಳೆ ಮೂಲಕನೇ ಸನ್ಮಾನ ಅನ್ನುವಂಥ ಮಾತನ್ನು ಹೇಳ್ತಾ, ಅವರ ಪ್ರೀತಿ ಇದೇ ಥರ ಮುಂದುವರಿಯಲಿ, ಅವರ ಆಶೀರ್ವಾದ ಯಾವಾಗಲೂ ಇರಲಿ. ನಿಸರ್ಗ ಮನೆ, ನಿಸರ್ಗ ಚಿಕಿತ್ಸೆ ಈ ಒಂದು ಭಾರತೀಯ ಚಿಕಿತ್ಸಾ ಪದ್ಧತಿ ಬೆಳವಣಿಗೆಯಲ್ಲಿ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಡಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನೀವೆಲ್ಲ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ನಿಮಗೂ ಧನ್ಯವಾದವನ್ನು ಹೇಳ್ತಾ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ 9447272934 ಇದಕ್ಕೆ ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ನಮ್ಮವರು ನಿಮಗೆ ಕರೆ ಮಾಡಿ ನಿಮಗೆ ಕನ್ಸಲ್ಟೇಷನ್ ಮಾಡ್ತಾರೆ, ಔಷಧಿಯನ್ನು ಕಳಿಸ್ಕೊಡ್ತಾರೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ.